भ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणारुणो नित्यनिर्मुक्तदोषः सरसिजनेनोऽसौ श्रीपतिर्मानदो नः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभवाद्यमीशं वन्दे भवघ्नममरासुरसिद्धवन्द्यम् चक्रं यस्य भुजाग्रमेते ललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य सचम्पका सतिलका शाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः प्रथमो हनुमान्नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराजश्रीपादो भीष्टदः सताम् भवति यदनुभावादिडमो कोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्त्यस्तु सतां तन्मङ्गलानि भवन्तु। ಹರಿವಂಶದಲ್ಲಿ ಒಂದೊಂದು ವಂಶದ ಚರಿತ್ರೆಯನ್ನು ಹೇಳ್ತಾ ಹೇಳ್ತಾ ಕಾರ್ತವೀರ್ಯಾರ್ಜುನನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಕಾರ್ತವೀರ್ಯಾರ್ಜುನ ಅಂತ ಹೇಳಿದ್ರೆ ಸವೈ ಬಾಹು ಸಹಸ್ರೇಣ ವ್ಯಾಘಾತ ಕಠಿಣತ್ವಚ ಭಾತಿ ರಶ್ಮಿ ಸಹಸ್ರೇಣ ಶರದೀವ ದಿವಾಕರ ಅಂತ ಹೇಳಿ ತನ್ನ 1000 ತೋಳಿನಿಂದ ತಾನು ಬಾಣಪ್ರಯೋಗವನ್ನು ಮಾಡಿ ತನ್ನ ದೇಹದ ಕಾಠಿಣ್ಯವನ್ನು ಪ್ರದರ್ಶನ ಮಾಡಿದವ ಈತ. ಇಷ್ಟಕ್ಕೂ ಕಾರಣ ಯಾರು ಕೇಳಿದ್ರೆ ದತ್ತಾತ್ರೇಯನ ಅನುಗ್ರಹ ಅಂತ ಹೇಳಿ ಮುಂದೆ ಸವೈ ವೇಗಂ ಸಮುದ್ರಸ್ಯ ಪ್ರಾವೃತ್ ಕಾಲೇಂಬುಜೇಕ್ಷಣ ಕ್ರೀಡನ್ನಿವ ಭುಜೋದ್ಭಿನ್ನಂ ಪ್ರತಿಸ್ತ್ರೋತಶ್ಚಕಾರಸಃ. ಕಾರ್ತವೀರ್ಯಾರ್ಜುನ ಮಳೆಗಾಲದಲ್ಲಿ ಸಮುದ್ರಕ್ಕೆ ಹೋಗ್ತಾ ಇದ್ದ. ಮಳೆಗಾಲದಲ್ಲಿ ಸಮುದ್ರದಲ್ಲಿ ಜಲಕ್ರೀಡೆಯನ್ನು ಮಾಡ್ತಾ ಇದ್ದ. ಹಾಗಾಗಿ ಆ ಜಲವನ್ನು ತಡೆದು ತನ್ನ ಮೇಲಿನ ಭುಜದಿಂದ ಸ್ವಲ್ಪ ನೀರನ್ನು ಬಿಟ್ಟು ಕೃತಕವಾದಂತಹ ಜಲಪಾತವನ್ನು ನಿರ್ಮಾಣ ಮಾಡ್ತಾ ಇದ್ದ. ಅಂತಹ ಸಾಮರ್ಥ್ಯ ಕಾರ್ತವೀರ್ಯಾರ್ಜುನನಿಗೆ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಲುಂಠಿತ ಕ್ರೀಡಿತ ತೇನ ಪ್ನೇನ ಸ್ತ್ರಗ್ಧಾಮ ಮಾಲಿನಿ ಚಲದ್ದೂರ್ಮಿ ಸಹಸ್ರೇಣ ಶಂಕಿತಾಭ್ಯೇತಿ ನರ್ಮದಾ. ಆಮೇಲೆ ವೇಗವಾಗಿ ನರ್ಮದಾ ನದಿ ಹರಿತಾ ಇದ್ದ. ಈ ನರ್ಮದಾ ಹರಿದು ತಾನು ಸಮುದ್ರವನ್ನು ಸೇರ್ತಾ ಇದ್ದಾಳೆ. ಈತ ಏನು ಮಾಡ್ತಾನೆ ಕೇಳಿದ್ರೆ ತನ್ನ ಸಹಸ್ರ ತೋಳಿನಿಂದ ಅದನ್ನು ತಡಿತಾನೆ. ನಮ್ಮ ಲೆಕ್ಕದಲ್ಲಿ ಹೇಳುವುದಾದ್ರೆ ಈಗ ಒಂದು ಆಣೆಕಟ್ಟು ಕಟ್ಟಿದ ಹಾಗೆ ತಾನು ಕಟ್ಟಿ ಆಮೇಲೆ ನಿಧಾನಕ್ಕೆ ನೀರನ್ನು ಬಿಡ್ತಾ ಇದ್ದ. ಅಲ್ಲಿವರೆಗೆ ವೇಗ ಪಡೆದುಕೊಂಡಂತಹ ನೀರು ಮತ್ತೆ ನಿಧಾನಕ್ಕೆ ಸಮುದ್ರವನ್ನು ಸೇರ್ತಾ ಇತ್ತು. ಹಾಗೆ ಹೇಳ್ತಾರೆ, ಇದು ನೊರೆ 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 ಬರ್ತಾ ಇತ್ತು ತಾನು ನೀರು ಬಿಡುವಾಗ. ಅದು ನೋಡಿದ್ರೆ ಹೇಗೆ ಕೇಳಿದ್ರೆ ಪುಷ್ಪಹಾರದಿಂದ ಅಲಂಕೃತಳಾದಂತಹ ನರ್ಮದೆ ಅಂತ ಕಾಣ್ತಾ ಇತ್ತು. ಜಲದೂರ್ಮಿ ಸಹಸ್ರೇಣ. ಹಾಗಾಗಿ ಅಂತಹ ಒಂದು ಫೇನಸ್ತ್ರಗ್ಧಾಮ ಮಾಲಿನಿ ಅಂತ ಅಂದ್ರೆ ನೊರೆದ್ದೇ ಮಾಲೆಯನ್ನು ಹಾಕಿಕೊಂಡ ತಾನು ಹೆಣ್ಣು ನರ್ಮದ, ಸಮುದ್ರ ಗಂಡು. ಈ ಹೆಣ್ಣು ಗಂಡುವಿನ ಬಳಿಗೆ ಹೋಗ್ತಾ ಇದ್ದಾಳೆ. ಆದ್ರೆ ಹೋಗುವಾಗ ಮಧ್ಯದಲ್ಲಿ ಪರಪುರುಷ ಒಬ್ಬ ಬಂದಿದ್ದಾನೆ. ಯಾರು ಆತ ಹೇಳಿದ್ರೆ ಕಾರ್ತವೀರ್ಯಾರ್ಜುನ. ಪರಪುರುಷನ ಸಂಘವನ್ನು ಮಾಡಿದ ಬಳಿಕ ಮತ್ತೆ ತನ್ನ ಗಂಡನ ಬಳಿಗೆ ಹೋಗುವ ಹೆಂಡತಿ ಹಾಗೆ ಅಂತ. ಅದ್ರಲ್ಲಿ ಏನ್ ಹೇಳ್ತಾರೆ ಕೇಳಿದ್ರೆ ಲುಂಠಿತ ಕ್ರೀಡಿತ ತೇನ ಅಂತ. ಅಂದ್ರೆ ಗಂಡನ ಬಳಿಗೆ ಹೋಗುವಾಗ ತಾನೇನೋ ತಪ್ಪು ಮಾಡಿದ್ದೇನೆ, ಸಮುದ್ರ ರಾಜನನ್ನೇ ಸೇರ್ಬೇಕಿತ್ತು, ಮಧ್ಯದಲ್ಲಿ ಪರಪುರುಷನಾದಂತಹ ಕಾರ್ತವೀರ್ಯನ ಸಂಪರ್ಕ ಮಾಡಿದ್ದೇನೆ, ಹಾಗಾಗಿ ಸ್ವಲ್ಪ ನಾಚಿಕೆ ಆಗ್ತಾ ಉಂಟು, ತಾನೇನೋ ತಪ್ಪು ಮಾಡಿದವರಾಗಿ ತಲೆ ತಗ್ಗಿಸಿಕೊಂಡು ನಿಧಾನಕ್ಕೆ ಹೆಣ್ಣಾದವಳು ಗಂಡನ ಬಳಿಗೆ ಹೇಗೆ ಬರ್ತಾಳೋ ಅದೇ ರೀತಿಯಾಗಿ
ಈ ನರ್ಮದೆ ಬರ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ನೇರವಾಗಿ ಹೇಳುವುದಾದ್ರೆ, ಕಾವ್ಯಾತ್ಮಕವಾಗಿ ಹೇಳಿದರೆ, ನೇರವಾಗಿ ಏನು ಕೇಳಿದ್ರೆ ತಡೆದಿದ್ದಾನೆ, ಆಮೇಲೆ ನಿಧಾನವಾಗಿ ನೀರು ಬಿಟ್ಟಿದ್ದಾನೆ, ನಿಧಾನಕ್ಕೆ ಹರಿದುಕೊಂಡು ಸಮುದ್ರವನ್ನು ಸೇರಿದ್ದಾಳೆ. ಇದು ನೇರವಾದ ಮಾತು. ಆದ್ರೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಕೇಳಿದ್ರೆ, ತನ್ನ ಒಂದು ಸಾಮರ್ಥ್ಯದ ಪ್ರಕಟಣೆಗೋಸ್ಕರ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಅದನ್ನು ಹೇಳುವಾಗಲೂ ಕೂಡ ಕಾವ್ಯಮಯವಾಗಿ ಅದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ತಸ್ಯ ಬಾಹು ಸಹಸ್ರೇಣ ಕ್ಷುಭ್ಯಮಾನೇ ಮಹೋದಧೌ ಭಯಾನ್ ನೀಲೀನ ನಿಶ್ಚೇಷ್ಟಾ ಪಾತಾಳಸ್ಥಾ ಮಹಾಸುರಾಹ. ಇನ್ನು ಕಾರ್ತವೀರ್ಯಾರ್ಜುನನ 1000 ಬಾಹುಗಳಿಂದಾಗಿ ಇಡೀ ಸಮುದ್ರವೇ ಕ್ಷೋಭೆಗೊಳ್ತಾ ಇತ್ತಂತೆ. ಯಾಕೆ ಕೇಳಿದ್ರೆ, ಸುಮ್ಮನೆ ನಮ್ಮ ಹಾಗೆ ಸುಮ್ಮನೆ ಇರ್ತಿರ್ಲಿಲ್ಲ. 2 ಕೈ ಇದ್ದವರೇ ಮಕ್ಕಳು ನೀರಿಗೆ ಬಿಟ್ಟರೆ ತಟಪಟ ಅಂತ ಬಡಿದ್ರು. ಈ 1000 500 ಈ ಕಡೆ 500 ಆ ಕಡೆ ಬಡಿದ್ರೆ ಹೇಗಾಗಿರ್ಬೋದು. ಅದಕ್ಕೋಸ್ಕರ ಹೇಳ್ತಾರೆ, ಕ್ಷುಭ್ಯಮಾಣೆ ಮಹೋದದು, ಇಡೀ ಸಮುದ್ರ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು. ಎಷ್ಟು ಕೇಳಿದ್ರೆ, ಭಯಾನ್ನಿಲೀನ ನಿಶ್ಚೇಷ್ಟ ಪಾತಾಳಸ್ಥ ಮಹಾಸುರಾಹ, ಪಾತಾಳದಲ್ಲಿ ಅಸುರರೆಲ್ಲ ಅಡಗಿ ಕೂತ್ಕೊಳ್ತಾರೆ ಅಂತ ಇರುವುದು. ಅವರು ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಳ್ತಾ ಇದ್ರಂತೆ. ಎಂಥದೋ ಇದು ಮೇಲೆ ಭಾರಿ ಗಲಾಟೆ ಆಗ್ತಾ ಉಂಟು ಅಂತ ಒಬ್ರು ಹೊರಗೆ ಬರ್ತಾ ಇರ್ಲಿಲ್ಲ. ಚೂರ್ಣೀಕೃತ ಮಹಾವೀಚಿಂ ಚಲನ್ಮೀನ ಮಹಾತಿಮಿಂ ಮಾರುತ ಪೇನೌಗಂ ಆವರ್ತ ಕ್ಷೋಭ ದುಸ್ಸಹಂ. ಇನ್ನು ಸಹಸ್ರ ಬಾಹುಗಳಿಂದ ತಾನು ದೊಡ್ಡ ದೊಡ್ಡ ಅಲೆಯನ್ನು ಉಂಟು ಮಾಡುದು, ಅದನ್ನು ಪುಡಿ ಮಾಡುದು, ಅಲೆ ಬರದ ಹಾಗೆ ನೋಡ್ಕೊಳ್ಬಾರ್ದು. ಹೀಗೆ ಮಾಡ್ತಾ ಇದ್ರೆ ಸಮುದ್ರದಲ್ಲಿ ಆ ತಿಮಿಂಗಿಲಗಳೆಲ್ಲ ಆಚೆ ಈಚೆ ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಓಡಾಡಿದ್ರೆ ಅದು ಹೋಗುವ ದಿಕ್ಕನ್ನೇ ತಾನು ಅದನ್ನು ವಿರುದ್ಧ ದಿಕ್ಕಿಗೆ ಹೋಗುವ ಹಾಗೆ ಮಾಡ್ತಾ ಇದ್ದ. ಮತ್ತೆ ಗಾಳಿಯಿಂದ ಹೊಡೆದ ನೀರಿನ ನೊರೆಗಳು ತುಂಬಿ ಅಲ್ಲೇ ಒಂದು ದೊಡ್ಡ ಸುಳಿ, ನೀರಿನ ಕೃತಕವಾದಂತ ಸುಳಿಯನ್ನು ಉಂಟು ಮಾಡಿ ಇಡೀ ಸಮುದ್ರವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದ. ಪ್ರಾವರ್ತಯತ್ ತದಾ ರಾಜ ಸಹಸ್ರೇಣ ಚ ಬಾಹುನಾ ದೇವಾಸುರ ಸಮಾಕ್ಷಿಪ್ತ ಕ್ಷೀರೋದಮಿವ ಮಂದರಃ. 1000 ಬಾಹುಳಿಂದ ತಾನು ನೀರನ್ನು ತಿರುಗಿಸುವಾಗ ಹೇಗೆ ಕಂಡಿತು ಅಂತ ಕೇಳ್ತಾರೆ. ದೇವಾಸುರರು ಹಿಂದೆ ಕ್ಷೀರ ಸಮುದ್ರವನ್ನು ಮಥನ ಮಾಡ್ತಾ ಇದ್ರು. ಅದು ಹೇಗೆ ಮಾಡಿರಬಹುದು ಕೇಳಿದ್ರೆ, ಹೀಗೆ ಮಾಡಿರಬಹುದು ಅಂತ ಕಲ್ಪನೆ ಮಾಡಿಕೊಳ್ಳಿ, ಹಾಗೆ ಕಾಣ್ತಾ ಇತ್ತು. ಹಾಗಾಗಿ ಸಮುದ್ರ ಅದು ಒಳ್ಳೆಯ ಸುಳಿ ಕೃತಕವಾಗಿದ್ದು ತನ್ನ 1000 ಕೈಗಳಿಂದ ಅದನ್ನು ನೀರನ್ನು ತಿರುಗಿಸ್ತಾ ಇದ್ದ. ಹಾಗಾಗಿ ಸಮುದ್ರ ಮಥನವೋ ಅಂತ ಅನ್ನಿಸ್ತಾ ಇತ್ತು. ಮಂದರ ಕ್ಷೋಭಚಕಿತ ಅಮೃತೋದ್ಭವ ಶಂಕಿತಾ ಸಹಸೋತ್ಪತಿತ ಭೀತಾ ಭೀಮಂ ದೃಷ್ಟ್ವಾ ನೃಪೋತ್ತಮಂ ನತಾ ನಿಶ್ಚಲ ಮೂರ್ಧಾನೋ ಬಭೂವಸ್ತೆ ಮಹೋರಗಾ ಸಾಯಾಹ್ನೇ ಕದಲೀಖಂಡಾ ಕಂಪಿತಾಸ್ತಸ್ಯ ವಾಯುನ. ಸಮುದ್ರ ತಳಭಾಗದಲ್ಲಿ ವಾಸ ಮಾಡುವ ಮಹಾಮಹಾ ಸರ್ಪಗಳು ಇರ್ತಾ ಇತ್ತು. ಸಮುದ್ರ ಅಂದ್ರೆ ಹಾಗೆ. ಅದು ಏನಾಯ್ತು ಕೇಳಿದ್ರೆ, ದೊಡ್ಡ ಪರ್ವತ ಕಂಪನ ಆದಾಗಿ ನೀರು ಕಂಪಿಸ್ತಾ ಇತ್ತು. ಹಾಗಾಗಿ ಇವರು ಏನು ಆಲೋಚನೆ ಮಾಡಿದ್ರು, ಓ ಇದು ಸಮುದ್ರ ಮತ ಇನ್ನೊಂದ್ಸಲ ಆಗ್ತಾ ಉಂಟು ಅಂತ ಹೇಳಿ ಶಂಕಿತರಾಗ್ತಾ ಇದ್ರಂತೆ. ಹಾಗಾಗಿ ಅವುಗಳೆಲ್ಲ ಮೇಲೆ ಬಂತಂತೆ. ಮೇಲೆ ಬಂದು ನೋಡಿದ್ರೆ ಇಲ್ಲಿ ರಾಜನಾದಂತಹ 1000 ಕೈ ಉಳ್ಳಂತಹ ಅರ್ಜುನ ಅಂದ್ರೆ ಕಾರ್ತವೀರ್ಯಾರ್ಜುನ, ಅವನಿಗೆಲ್ಲ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿತಂತೆ. ಅವುಗಳೆಲ್ಲ, ಓ ನೀನು ಅಂತ ಗೊತ್ತಾಗ್ಲಿಲ್ಲ, ನಾನು ಬೇರೆ ಏನೋ ಸಮುದ್ರ ಮಥನ ಆಗ್ತಾ ಇತ್ತು ಅಂತ ನಾನು ಭಾವಿಸಿದೆ ಅಂತ ಹೇಳ್ತಾರೆ. ಅವನ ತೋಳುಗು ಎಷ್ಟು ಇದು ಇತ್ತು ಕೇಳಿದ್ರೆ, ಒಂದು ಸಲ ಹೀಗೆ ಬೀಜಾಡಿದ್ರೆ ಒಳ್ಳೆ ಗಾಳಿ ಬರ್ತಾ ಇದೆ. ನಾವೇ ಕೈಯಲ್ಲಿ ಆರತಿಯೆಲ್ಲ ಇದ್ರೆ ಆರಿಸ್ಬೇಕಾದ್ರೆ ಕೈಯಲ್ಲಿ ಹೀಗೆ ಮಾಡ್ತೇವೆ. ಒಂದು ಕೈಯಲ್ಲಿ ಹೀಗೆ ಮಾಡುವಾಗ ಎಷ್ಟು ಗಾಳಿ ಬರ್ಬೋದು. 1000 ತೋಳಿನಿಂದ ಒಂದೇ ಸಲ ಬೀಸಿದ್ರೆ ಎಷ್ಟು ಗಾಳಿ ಬರ್ಬೋದು. ಹಾಗಾದ್ರೆ ಆಗ ಹೇಗೆ ಸುನಾಮಿ ಉಂಟಾಗಿರ್ಬಹುದು ಅಂತ ಆಲೋಚನೆ ಮಾಡಿ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಸಾಯಾನ್ನೇ ಕದಲೀಖಂಡಾ ಕಂಪಿತಸ್ತಸ್ಯ ವಾಯುನ ಅಂತ. ಅವನ ತೋಳಿನ ಗಾಳಿಯಿಂದಾಗಿ ಕದಲಿ ಮರಗಳು, ಬಾಳೆ ಗಿಡಗಳೇ ಅದು ಅಲ್ಲಾಡಿ ಬೀಳ್ತಾ ಇತ್ತು. ಸವೈ ಬದ್ಧ್ವಾ ಧನುರ್ಜಾಭಿಃ ಉತ್ಸುಕಂ ಪಂಚಭಿಶ್ವರೈಃ ಲಂಕೇಶಂ ಮೋಹಯಿತ್ವಾ ಸಬಲಂ ರಾವಣಂ ಬಲಾತ್ ದರ್ಗಿತ್ಯೈವ ಸಮಾನೀಯ ಮಾಹಿಷ್ಮತ್ಯಾಂ ಬಬಂಧ ತಂ. ಕಾರ್ತವೀರ್ಯಾರ್ಜುನ ತಾನು ಒಂದು ಸಲ ಲಂಕಾಧಿಪತಿಯಾದ ರಾವಣನನ್ನು ತಾನು ಹಿಡಿದಾಕಿದ. ಹೇಗೆ ಮಾಡಿದ ಅಂತ ಕೇಳಿದ್ರೆ ಹೇಳ್ತಾರೆ, ಪಂಚಭಿಷರೈಹಿ 5 ಬಾಣಗಳಿಂದ ಅವನನ್ನು ಮೋಹ ಬರುವಂತೆ ಮಾಡಿದ. ಅಂತಪರ ನಾವು ಹೇಳ್ತೇವಲ್ಲ, ಒಂದು ತಲೆ 10 ಮರ, ಎಷ್ಟು ಬಾಣ ಬಿಟ್ಟು ಕಷ್ಟಪಟ್ಟು ಹಿಡಿದ್ರೆ ಅಲ್ವೇ ಅಲ್ಲ. 5 ಬಾಣವನ್ನು ಬಿಟ್ಟು ಅವನಿಗೆ ಮೋಹ ಬರುವ ಹಾಗೆ ಮಾಡಿ, ಅಂದ್ರೆ ಮೂರ್ಛೆ ಬರುವವರಾಗಿ ಮಾಡಿ ಸೇನಾ ಪರಿವಾರದೊಂದಿಗೆ ಅವನನ್ನು ಸೋಲಿಸಿ ಅವನನ್ನು ಮಹಿಷ್ಮತಿ ನಗರದ ಕಾರಾಗೃಹದಲ್ಲಿ ಬಂಧಿಸಿಟ್ಟದ್ದು. ಎಂತಹ ಸಾಮರ್ಥ್ಯ ಕಾರ್ತವೀರ್ಯಾರ್ಜುನದ್ದು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ.
ಶ್ರುತ್ವಾ ತು ತಂ ಬದ್ಧಂ ಪೌಲಸ್ತ್ಯಂ ಅರ್ಜುನಂ ತದೃಶೇ ಸ್ವಯಂ ಮಮೋಚ ರಕ್ಷಃ ಪೌಲಸ್ತ್ಯಂ ಪೌಲಸ್ತ್ಯೇ ನಾನು ಯಾಚಿತಃ. ರಾವಣ ಅವನನ್ನು ಹಿಡಿದು ಕಟ್ಟಿ ಹಾಕಿ ತಾನು ಕಾರಾಗೃಹದಲ್ಲಿ ಇಟ್ಟ. ಅವನನ್ನು ಬಿಡಿಸ್ಲಿಕ್ಕೆ ಯಾರು ಬರಬೇಕು? ಆಗ ಅವನ ತಂದೆಯಾದಂತಹ ಪುಲಸ್ತ್ಯರೇ ಓಡಿಕೊಂಡು ಬಂದಿರದೆ, ನನ್ನ ಮಗನನ್ನು ಬಿಟ್ಟು ಬಿಡು ಮಾರಾಯ, ನನ್ನ ಮಗನನ್ನು ಬಿಟ್ಟು ಬಿಡು ಅಂತ. ಹಾಗಾಗಿ ತನ್ನ ಮಗನ ಬಂಧನವನ್ನು ಬಿಡಿಸುವಂತವ ಕೇಳಿದ. ಯಸ್ಯ ಬಾಹು ಸಹಸ್ರಸ್ಯ ಬಭೂವ ಜಾತಲಸ್ವನಃ ಯುಗಾಂತೆ ತಂಬುಜಸ್ಸೈವ ಸ್ಫುಟಿತೋಖ್ಯಶನೇರಿವ. ಮುಂದೆ ಈತ ಅವನನ್ನು ಬಿಟ್ಟು ಬಿಟ್ಟ. ಯಾಕೆ? ಅಪ್ಪ ಬಂದು ಕೇಳಿದಾನೆ ಅಂತ ಹೇಳಿ ತಾನು ಮಗನನ್ನು ಬಿಟ್ಟು ಬಿಟ್ಟ. ಆಮೇಲೆ ಯಾವ 1000 ತೋಳುಗಳಿಂದ ತಾನು ಹೊರಗಡುವಂತ ಧನುಷ್ಠೇಂಕಾರ ಹೇಗಿತ್ತು ಅಂತ ಕೇಳ್ತಾರೆ. ಅಂದ್ರೆ ಒಂದು ಕೈಯಿಂದ ಶಬ್ದ ಮಾಡುದು. ಇದು 1500 ಆ ಕಡೆ 500 ಈ ಕಡೆ ತೋಳು. ಬಿಲ್ಲು ಮತ್ತೆ ಬಾಣವನ್ನು ಹಿಡ್ಕೊಂಡಿದ್ದಾನೆ. ಆ ಬಾಣವನ್ನು ಬಿಡುವ ಮೊದಲು ಏನು ಮಾಡ್ತಾರೆ? ಅದರಲ್ಲಿ ಇರುವ ಹಗ್ಗ ಉಂಟಲ್ಲ, ಅದನ್ನು ಜ್ಯಾ ಅಂತ ಕರೀತಾರೆ. ಆ ಹಗ್ಗವನ್ನು ಒಂದ್ಸಲ ಎಳೆದು ಬಿಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಎಷ್ಟು ಟೈಟ್ ಉಂಟು ಅಂತ ನೋಡು. ಟೈಟ್ ಇದ್ದಾಗೆ, ಅದು ಬಿಗಿಯಾಗಿದ್ದಾಗೆ ಶಬ್ದ ಜೋರು ಬರ್ತದೆ. ಇದು 500 ಕೈಗಳಿಂದ ಬಿಡುವಾಗ ಒಂದೇ ಸಲವನ್ನು ಬಿಟ್ಟಾಗ ಎಷ್ಟು ಶಬ್ದ ಬರಬಹುದು ಅಂತ ಆಲೋಚನೆ ಮಾಡಿ. ಅದು ನೋಡಿದ್ದೆ ಪ್ರಳಯ ಜಲಧಿಯ ಸ್ಫೋಟದ ಹಾಗೆ ಕೇಳ್ತಾ ಇತ್ತು ಅಂತ. ಯುಗಾಂತೆ ತೊಂಬುಜಸ್ಯೈವ ಅಂತ ಹೇಳ್ತಾರೆ. ಯುಗದ ಕೊನೆಯಲ್ಲಿ ಯಾವ ರೀತಿ ಶಬ್ದ ಬರ್ಬಹುದು ಆ ರೀತಿ ಶಬ್ದ ಬರ್ತಾ ಇತ್ತು. ಅಹೋಬತ ಮೃಧೇ ವೀರ್ಯಂ ಭಾರ್ಗವಸ್ಯ ಯದಚ್ಛಿನತ್ ಯಾಜ್ಞೋ ಬಾಹು ಸಹಸ್ರಂತು ಹೈಮಂ ತಾಲಮನಂ ಯಥ ಹೇಳ್ತಾರೆ. ಇದಕ್ಕಿಂತ ಆಶ್ಚರ್ಯ ಏನು ಕೇಳಿದ್ರೆ, ತಾನು ಕಾರ್ತವೀರ್ಯಾರ್ಜುನ ತನ್ನ 1000 ಬಾಹುಗಳಿಂದ ಏನು ಠಂಕಾರ ಮಾಡಿಕೊಂಡು ಬಿಡ್ತಾ ಇದ್ದಾನೆ, ಇದನ್ನು ನೋಡಿದ್ರೆ ಪರಶುರಾಮರು ತಾವು ಯುದ್ಧದಲ್ಲಿ ಅಂತಹ ತಾಲವನವನ್ನು ತಾನು ತುಂಡರಿಸಿದಾಗೆ ತುಂಡರಿಸಿದ್ರಲ್ಲ ಅಂತ. ಅಂದ್ರೆ ಎಂತಹ ಕೈ, ಅಷ್ಟು ಶಬ್ದ ಬರ್ತಾ ಇತ್ತು. ಅಷ್ಟು ಶಬ್ದ ಬಂದದ್ದನ್ನು ಅಂತಹ ದೊಡ್ಡ ಜನ ಅಂತ ಗಂಟೆಗಟ್ಲೆ ಹೇಳಿದ್ರು ಕಾರ್ತವೀರ್ಯಾರ್ಜುನನ. ಹೇಳಿ ಮುಂದೆ ಬರುವವನು ಪರಶುರಾಮ ಏನು ಮಾಡ್ತಾನೆ? ಇವರನ್ನು ಕೊಂದು ಹಾಕಿದ. ಒಂದೇ ವಾಕ್ಯದಲ್ಲಿ ಹೇಳಿದ್ರು. ಇಷ್ಟು ಪರಾಕ್ರಮ ಯಾರಿಗೆ ಅದು ಹೋಗ್ತದೆ? ಪರಶುರಾಮರಿಗೆ ಹೋಗ್ತದೆ. ಯಾವಾಗ್ಲೂ ಹಾಗೆ ದೇವಿ ಮಹಾತ್ಮೆಯಲ್ಲೂ ನೋಡ್ತೇವೆ. 5000 ವರ್ಷ ಯುದ್ಧ ಮಾಡಿದ್ರು ಹಾಗೆ ಹೀಗೆ ಅಂತ ಬಹಳ ಮಹಿಷಾಸುರನ ಆರ್ಭಟೆಯೇ ಜೋರು ಯಕ್ಷಗಾನಗಳಲ್ಲಿ ನೋಡಿದ್ರು ಕೂಡ. ಯಾಕೆ ಕೇಳಿದ್ರೆ ಅಂತಹ ಅಸುರನನ್ನು ಲೀಲಾಜಾಲವಾಗಿ ದೇವಿ ನಾಶ ಮಾಡಿದ್ಲು. ಯಾರಿಗಷ್ಟು ಸಾಮರ್ಥ್ಯ ಹೋಯಿತು, ಯಾರಿಗದರಷ್ಟು ಇದು ಹೋಯ್ತು ಕೇಳಿದ್ರೆ ಅದು ದೇವಿಗೆ ಹೋಯ್ತು. ಹಾಗೆ ಇಲ್ಲಿ ಕೂಡ ಪರಶುರಾಮ ದೇವರು ಅಂತಹ ತಾಲವನದಿಂದ ಇರುವ ಇವನ ಕೈಯನ್ನು ಅಷ್ಟನ್ನೂ ಕೂಡ ತುಂಡರಿಸಿದ್ರು. ಕಾರ್ತವೀರ್ಯಾರ್ಜುನನ ಕೈಯನ್ನು ತುಂಡರಿಸಿದ್ರು ಅಂತ ಅದನ್ನು ಮುಂದೆಗೆ ಅದನ್ನು ಅರ್ಥ ಮಾಡಿಕೊಂಡು ಹೇಳ್ತಾರೆ. ಆದ್ರೆ ಇಲ್ಲಿ ಹೇಳುವಾಗ ಹೈಮಂ ತಾಲವನಂ ಯಥ ಅಂತ, ಬಂಗಾರದ ತಾಲ ವೃಕ್ಷದಲ್ಲಿರುವಂತಹದ್ದನ್ನು ತುಂಡು ಮಾಡಿದ್ರೆ ಹೇಗಾಗ್ಬಹುದು ಹಾಗೆ ಅಂತ. ಎಲ್ಲಿಯಾದ್ರೂ ಬಂಗಾರದ ತಾಲ ವೃಕ್ಷಗಳು ಅಂತ ಉಂಟಾ? ಇಲ್ಲ. ಮತ್ತೆ ಯಾಕೆ ಅದು ಬಂಗಾರದ ತಾಲ ವೃಕ್ಷದ ಹಾಗೆ ಅಂತ ಕೊಟ್ಟದ್ದು ಹೇಳಿದ್ರೆ, ಇವ ತನ್ನ ತೋಳಿಗೆ ಎಲ್ಲ ಭುಜಕೀರ್ತಿಗಳನ್ನ ಹಾಕೊಂಡಿದ್ದಾನೆ. ಯಾರು? ಕಾರ್ತವೀರ್ಯಾರ್ಜುನ. ಈಗ ನೋಡಿ ಅದಷ್ಟು ತುಂಡಾಗಿ ಬಿಡುವಾಗ ನಾವೇನ್ ಹೇಳ್ತೇವೆ? ಎಂತ ಮರ, ಒಂದು 1000 ಗೆಲ್ಲು ತುಂಡು ಬಿತ್ತು. ಆ 1000 ಮರದ ಹೇಗಿತ್ತು ಮರ ಅಂತ ಹೇಳಿದ್ರೆ ಅದರಲ್ಲಿ ಬಂಗಾರ ಫಿಕ್ಸ್ ಮಾಡಿದ್ದೇವೆ. ಈಗ ಆ ಬಂಗಾರ ಸಹಿತವಾದಂತ ತೋಳುಗಳು ಬಿದ್ದಿದೆ. ಹಾಗಾಗಿ ನೋಡುವಾಗ ಹೇಗೆ ಕಾಣುತ್ತದೆ ಕೇಳಿದ್ರೆ, ಬಂಗಾರದ ಒಂದು ವೇಳೆ ತಾಲ ವೃಕ್ಷಗಳು ಇರ್ತಾ ಇದ್ರೆ ಅದು ತುಂಡಾಗಿ ಬಿದ್ರೆ ಹೇಗೆ ಕಾಣಬಹುದೋ ಹಾಗೆ ಕಾಣುತ್ತೆ ಅಂತ ಆ ರೀತಿಯಾಗಿ ವೇದವ್ಯಾಸರು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ತ್ರಿಷಿತೇನ ಕದಾಚಿತ್ ಸ ಭಿಕ್ಷುಭಿಶ್ಚಿತ್ರಭಾನುನಾ ಸಭಿಕ್ಷಾ ಮತದಾದ್ವೀರ ಸಪ್ತದ್ವೀಪಾನ್ ವಿಭಾವಸೋಹೋ. ಇವನು ಪರಾಕ್ರಮ ಈಗಲೇ ಅವನದು ತುಂಡಾಗಿ ಬಿತ್ತು ಅಂತಲ್ಲ, ಮುಂದೆ ಇವುದು ತುಂಡಾಗಿ ಬೀಳತ್ತೆ ಅಂತ ಕೊಟ್ಟದ್ದು. ಅಂದ್ರೆ ಇವನನ್ನು ಹೊಗಳಿ ಇವನೇ ದೊಡ್ಡ ಜನ ಅಂತ ಹೇಳಿದ್ರೆ, ಇವನಿಗಿಂತ ಬದಲು ದೊಡ್ಡಾದವನು ಪರಶುರಾಮ ಇದ್ದಾನೆ ಅಂತ ಎಚ್ಚರಿಸ್ತಾ ಇದ್ದಾರೆ ಅಷ್ಟೇ. ಇನ್ನು ಇವನ ಸಾಮರ್ಥ್ಯವನ್ನು ಹೇಳ್ತಾರೆ. ಒಂದು ಬಾರಿ ಅಗ್ನಿದೇವ ನನಗೆ ಹಸಿವೆ ಆಗ್ತದೆ ಅಂತ ಹೇಳಿಕೊಂಡು ಬಂದು ನನಗೇನಾದ್ರೂ ಭಿಕ್ಷೆ ತ್ರಿಷಿತೇನ ಕಜಾಸ ಭಿಕ್ಷಿತ ಚಿತ್ರಭಾನುನ ಅಂತ ಹೇಳ್ತಾರೆ. ಸ ಭಿಕ್ಷಾಂ ಅದಾದ್ವೀರ ಸಪ್ತದ್ವೀಪಾನ್ ವಿಭಾವಸ. ಆಗ ಕಾರ್ತವೀರ್ಯಾರ್ಜುನ ಹೇಳಿದಂತೆ, ಹೌದಾ ನಿಂಗೆ ಭಿಕ್ಷೆ ಬೇಕಾ? ನೋಡಿ 7 ದ್ವೀಪಕ್ಕೆ ನಾನು ಒಡೆಯ, ಹಾಗಾಗಿ ಅಖಂಡ ಭೂಮಂಡಲವನ್ನೇ ನಿನಗೆ ಕೊಡ್ತೇನೆ, ನಿನಗೇನು ಹಸಿವೆ ಆಗ್ತದೆ ನೀನು ತೀರಿಸಿಕೋ ಅಂತ ಹೇಳಿದಂತೆ. ಪುರಾಣಿ ಗ್ರಾಮ ಘೋಷಾಂಚ ವಿಷಯಾಂಚೈವ ಸರ್ವಜ ಜಜ್ವಾಲ ತಸ್ಯ ಸರ್ವಾಣಿ ಚಿತ್ರಭಾನುರ್ದಿದೃಕ್ಷಯ. ಅಗ್ನಿದೇವ ಏನು ಮಾಡ್ತಾನೆ ಗೊತ್ತಾ? ಪಟ್ಟಣಗಳನ್ನು, ಗ್ರಾಮಗಳನ್ನು, ಹಳ್ಳಿಗಳನ್ನು ಅಂತ ಎಲ್ಲ ನೋಡದೆ ಎಲ್ಲವನ್ನು ಕೂಡ ಪದಾರ್ಥಗಳನ್ನು ತಿಂತ ತನ್ನ ದೃಷ್ಟಿಯಿಂದ ಅದನ್ನು ಜ್ವಲಿಸಿ ಬಿಟ್ಟ. ಯಾಕೆ? ಅಗ್ನಿ. ಸತಸ್ಯ ಪುರುಷೇಂದ್ರಸ್ಯ ಪ್ರಭಾವೇನ ಮಹಾತ್ಮನಃ ದದಾಹ ಕಾರ್ತವೀರ್ಯಸ್ಯ
ಶೈಲಾಂಶ್ಚೈವ ವನಾನಿ ಚ. ಅಗ್ನಿದೇವ ಆದ್ರೂ ಕೂಡ ಏನು ಮಾಡ್ತಾನೆ, ಕಾರ್ತವೀರ್ಯಾರ್ಜುನ ಹೇಗೂ ಹೇಳಿದ್ದಾನೆ, ಅಷ್ಟು ಬಲಿಷ್ಠನಾದವ ನನ್ನ ಸಹಾಯಕ್ಕಿದ್ದಾನೆ ಅಂತ ಹೇಳಿ ಕಾಡು ಮೇಡು ಎಲ್ಲವನ್ನು ಸುಡ್ತಾ 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 ಹೋದಂತೆ. ಸ ಶೂನ್ಯಮಾಶ್ರಮಂ ರಮ್ಯಂ ವರುಣಸ್ಯಾತ್ಮಜಸ್ಯ ವೈ ದದಾಹ ವನವದ್ಭೀತಶ್ಚಿತ್ರಭಾನು ಸಹೈಹಯಾಹ. ಆಗ ವರುಣನ ಮಗ ಒಬ್ಬ ಇದ್ದ, ಅವನ ಹೆಸರು ಆಪವ ಅಂತ ಹೆಸರು. ಅಂತಹ ಆಪವ ಎನಿಸುವಂತವನು ವಶಿಷ್ಠ, ಅಂದ್ರೆ ಬಹಳ ಶ್ರೇಷ್ಠನಾದ ಋಷಿ. ಅಂತಹ ಆಪವನ ಆಶ್ರಮ ಇತ್ತಲ್ಲ, ಅದನ್ನು ತಾನು ತಿಂದು ಸುಟ್ಟು ಕರಕಲ ಮಾಡಿ ಬಿಡ್ತಾನೆ. ಹಾಗಾಗಿ ಆಶ್ರಮ ನೋಡ್ತಾನೆ, ಆಶ್ರಮದಲ್ಲಿ ಯಾರು ಇರ್ಲಿಲ್ಲ. ಹೇಗೂ ನನಗೆ ಇವನು ಬಲಕ್ಕೆ ಇದ್ದಾನೆ, ನನಗೆ ತಿನ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಆಪವನ ಆಶ್ರಮವನ್ನು ಸುಟ್ಟು ಬಿಟ್ಟ. ಯಂ ಲೇಭೆ ವರುಣಃ ಪುತ್ರಂ ಪುರಾ ಭಾಸ್ವಂತಮುತ್ತಮಂ ವಶಿಷ್ಠಂ ನಾಮ ಸಮುನಿ ಖ್ಯಾತ ಆಪವ ಇತ್ಯುತಃ. ಯಾರು ಇವ ಆಪವ ಅಂತ ಕೇಳಿದ್ರೆ ವರುಣನ ಪ್ರಕಾಶಮಾನನಾದಂತವನ ಶ್ರೇಷ್ಠವಾದ ಯಾವ ಮಗ ಅಲ್ವಾ, ಅವನೇ ವಶಿಷ್ಠ ಅಂತ ಇದ್ದ. ಹಾಗಾಗಿ ಆಪವ ಅಂತ ಹೆಸರಿನಲ್ಲಿ ಖ್ಯಾತನಾದವ ಈತ. ತತ್ರಾಪವಸ್ತು ತಂಕ್ರೋಧ ಛಪ್ತವಾನ್ ಅರ್ಜುನಂ ವಿಭೋ ಯಸ್ಮಾನ್ನ ವರ್ಜಿತಮಿದಂ ವನಂತೆ ಹೇಹಯೇಶ್ವರ ತಸ್ಮಾತೆ ದುಷ್ಕರಂ ಕರ್ಮ ಕೃತಮಂತ್ರೋ ಹನಿಷ್ಯತಿ. ಆ ಅಗ್ನಿ ಆದ್ರೆ ಏನು, ಕಾರ್ತವೀರ್ಯಾರ್ಜುನನ ಬಲ ಉಂಟು ಅಂತ ಹೇಳಿ ತಾನು ಆ ವಶಿಷ್ಠನ ಅಂದ್ರೆ ಆಪವನ ಆಶ್ರಮವನ್ನು ದಹಿಸಿದ್ದಾನೆ. ಆ ವನವನ್ನು ಬಿಡದಂತೆ ಎಲ್ಲವನ್ನು ಸುಟ್ಟು ಮುಕ್ಕಿದಂತಹ ಅಗ್ನಿಯನ್ನು ನೋಡಿ ಇವನಿಗೆ ಸಿಟ್ಟು ಬಂತು ಆಪವನಿಗೆ. ಆತ ಏನು ಮಾಡ್ತಾನೆ, ಶಾಪ ಕೊಟ್ಟು ಬಿಟ್ಟ. ಯಾರಿಗೆ? ಅಗ್ನಿಗೆಲ್ಲ, ಕಾರ್ತವೀರ್ಯಾರ್ಜುನನಿಗೆ ಶಾಪವನ್ನು ಕೊಟ್ಟಂತೆ. ಯಾಕೆ ಕೇಳಿದ್ರೆ, ಹೋಗಿ ಹೋಗಿ ಎಂತವರಿಗೆ ಆಶ್ರಯವನ್ನು ಕೊಟ್ಟಿದ್ದಿ, ಅಗ್ನಿ ತಾನು ಸುಡುವ ಕೆಲಸ ಮಾಡುವವ, ಅವನಿಗೆ ನೀನು ಹೇಳಿದ್ಯಲ್ಲ ಸಪ್ತದ್ವೀಪವನ್ನು ಸುಟ್ಟು ಹಾಕು, ನೀನು ಬೇಕಾದ್ರೆ ತಿಂದುಕೋ ಅಂತ ಹೇಳಿದ್ಯಲ್ಲ ಅಂತ ಹೇಳಿ ದುಷ್ಕರ್ಮಿಯಾದವರಿಗೆ ನೀವು ಆಶ್ರಯವನ್ನು ಕೊಟ್ಟದ್ದಕ್ಕೆ ಶಾಪ ಕೊಟ್ರು. ಏನು? ತಸ್ಮಾತೆ ದುಷ್ಕರಂಕರ್ಮ ಕೃತಮಂತ್ರೋ ಹನಿಷ್ಯತಿ. ಏನು ಕೇಳಿದ್ರೆ, ಜಮದಗ್ನಿಯ ಮಗನಾದ ಪರಶುರಾಮನಿಂದ ನೀನು ಸತ್ತು ಹೋಗು ಅಂತ ಹೇಳ್ತಾನೆ. ಅಂದ್ರೆ ಯಾವ ಅಗ್ನಿಯನ್ನು ನೀನು ಪೋಷಣೆ ಮಾಡಿದ್ಯಲ್ಲ ಅದಕ್ಕೋಸ್ಕರ ನಿನಗೆ ನಾನು ಕೊಡುವ ಶಾಪ ಅಂತ ಇವ ಹೇಳಿದ. ಇದು ನಮಗೆ ಕೊಡುವ ಎಚ್ಚರಿಕೆಗಳು. ನಾವು ಅವರಿಗೆ ಬೇಜಾರಾಗತ್ತೆ, ಇವರಿಗೆ ಬೇಜಾರಾಗತ್ತೆ ಅಂತ ಹೇಳಿ ಭಗವಂತನಿಗೆ ಯಾವುದು ಬೇಜಾರಾಗತ್ತೆ, ಧರ್ಮ ಯಾವುದು ಅಂತ ಆಲೋಚನೆ ಮಾಡೋದಿಲ್ಲ. ಹಾಗೆ ಮಾಡದೇ ಇದ್ರೆ ಹೀಗೆಲ್ಲ ನಾವು ಅಂತಹ ದುಷ್ಟರಿಗೂ ಆಶ್ರಯ ಕೊಟ್ಟಾಗ ಅದರದ ಪಾಪದ ಫಲವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಅಂತಹ ಕಾರ್ತವೀರ್ಯಾರ್ಜುನನ ಬಗ್ಗೆ ಹೇಳಿ, ರಾಮೋ ನಾಮ ಮಹಾವೀರ್ಯೋ ಭಾರ್ಗವೋ ಭೃಗುನಂದನ ಸಾಹಸಿ ಬ್ರಾಹ್ಮಣಶ್ಚ ತ್ವಾಂ ಹನಿಷ್ಯತಿ ಭಾರ್ಗವ ಅಂತ ಶಾಪ ಕೊಟ್ಟು ಬಿಟ್ಟು. ಏನಿದರ ಅರ್ಥ ಅಂತ ಕೇಳಿದ್ರೆ, ರಾಮೋ ನಾಮ ಮಹಾವೀರ್ಯ, ರಾಮ ಎನ್ನುವಂತ ಮಹಾಪರಾಕ್ರಮಶಾಲಿ ಯಾರವನು, ಭಾರ್ಗವ ಕುಲದಲ್ಲಿ ಬಂದ ಭೃಗುನಂದನ. ಹಾಗಾಗಿ ಭಾರ್ಗವ ರಾಮ ಪರಶುರಾಮ. ಹಾಗಾಗಿ ಅವನು ನಿನ್ನನ್ನು ನಾಶ ಮಾಡ್ತಾನೆ. ಸಾಹಸಿ ಬ್ರಾಹ್ಮಣತ್ವಂ, ಅದರಲ್ಲಿ ತಪಸ್ವಿಯೂ ಹೌದು ಸಾಹಸಿಯೂ ಹೌದು. ಅಂತಹ ಬ್ರಾಹ್ಮಣನಿಂದ ನೀನು ಸತ್ತು ಹೋಗ್ತೀಯಪ್ಪ, ಅವನು ನಿನ್ನನ್ನು ನಾಶ ಮಾಡ್ತಾನಪ್ಪ ಅಂತ ಶಾಪ ಕೊಡ್ತಾರೆ. ಅನಷ್ಟ ದ್ರವ್ಯತಾತೇನ ಬಭೂವಾ ಮಿತ್ರಕರ್ಷಣ ಪ್ರಭಾವೇಣ ನರೇಂದ್ರಸ್ಯ ಪ್ರಜಾಧರ್ಮೇಣ ರಕ್ಷತಃ. ಆಮೇಲೆ ಹೇಳ್ತಾರೆ, ಪ್ರಜೆಗಳನ್ನು ಧರ್ಮದಿಂದ ರಕ್ಷಣೆ ಮಾಡ್ತಾ ಇದ್ದವ ಕಾರ್ತವೀರ್ಯಾರ್ಜುನ. ಅಂತಹ ಪ್ರಭಾವದಿಂದಾಗಿ ಯಾವ ವಸ್ತುಗಳು ಕಳೆದುಕೊಳ್ತಾ ಇರಲಿಲ್ಲ ಹೇಳುವಾಗ ಹೇಳ್ತಾರೆ, ದತ್ತಾತ್ರೇಯನ ವರದಿಂದಾಗಿ. ದತ್ತಾತ್ರೇಯ 4 ವರವನ್ನು ಕೊಟ್ಟಿದ್ದ. ಅದರಲ್ಲಿ ತಾನು ಧಾರ್ಮಿಕವಾಗಿ ನಾನು ಇರಬೇಕು ಅಂತ ಎಲ್ಲ ಕೇಳುವಾಗ ಅವ ಅನುಗ್ರಹ ಮಾಡಿದ. ಹಾಗಾಗಿ ದಕ್ಷವಾದ ಆಡಳಿತ ಇದ್ದದ್ರಿಂದ ಒಂದು ವಸ್ತು ಯಾರು ಕೂಡ ಅದನ್ನು ಕದಿತಾ ಇರಲಿಲ್ಲ. ಹಾಗಾಗಿ ಇವತ್ತು ಕೂಡ ಅಂತಹ ಮಂತ್ರ ಪ್ರಸಿದ್ಧ. ಯಾವುದು? ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರಭಾಗ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅಂತ ಬರ್ಲಿಕ್ಕೆ ಕಾರಣ ದತ್ತಾತ್ರೇಯನ ಚಿಂತನೆ ಅದು ಪ್ರಧಾನ ಆಗಿರಬೇಕು ಅಂತ ತೋರಿಸಿಕೊಡ್ತಾ ಇದ್ದಾರೆ. ರಾಮಸ್ತಸ್ಯ ಚ ಮೃತ್ಯುರ್ವೈ ತಸ್ಯ ಶಾಪಾನ್ ಮಹಾಮುನೇಃ ಪರಶ್ಚೋಷಶ್ಚ ಶೈಷೋಶ್ಚ ಕಬುರವ್ಯ ಸ್ವಯಮೇವ ವೃತಃ ಪುರ. ಹೇಳ್ತಾರೆ, ಈ ವಶಿಷ್ಠರ ಯಾವ ಶ್ರೇಷ್ಠರಾದಂತಹ ಈ ಋಷಿಗಳಿದ್ದಾರಲ್ಲ, ಆ ಋಷಿಗಳ ಆಪವ ಎನ್ನುವ ಋಷಿಗಳ ಒಂದು ಶಾಪದಿಂದಾಗಿ ಮುಂದೆ ಈ ಕಾರ್ತವೀರ್ಯಾರ್ಜುನನನ್ನು ಪರಶುರಾಮ ನಾಶ ಮಾಡ್ತಾನೆ ಅಂತ. ಹಾಗಾದ್ರೆ ಪರಶುರಾಮರ ಶಾಪದಿಂದಾಗಿ ತಾನು ಇದು ಆಪವನ ಶಾಪದಿಂದಾಗಿ ತನ್ನ ಸಹಸ್ರಬಾಹುವನ್ನು ಕಳೆದುಕೊಂಡನ ಕೇಳಿದ್ರೆ ಇದು ಒಂದು ಮುಖ ಅಷ್ಟೇ. ಏನು? ವರಶ್ಚೈ ಶೋಷಸ್ಯ ಕೌರವ್ಯ ಸ್ವಯಮೇವ ವೃತಃ ಪುರ. ತಾನು ವರವನ್ನೇ ಬೇಡಿದ್ದವ. ಅವ ದತ್ತಾತ್ರೇಯನ ಹತ್ರ ಉಪಾಸನೆ ಮಾಡಿ 4 ವರವನ್ನು ಬೇಡಿದ್ದ.
ಅದರಲ್ಲಿ ಒಂದು ವರ ಏನು ಕೇಳಿದ್ರೆ ನನಗೆ ಸಹಸ್ರ ಸಹಸ್ರ ಬಾಹು ಬರಬೇಕು ಅಂತ ಕೇಳಿದ. ಎರಡನೇದ್ದೇ ಅಂತ ಏನು ಕೇಳ್ತಾನೆ ಕೇಳಿದ್ರೆ ಎಲ್ರಿಗೂ ಕೂಡ ನಾನು ರಕ್ಷಣೆ ಕೊಟ್ಟವನಾಗಿರ್ಬೇಕು ಅಂತ ಕೇಳಿದ್ದ. ಆಮೇಲೆ ಅದರಲ್ಲಿ ಏನ್ ಹೇಳ್ತಾನೆ, ನಾನು ಸಾಯೋದೇ ಹೇಳಿದ್ರೆ ನನಗಿಂತ ಬಲಿಷ್ಠರಾದವರ ಹತ್ರ ನಾನು, ಅಂದ್ರೆ ನಿನಗಿಂತ ಬಲಿಷ್ಠ ನೀನು ಅಂದ್ರೆ ಅಲ್ಲಿದ್ದದ್ದು ದತ್ತಾತ್ರೇಯ ಭಗವಂತ, ನಿನಗಿಂತ ದೊಡ್ಡ ಜನದಿಂದ ನಾನು ಸಾಯ್ಬೇಕು ಅಂತ. ಭಗವಂತನಿಗಿಂತ ದೊಡ್ಡ ಜನ ಮತ್ಯಾರೂ ಇಲ್ಲ, ಭಗವಂತನೇ. ಹಾಗಾಗಿ ತಾನೇ ಪರಶುರಾಮನಾಗಿ ಅವತಾರವನ್ನು ಮಾಡಿ ಕಾರ್ತವೀರ್ಯಾರ್ಜುನನ ಸಂಹಾರ ಮಾಡಿದ್ದೇ ಹೊರತು ಆಪವನ ಶಾಪದಿಂದ ಮಾತ್ರ ಅಲ್ಲ. ಹಾಗಾದ್ರೆ ಆಪವ ಶಾಪ ಕೊಟ್ಟಲ್ಲ ಕೇಳಿದ್ರೆ ಇದು ವ್ಯತ್ಯಾಸ ಏನು, ಋಷಿಗಳಿಗೆ ಒಂದು ಶಾಪ ಕೊಡ್ಬೇಕಾದ್ರೆ ನಮ್ಮ ಹಾಗೆ ಸಿಟ್ಟು ಬಂದು ತತ್ತೆ ಹೋಗುವಂತ ಶಾಪ ಕೊಡೋದಲ್ಲ ಅವರು. ಮತ್ತೆ ಏನು, ಅದಕ್ಕೆ ಸಂಕಲ್ಪ ಇದೆ, ಆಚಮನೆ ಮಾಡಬೇಕು. ನೀವು ನೋಡಿ ಪರೀಕ್ಷಿತ ರಾಜನಿಗೆ ಶಾಪ ಕೊಡ್ಬೇಕಾದ್ರೆ ಶೃಂಗಿ ಏನು ಮಾಡ್ತಾನೆ, ಕೌಶಿಕ್ಯಾಪ ಉಪಸ್ಪೃಶೇತ್ ಅಂತ ಹೇಳ್ತಾರೆ. ತಾನು ದರ್ಭೆಗೆ ಪವಿತ್ರವನ್ನೆಲ್ಲ ಹಾಕಿಕೊಂಡು ಆಚಮನೆ ಮಾಡಿ ಸಂಕಲ್ಪ ಮಾಡಿ ದೇಶಕಾಲ ಸಂಕೀರ್ತನೆಯನ್ನೆಲ್ಲ ಮಾಡಿ ಆಮೇಲೆ ಮಣಮಣಾಂತರ ಜಪ ಮಾಡಿ ಆಮೇಲೆ ನೀರನ್ನು ಹಾಕಿ ಶಾಪ ಕೊಡುದು. ಎಷ್ಟು ಹೊತ್ತು ಡ್ಯೂರೇಷನ್ ಅಂತ ಆಲೋಚನೆ ಮಾಡಿ. ಅಷ್ಟೊತ್ತಿಗಾದ್ರೆ ನಮಗೆ ಅಷ್ಟೆಲ್ಲ ಮಾಡುವಾಗ ಸಿಟ್ಟಿದ್ರೆ ಅದು ಇಳದೆ ಹೋಗುತ್ತೆ. ಹಾಗಾದ್ರೆ ಮತ್ತೂ ಇಳಿಲಿಲ್ಲ. ಮತ್ತೆ ಯಾಕೆ ಶಾಪ ಕೊಟ್ರು ಕೇಳಿದ್ರೆ ಅವರಿಗೆ ಮುಂದೇನಾಗತ್ತೆ ಅಂತ ಗೊತ್ತು. ಹಾಗಾಗಿ ಭಗವಂತನ ಸಂಕಲ್ಪ ಏನು ಅಂತ ಗೊತ್ತು. ಹಾಗಾಗಿ ಅವರು ಶಾಪ ಕೊಡ್ಬೇಕಾದ್ರೆ ಅದನ್ನು ನಮ್ಮ ಹಾಗೆ ಹೇಳದೆ ಅದನ್ನು ಪರ್ಟಿಕ್ಯುಲರ್ ಆಗಿ ಯಾರಿಂದ ಹೇಗೆ ಯಾವಾಗ ಎಲ್ಲಿ ಎಷ್ಟನ್ನು ಕೂಡ ಸಂಕಲ್ಪ ಮಾಡಿ ಕೊಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಇದು ಭಗವಂತನ ಸಂಕಲ್ಪ ಏನು ಅಂತ ಅವರಿಗೆ ಗೊತ್ತಾಯ್ತು. ಹಾಗಾದ್ರೆ ನಾವು ಶಾಪ ಕೊಟ್ರೆ ನಮ್ಮ ಪುಣ್ಯವೇ ಹ್ರಾಸ ಆಗಿ ಹೋಗುತ್ತೆ. ಅದು ಮಾತ್ರ ಅಲ್ಲ, ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಾವು ಎಲ್ಲಿಯಾದ್ರೂ ಅವರದ್ದು ಇಚ್ಛೆ ಏನು ಅಂತ ಗೊತ್ತಿಲ್ಲದೆ ಕೊಟ್ಟದ್ರಿಂದ ಶಾಪವೂ ಫಲಿಸೋದಿಲ್ಲ, ನಮ್ಮ ಪುಣ್ಯವೂ ಹ್ರಾಸ ಆಗಿ ಬಿಡತ್ತೆ. ಹಾಗಾಗಿ ನಾವು ಶಾಪ ಕೊಡುವ ಹಾಗಿಲ್ಲ. ಅವರು ಹೇಗೆ ಕೊಟ್ಟಾರ, ಇನ್ನಿಂದ 7ನೇ ದಿನ ತಕ್ಷಕ ಎನ್ನುವ ಹಾವು ಬಂದು ನಿನ್ನನ್ನು ಕಚ್ಚಿ ನೀನು ಸತ್ತು ಹೋಗು ಅಂತ. ನೋಡಿ 7ನೇ ದಿನ ಅಂತ ಟೈಮ್ ಕೊಟ್ರು, ಯಾರು ಬರಬೇಕು ಅಂತ ಹೇಳಿದ್ರು, ಅದು ಹೇಗೆ ಹಾವು ಕಚ್ಚಬೇಕು ಹೇಳಿದ್ರು, ಯಾವ ಹಾವು ಕಚ್ಚಬೇಕು ಹೇಳಿದ್ರು. ಇದಿಷ್ಟು ಹೇಳಿದ್ರಿಂದ 7ನೇ ದಿನವೇ ಇವನ ಆಯುಷ್ಯ ಮುಗಿಯತ್ತೆ ಅಂತ ಅವರಿಗೆ ಗೊತ್ತಿತ್ತು. ಅದೇ ರೀತಿ ಇಲ್ಲಿಯೂ ಕೂಡ ತಾನು ಶಾಪ ಕೊಡಬೇಕಾದ್ರೆ ಏನು ಹೇಳ್ತಾರೆ ಆಪವರು, ಅವ್ರಿಗೆ ಗೊತ್ತಾಯ್ತು, ಓ ಇವನನ್ನು ಕೊಲ್ಲಬೇಕಾದ್ರೆ ಭಗವಂತನಿಗೆ ದೊಡ್ಡ ವಸ್ತು ಇನ್ನೊಂದಿಲ್ಲ. ಹಾಗಾಗಿ ಏನು ವರ ಕೊಟ್ಟಿದ್ರು ಅದು ಗೊತ್ತಿದ್ದದ್ರಿಂದಲೇ ಇವರಂತಹ ಶಾಪವನ್ನು ಕೊಡ್ತಾ ಇದ್ದಾರೆ. ತಸ್ಯ ಪುತ್ರ ಶತಸ್ಯಾಸನ್ ಪಂಚಪುತ್ರ ಮಹಾತ್ಮನಃ ಕೃತಾಸ್ತ್ರ ಬಲಿನಶೂರಾ ಧರ್ಮಾತ್ಮಾನೋ ಯಶಸ್ವಿನಃ. ಮತ್ತೆ ಇವನಿಗೆ ಕಾರ್ತವೀರ್ಯಾರ್ಜುನಿಗೆ 100 ಮಂದಿ ಮಕ್ಕಳಿದ್ರಂತೆ. ಅದರಲ್ಲಿ 5 ಮಕ್ಕಳು ಮಾತ್ರ ಉಳಿದಿದ್ರು ಅಂತ ಹೇಳ್ತಾರೆ. ಅಷ್ಟೂ ಜನವೂ ಕೂಡ ಅಸ್ತ್ರವಿದ್ಯೆಯಲ್ಲಿ ಬಲ್ಲವರಾಗಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಬಲಿಷ್ಠರು, ಶೂರರು, ಧರ್ಮಾತ್ಮರು ಆಗಿದ್ರು ಈ ಕಾರ್ತವೀರ್ಯಾರ್ಜುನನ 5 ಮಕ್ಕಳು. ಯಾರೆಲ್ಲ ಹೇಳ್ತಾರೆ, ಶೂರಶ್ಚ ಶೂರಸೇನಶ್ಚ ಧೃಷ್ಟೋಕ್ತ ಕೃಷ್ಣ ಏವಚ ಜಯಧ್ವಜಶ್ಚ ನಾಮಾಸೀದ್ ಆದಾವಂತ್ಯೋ ನೃಪತಿರ್ಮಹಾನ್. ಶೂರ, ಶೂರಸೇನ, ದೃಷ್ಟ, ಕೃಷ್ಣ, ಜಯಧ್ವಜ ಅಂತ ಹೇಳ್ತಾರೆ. ಆ ಜಯಧ್ವಜನಿಗೆ ಹೇಳುವಾಗ ಅವಂತಿ ದೇಶದ ದೊರೆಯಾಗಿದ್ದ ಜಯಧ್ವಜ ಅಂತ ಕೊಡ್ತಾರೆ. ಕಾರ್ತವೀರ್ಯಸ್ಯ ತನಯಾಹ ವೀರ್ಯವಂತೋ ಮಹಾರಥಾಃ ಜಯಧ್ವಜಸ್ಯ ಪುತ್ರಸ್ತು ತಾಲಜಂಘೋ ಮಹಾಬಲಃ. ಇನ್ನು ಕಾರ್ತವೀರ್ಯನ ಮಕ್ಕಳು ಮಹಾರಥಿಕರು ಅಂತ ಹೇಳ್ತಾರೆ, ವೀರ್ಯವಂತರು ಆಗಿದ್ರು. ಆ ಜಯಧ್ವಜ ಅವನು ಅವಂತಿ ದೇಶದ ದೊರೆಯಾಗಿದ್ದ, ಅವನ ಮಗ ಮಹಾಬಲಿಷ್ಠನಾದವನು ತಾಲಜಂಘ ಅಂತ. ತಸ್ಯ ಪುತ್ರ ಶತಾಖ್ಯಾಸ್ತು ತಾಲಜಂಘ ಇತಿ ಶ್ರುತಃ ತೇಷಾಂಗುಲೇ ಮಹಾರಾಜ ಹೇಹಯಾನ ಮಹಾತ್ಮನಾಂ. ತಾಲಜಂಘನ 100 ಜನ ಮಕ್ಕಳು ಅಂತ ಕೊಡ್ತಾರೆ. ಅವರ ಹೆಸರೇ ಒಟ್ಟಿಗೆ ತಾಲಜಂಘರು ಅಂತಲೇ ಹೆಸರು. ನಮಗೆ ಕೌರವರು ಹೇಗೆ ಪ್ರಸಿದ್ಧವೋ ಹಾಗೆ 100 ಜನ ಯಾರು ಕೌರವರು ಅಂತ ಹೆಸರಿಲ್ವಾ, ಪ್ರತ್ಯೇಕ ಹೆಸರಿದೆ. ಆದರೆ ನಮಗೆ ಅದರಲ್ಲಿ ಕೆಲವರ ಹೆಸರು ಮಾತ್ರ ಗೊತ್ತು. ಹಾಗೆಯೇ ಇಲ್ಲಿ ಕೂಡ ಅಷ್ಟೇ, ತಾಲಜಂಘ ಅಂತ ಹೇಳಿದ್ರೆ ಅವರು 100 ಜನರನ್ನು ಗ್ರೂಪಲ್ಲಿ ಇಟ್ಟುಕೊಂಡೇ ಅವರನ್ನು ತಾಲಜಂಗರು ಅಂತ ಕರೀತಾ ಇದ್ರು. ಅವರೆಲ್ಲರೂ ಕೂಡ ಈ ಕಾರ್ತವೀರ್ಯಾರ್ಜುನನ ಈ ವಂಶದಲ್ಲಿ ಪ್ರಸಿದ್ಧರಾದವರು ಅಂತ ಕೊಡ್ತಾರೆ. ಭೀತಿಹೋತ್ರಾಹ ಪ್ರಜಾತ್ಯಾಶ್ಚ ಭೋಜಾಶ್ಚಾವಂತಯಸ್ತಥ ಕೌಂಡಿಕೇಯಾಶ್ಚ ರಾಜೇಂದ್ರ ತಾಲಜಂಘಾಸ್ತಥೈವ ಚ ಭಾರತಾಶ್ಚ ಸುಜಾತಾಶ್ಚ ಬಹುತ್ವಾನ್ ನಾನು ಕೀರ್ತಿದಃ ವೃಷ ಪ್ರಭೃತಯೋ ರಾಜನ್ ಯಾದವಾಹ ಪೂರ್ಣಕರ್ಮಿಣಃ. ಭೀತಿಹೋತ್ರರು, ಪ್ರಜಾತ್ಯರು, ಭೋಜರು, ಆವಂತೆಯರು, ಕೌಂಡಿಕೇಯರು, ತಾಲಜಂಗರು, ಇವರೆಲ್ಲ ಮತ್ತೆ ಭಾರತರು, ಸುಜಾತರು ಅಂತ ಅನೇಕ ಗುಂಪುಗಳು ಇತ್ತು ಅಂತ ಹೇಳ್ತಾರೆ. ನಮಗೆ ಕೆಲವು ಮಾತ್ರ ಗೊತ್ತು, ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದಾರೆ. ಆದ್ರೆ ಹೇಳಿ ಏನು ಹೇಳ್ತಾರೆ ಗೊತ್ತಾ, ಅಲ್ಲ ಅವರ ಹೆಸರು ಹೇಳ್ಬಹುದಲ್ಲ ಕೇಳಿದ್ರೆ,
ವಿಸ್ತಾರಾಚ ಅಂತ ಹೇಳ್ತಾರೆ. ಇದನ್ನೆಲ್ಲ ಹೇಳ್ತಾ ಕೂತ್ರೆ ಎಷ್ಟು 300 500 ಸಾಧಾರಣ 1000 ಜನರದ ಹೆಸರು ಹೇಳ್ತಾ ಕೂತ್ಕೊಳ್ಬೇಕು. ಅದು ವಿಸ್ತಾರ ಆಗತ್ತೆ. ಅದಕ್ಕೋಸ್ಕರ ನಾನು ಹೇಳಲಿಲ್ಲ ಅಂತ ಹೇಳಿ ವೃಷ ಪ್ರಭೃತೆ ಬಹುತ್ವಾನ್ ನಾನು ಕೀರ್ತಿದ, ತುಂಬಾ ಆಗತ್ತೆ, ಅದಕ್ಕೆ ಹೆಸರು ಹೇಳಲಿಕ್ಕೆ ಹೋಗ್ಲಿಲ್ಲ. ಹಾಗಾಗಿ ಮುಂದೆ ನಿಮಗೆ ವೃಷನೇ ಮೊದಲಾದಂತಹ ಯಾದವರು ಪುಣ್ಯಕರ್ಮಿಗಳಿದ್ದಾರೆ, ಅವರ ಚರಿತ್ರೆಯನ್ನು ನಿನಗೆ ಮಾತ್ರ ಹೇಳ್ತಾ ಇದ್ದೇನೆ ಅಂತ. ನಮಗೆ ಇಷ್ಟು ಹೆಸರು ಹೇಳುವಾಗ್ಲೂ ಎಷ್ಟು ಜನ ಆಗಿ ಹೋಗಿದ್ದಾರಪ್ಪ ಅಂತ ಆಗಿದೆ. ಹಾಗಿದ್ರೆ ಪೂರ್ತಿ ಹೆಸರು ಹೇಳ್ತಾ ಇದ್ರೆ ಹರಿವಂಶ ಮುಗಿತಾನೇ ಇರ್ಲಿಲ್ವೋ ಏನು. ವೃಷೋ ವಂಶಧರಸ್ತಸ್ಯ ಪುತ್ರೋ ನಾಮ್ನ ಭವನ್ ಮಧು ಮಧೋಃ ಪುತ್ರಶತಂ ತ್ವಾದಿ ವೃಷಣಸ್ತತ್ರ ವಂಶಭಾಗ್. ಇನ್ನು ಯಾದವರಲ್ಲಿ ಶ್ರೇಷ್ಠನಾದವ ಯಾರು ಕೇಳಿದ್ರೆ ವೃಷ ಎನ್ನುವವನು ವಂಶೋದ್ಧಾರಕ ಅಂತ ಹೇಳ್ತಾರೆ. ಇವನ ಮಗ ಮಧು ಅಂತ. ನಮಗೆ ಮಧು ಕೈಟವರು ಅಂತ 2 ರಕ್ಕಸರು ಮಾತ್ರ ನೆನಪು, ಆದ್ರೆ ಇದ್ರಲ್ಲಿ ಆ ಹೆಸರನ್ನು ಇಟ್ಟುಕೊಂಡವರು ತುಂಬಾ ಇದ್ದಾರೆ. ಇವಾಗ್ಲೂ ಇದೆ, ಮಧುಸೂದನ ಅಂತ ಇದೆ, ನಾವು ಅವರನ್ನು ಶಾರ್ಟ್ ಮಾಡಿ ಮಧು ಅಂತ ಕರಿತೇವೆ. ಹಾಗೆ ಇಲ್ಲಿ ಕೂಡ ಮಧು ಎನ್ನುವಂತ ಒಬ್ಬ ಇದ್ದ. ಮಧುವಿಗೆ 100 ಜನ ಮಕ್ಕಳಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಅವರನ್ನು ಉದ್ಧರಿಸುವ ಇನ್ನೊಬ್ಬ ಮಗ ಹುಟ್ಟಿಕೊಂಡು ಅವನೇ ವೃಷಣ ಅಂತ ಅವನ ಹೆಸರು ಅಂತ ಹೇಳ್ತಾರೆ. ವೃಷಣ ಅಂತ ಯಾಕೆ ಹೆಸರು ಅವನಿಗೆ ಹೇಳ್ತಾರೆ, ಅಲ್ಲಿ ತಾನು ಪ್ರಜೆಗಳಿಗೆ ಇಷ್ಟಾರ್ಥವನ್ನು ಸುರಿಸ್ತಾ ಇದ್ದ. ವರ್ಷತೀತಿ ವೃಷಣ, ಎಲ್ರಿಗೂ ತಾನು ಏನು ಕೇಳ್ತಾ ಅದನ್ನು ಕೊಡ್ತಾ ಇದ್ದ, ಅಂತಹ ಪರಾಕ್ರಮಶಾಲಿ. ಹಾಗಾಗಿ ಅವನಿಗೆ ವೃಷಣ ಅಂತ ಪ್ರಸಿದ್ಧವಾದ ಹೆಸರು. ನಿಜವಾಗಿ ಅವನ ಹೆಸರು ಪಯೋದನ ಅಂತ ಕೊಡ್ತಾರೆ. ವೃಷಣಾದ್ ವೃಷ್ಣಯ ಸರ್ವೇ ಮಧೋಸ್ತು ಮಧವಸ್ಮೃತಾ ಯಾದವ ಯದುನಾ ಜಾಗ್ರೆ ನಿರುಚ್ಯಂತೆ ಚ ಹೈಹಯಾಹ. ಎಲ್ಲ ವೃಷಣದಿಂದ ಬಂದವರೆಲ್ಲರೂ ಕೂಡ ವೃಷ್ಣಿಗಳು. ನಾವು ಇವತ್ತು ಭಾಗವತಾದಿ ಗ್ರಂಥಗಳಲ್ಲಿ ಕೇಳ್ತೇವೆ. ಹಾಗಾಗಿ ಅವರೆಲ್ಲ ವೃಷ್ಣಿಗಳು. ಮಧುವಿನಿಂದ ಬಂದವರೆಲ್ಲ ಮಧುಗಳು. ಹಾಗೆ ಯದುವಿನಿಂದ ಬಂದವರೆಲ್ಲ ಯಾದವರು. ಹಾಗಾಗಿ ಯಾದವ ಅಂದ್ರೆ ಯಾರೊಂದು ನಮಗೆ ಗೊತ್ತು. ಹಾಗೆಯೇ ಹೇಹಯನಿಂದ ನಿರೂಪಿಸಲ್ಪಟ್ಟ ವಂಶ ಇದು ಅಂತ ಹೇಳ್ತಾ ಇದ್ದಾರೆ. ಶೂರಾಶ್ಚ ಶೂರವೀರಾಶ್ಚ ಶೂರಸೇನಾಸ್ತಥಾನಘ ಶೂರಸೇನ ಇತಿ ಖ್ಯಾತಃ ತಸ್ಯ ದೇಶೋ ಮಹಾತ್ಮನಃ. ಇವರ ಕುಲದಲ್ಲಿ ಬಂದವರೇ ಶೂರರು, ಶೂರವೀರರು ಅಥವಾ ಶೂರಸೇನರು ಅಂತ ಪ್ರಸಿದ್ಧರು. ಅಂತಹ ದೇಶ ಕೂಡ ಶೂರಸೇನ ಅಂತ ದೇಶಕ್ಕೆ ಹೆಸರು. ಅಂತಹ ರಾಜರು ಇದ್ದದ್ದರಿಂದ ಆ ದೇಶಕ್ಕೆ ಶೂರಸೇನ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಅನಷ್ಟ ದ್ರವ್ಯತಾ ಚೈವ ತಸ್ಯ ರಾಜ್ಞೋ ಬಭೂವಃ ಪ್ರತ್ಯಯೇನ ನರೇಂದ್ರಸ್ಯ ಪ್ರಜಾಧರ್ಮೇಣ ರಕ್ಷಿತಾಃ. ಈ ಕಾರ್ತವೀರ್ಯಾರ್ಜುನನ ವಂಶದಲ್ಲಿ ಯಾವ ದ್ರವ್ಯಗಳು ನಾಶ ಆಗ್ತಾ ಇರಲಿಲ್ಲ ಹೇಳ್ತಾರೆ. ರಾಜನ ಬುದ್ಧಿವಂತಿಕೆಯ ಒಂದಾಗಿ ಪ್ರಜೆಗಳಿಗೆ ಒಳ್ಳೆಯ ಕ್ಷೇಮ ಮತ್ತೆ ರಕ್ಷಣೆ ಇದೆಲ್ಲ ಸಿಗ್ತಾ ಇತ್ತು. ನತಸ್ಯ ವಿತ್ತನಾಶಸ್ಯ ನಷ್ಟಂ ಪ್ರತಿಲಭೇಚ್ಛ ಸಹ ಕಾರ್ತವೀರ್ಯಸ್ಯ ಯೋ ಜನ್ಮ ಕೀರ್ತಯೇ ದಿಹ ನಿತ್ಯಶಃ. ಅಲ್ಲ, ಅವರು ಹುಟ್ಟಿದಾಗ ಅವರ ರಾಜ್ಯಭಾರದಲ್ಲಿ ಹಾಗೆಲ್ಲ ಆಯ್ತು, ನಾವೀಗ ಯಾಕೆ ಕೇಳಬೇಕು, ನಮಗೇನು ಫಲ ಅಂತ ಕೇಳಿದ್ರೆ ಅವರು ನಮಿಗೂ ಕೂಡ ಅಂಶತಃ ಫಲವನ್ನು ಹೇಳ್ತಾ ಇದ್ದಾರೆ. ಕಾರ್ತವೀರ್ಯಾರ್ಜುನನ ಜನ್ಮದ ಈ ಚರಿತ್ರೆಯನ್ನು ಪ್ರತಿದಿನ ಯಾರು ಕೀರ್ತನೆ ಮಾಡ್ತಾರೋ ಅಥವಾ ಯಾರು ಅದನ್ನು ಕೇಳ್ತಾರೋ ಅವರಿಗೆ ಎಂದೂ ಕೂಡ ಸಂಪತ್ತು ನಷ್ಟ ಆಗೋದಿಲ್ಲ. ಹಾಗಾದ್ರೆ ಬ್ಯಾಂಕಲ್ಲಿ ಒಂದಿಷ್ಟು ಡೆಪಾಸಿಟ್ ಇಟ್ಟಿದ್ದೇವೆ ಕೇಳಿದ್ರೆ ಅದು ಹಾಗೆ ಇರತ್ತೆ, ಅದನ್ನು ತೆಗೆಯುವ ಗೋಜಿಗೆ ಹೋಗೋದಿಲ್ಲ. ಯಾಕೆ? ಬೇರೆ ಕಡೆಯಿಂದ ನಮಗೆ ದ್ರವ್ಯ ಸಂಪತ್ತು ಬರುತ್ತೆ. ಹಾಗಾಗಿ ಕಾರ್ತವೀರ್ಯಾರ್ಜುನನ ಹೆಸರು ಹೇಳಿದ್ರೆ ನಷ್ಟವಾದ ವಸ್ತು ಸಿಗ್ತದೆ ಅಂತ ಒಂದು ಆಂಗಲ್, ಇದು ಒಂದು ಮುಖದ ದೃಷ್ಟಿ ಅಷ್ಟೇ. ಬಿಟ್ರೆ ಇಲ್ಲದೆ ಇದ್ರೂ ಕೂಡ ನಿಮ್ಮಲ್ಲಿದ್ದ ಸಂಪತ್ತಂತೂ ನಷ್ಟ ಆಗೋದಿಲ್ಲ. ನಷ್ಟವಾದ ಒಂದು ವೇಳೆ ಸಂಪತ್ತಿದ್ರೂ ಕೂಡ ಯೋ ಜನ್ಮ ಕೀರ್ತಯೇ ದಿಹ ನಿತ್ಯಶ, ನಿತ್ಯ ಕೇಳಿದ್ರೆ ನಷ್ಟವಾದ್ರೂ ಅದು ನಿಮಗೆ ಸಿಕ್ಕತ್ತೆ. ಹಾಗಾದ್ರೆ ಇದ್ದದ್ದು ಉಳಿಯತ್ತೆ, ನಷ್ಟವಾದದ್ದು ಸಿಗ್ತದೆ. ಹಾಗಾಗಿ ಕಾರ್ತವೀರ್ಯಾರ್ಜುನ ಹಾಗಾದ್ರೆ ಅಲ್ಲಿ ಮಾತ್ರ ಇಟ್ಟುಕೊಳ್ಳೋದಲ್ಲ, ಅಲ್ಲಿಂದ ದತ್ತಾತ್ರೇಯನ ಚಿಂತನೆವರೆಗೆ ನಾವು ಸಾಗಬೇಕು. ವಿತ್ತವಾನ್ ಸ ಭವೇಚ್ಚೈವ ಧರ್ಮಶ್ಚೈವ ವಿವರ್ಧತೆ ಯಥಾ ವಿಷ್ಣುರ್ ಯಥಾ ದೇವಾಹ ತಥಾ ಸ್ವರ್ಗೇ ಮಹೀಯತೆ. ಮತ್ತೆ ಹೇಳ್ತಾರೆ, ಈ ಕಾರ್ತವೀರ್ಯಾರ್ಜುನನ ಈ ಮಹಿಮೆಗಳನ್ನು ಚರಿತ್ರೆಗಳನ್ನು ಹರಿವಂಶವನ್ನು ಕೇಳಿತು ಅಂತ ಕೇಳಿದ್ರೆ ಅವರು ಸಂಪತ್ತನ್ನು ಪಡೀತಾರೆ. ಬದುಕಿನಲ್ಲಿ ಧರ್ಮ ಮಾಡಿದ್ರು ಅಂತ ಹೇಳಿದ್ರೆ ಧರ್ಮ ಎನ್ನುವಂಥದ್ದು ವೃದ್ಧಿ ಆಗ್ತಾ ಹೋಗ್ತದೆ. ಹೇಗೆ ವಿಷ್ಣುವನ್ನು ದೇವತೆಗಳು ತಾವು ಉಪಾಸನೆಯನ್ನು ಮಾಡಿ ತಮಗೆ ಬೇಕಾದಂತಹ ಸುಖ, ತಮಗೆ ಬೇಕಾದ ಧರ್ಮ ಸಂಪತ್ತುಗಳನ್ನು ಪಡೆದಿದ್ರೋ ಹಾಗೆ ಈ ಗ್ರಂಥಾಧ್ಯಯನದಿಂದಾಗಿ ಚರಿತ್ರೆಯನ್ನು ಕೇಳಿದ್ರೆಂದು ಕೂಡ ಸಂಪತ್ತು ಎನ್ನುವಂಥದ್ದು ಭಗವಂತನ ಅನುಗ್ರಹದಿಂದ ದೊರೆಯತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗ ಜನಮೇಜಯ ಪ್ರಶ್ನಿಸ್ತಾನೆ, ಕಿಮರ್ಥಂ ತದ್ವನಂ ದಗ್ಧಂ ಅಪವಸ್ಯ ಮಹಾತ್ಮನಃ ಕಾರ್ತವೀರ್ಯಸ್ಯ ವಿಕ್ರಮ್ಯ ತನ್ಮೇ ಬ್ರೂಹಿತ ಪೃಚ್ಛತ. ಅಲ್ಲ, ನೀವು ಅದೆಲ್ಲ ಫಲ ಹೇಳಿದ್ದು ಸರಿ, ಈ ಫಲ ಕೇಳಿದ ಕೂಡಲೇ ಇವರು ಆಲೋಚನೆ ಮಾಡಿದ್ರು ಜನಮೇಜಯ, ಇಲ್ಲಿಗೆ
ಜನಮೇಜಯನ ಚರಿತ್ರೆ ಮುಗೀತು ಅಂತ ನೋಡಿ ಆಲೋಚನೆ ಮಾಡಿ. ಇಡೀ ಹರಿವಂಶವನ್ನು ಕೇಳಿದ್ರೆ ಎಷ್ಟು ಪುಣ್ಯ, ಒಂದೊಂದು ಕಥೆಯನ್ನು ಕೇಳಿದಾಗ ಒಂದೊಂದು ಅವಾಂತರ ಪುಣ್ಯ ಅಂದ್ರೆ ಫಲವನ್ನು ಹೇಳ್ತಾ ಇದ್ದಾರೆ ಹೇಳಿದ್ರೆ, ಪೂರ್ತಿ ಕೇಳಿದ್ರೆ ಅದಕ್ಕೆ ಮೋಕ್ಷವನ್ನೇ ಕೊಟ್ಟು ಬಿಟ್ಟಿದ್ದಾರೆ. ಭಗವಂತನ ವಂಶದ ಚರಿತ್ರೆ ಕೇಳಿದ್ರೆ ಮೋಕ್ಷವೇ ಸಿಕ್ಕತ್ತೆ ಅಂತ ಕೊಟ್ರು. ಆದ್ರೂ ನಮಗೆ ಆ ಲೌಕಿಕದ ಎದುರುಗಡೆ ಅಲೌಕಿಕ ಬೇಡ. ಯಾಕೆ ಕೇಳಿದ್ರೆ ಅಲೌಕಿಕವಾದ ಎಷ್ಟೇ ವಸ್ತು ಕೊಡಿ ಅದು ನಮಗೆ ರುಚಿಸೋದಿಲ್ಲ. ಲೌಕಿಕ ವಸ್ತು ಕೊಟ್ರೆ ಅಲ್ಲಿಗೆ ಜನ ಓಡೋದು ಜಾಸ್ತಿ. ಹಾಗಾಗಿ ಸಾಮಾನ್ಯವಾಗಿ ಕ್ಷುದ್ರ ದೇವತೆಗಳಿಗೆ ಬೆಲೆ ಜಾಸ್ತಿ ಕಲಿಕಾಲದಲ್ಲಿ. ಕ್ಷುದ್ರ ದೇವತೆಗಳಂದ್ರೇನು? ಹಸಿ ಅವರಿಗೆ ಏನು ಕೊಡ್ಬೇಡಿ, ತಿನ್ಲಿಕ್ಕೆ ಒಂದಷ್ಟು ಕೊಟ್ರೆ ಸಾಕು, ಒಂದಿಷ್ಟು ಏನೋ ಒಂದು ಚಿಕ್ಕ ಚಿಕ್ಕದು ನೈವೇದ್ಯ ಕೊಟ್ರೆ ಸಾಕು, ಅವರು ಅದರಲ್ಲೇ ತೃಪ್ತರಾಗಿ ನಿಮಗೆ ಬೇಕಾದ್ದೆಲ್ಲ ಕೊಡ್ತಾರೆ. ಉದಾಹರಣೆ ಹಿಂದೆ ನಿಕುಂಭನ ಚರಿತ್ರೆ ಬಂದಿತ್ತು. ಹಾಗೆಯೇ ರುದ್ರದೇವರು ಬರಲಿಲ್ಲ, ತನ್ನ ಗಣವಾದ ನಿಕುಂಭನನ್ನು ಕಳಿಸಿದ್ರು ಕಾಶಿನಗರದಲ್ಲಿ. ಆ ನಿಕುಂಭನ ಪೂಜೆ ಮಾಡಿದ ಕೊಟ್ಟದ್ದೇ ಕಡೆ, ಮತ್ತೆ ರುದ್ರದೇವರು ಯಾರು ಬೇಡ ಏನು ಬೇಡ, ನಿಕುಂಭನೇ ಸಾಕು ಅಂತ. ಹಾಗೆ ನಾವು ಕೂಡ ಲೌಕಿಕವಾದ ಫಲದ ಹಿಂದೆ ಬಿದ್ದಿರ್ತೇವೆ. ಅದಕ್ಕೋಸ್ಕರ ಹೇಳ್ತಾರೆ, ಈ ಗ್ರಂಥಗಳನ್ನು ಶಾಸ್ತ್ರಗಳನ್ನು ಭಗವಂತನ ಉಪಾಸನೆ ಮಾಡಿದ್ರೆ ಪರಲೌಕಿಕವಾದದ್ದು ಸಿಗ್ತದೆ, ಲೌಕಿಕವಾದದ್ದು ಸಿಕ್ಕತ್ತೆ ಅಂತ ಕೊಡ್ತಾರೆ. ಹಾಗಾಗಿ ನಾವು ಲೌಕಿಕಕ್ಕೆ ಒಂದು ದೇವತೆಯನ್ನು, ಮೋಕ್ಷಕ್ಕೆ ಇನ್ನೊಂದು ದೇವತೆಯನ್ನು ಹೊಂದಿಕೊಳ್ಳುವಂತ ಅಗತ್ಯ ಇಲ್ಲ. ನೀವು ಪರದೇವತೆಯನ್ನೇ ಅವಲಂಬಿಸಿದ್ರೆ ಎರಡೂ ದೊರಕತ್ತೆ. ಹಾಗಾಗಿ ಹೇಳ್ತಾರೆ ಇಂಥ ಫಲ ಬರ್ತದೆ ಅಂತ ಹೇಳಿದ್ರೆ, ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ಅಲ್ಲ ನೀವು ಆಗ ಒಂದು ಹೇಳಿದ್ರಿ ಕಥೆ ಏನು, ಮಹಾತ್ಮನಾದಂತ ಆಪವ ಅವ ಶಾಪ ಕೊಟ್ಟ ಕಾರ್ತವೀರ್ಯನಿಗೆ ಅಂತ. ಅಲ್ಲ, ಆಪವ ಯಾವ ಕಾರಣದಿಂದಾಗಿ ಆಶ್ರಮವನ್ನೆಲ್ಲ ಅಪವನ ಆಶ್ರಮವನ್ನೆಲ್ಲ ಅಗ್ನಿ ಸುಟ್ಟ, ಅದು ಸ್ವಲ್ಪ ನನಗೆ ಬಿಡಿಸಿ ಹೇಳಬೇಕು ಅಂತ ಹೇಳ್ತಾರೆ. ಹೇಳಿದ್ದಾರೆ ಹಿಂದೆ, ಆದ್ರೆ ಅದು ಸಮಗ್ರವಾಗಿ ಹೇಳಿದ್ರೆ ಬಿಟ್ರೆ ವಿಶಿಷ್ಟವಾಗಿ ಹೇಳಿಲ್ಲ. ಅದನ್ನು ಬಿಡಿಸಿ ಬಿಡಿಸಿ ಹೇಳಿ ಎನ್ನುವ ಅರ್ಥದಿಂದ ಹೇಳ್ತಾರೆ. ತನ್ಮೇ ಬ್ರೂಹಿತ ಪೃಚ್ಛತ, ನಾನು ಕೇಳ್ತಾನೆ ನನಗೆ ವಿಸ್ತಾರವಾಗಿ ಹೇಳಬೇಕು ಅಂತ. ಆಗ ಅದಕ್ಕೆ ಚರಿತ್ರೆಯನ್ನು ಹೇಳ್ತಾರೆ. ರಕ್ಷಿತಾ ಸಹಿ ರಾಜರ್ಷಿ ಪ್ರಜಾನಾಮಿತಿ ನ ಶ್ರುತಂ ಕಥಂ ಸ ರಕ್ಷಿತಾ ಭೂತ್ವ ನಾಶಯಾಮಾಸ ತದ್ವನಂ. ಅವರು ಹೇಳ್ತಾರೆ, ಮತ್ತೆ ಕಾರ್ತವೀರ್ಯಾರ್ಜುನ ಒಬ್ಬ ರಾಜರ್ಷಿ, ಹಾಗಾಗಿ ಅಂತವನು ಪ್ರಜೆಗಳಿಗೆ ಉತ್ತಮ ರಕ್ಷಕ ಅಂತ ಆಗದಿಂದ ನೀವು ಹೇಳ್ತಾ ಇದ್ದೀರಿ. ಅಂತಹ ರಕ್ಷಣಾ ಕೊಡುವ ಇರುವಂತ ಕಾರ್ತವೀರ್ಯನೇ ಒಂದು ಋಷಿಗಳ ಆಶ್ರಮವನ್ನು ನಾಶಗೊಳಿಸಿದ ಹೇಳಿದ್ರೆ ನೀವು ಹೇಳಿದ ಕೂಡಲೇ ನಂಬ್ಲಿಕ್ಕಾಗತ್ತಾ? ಒಂದ್ ವೇಳೆ ಮಾಡಿದ್ದು ಹೌದು ಅಂತಾದ್ರೆ ಏನೋ ಅದರ ಹಿಂದೆ ಕಾರಣ ಉಂಟಲ್ವಾ? ಯಾಕೆ ಈ ಘಟನೆ ನಡೆಯಿತು? ಒಳ್ಳೆ ಜನ ಅವರು, ಆದ್ರೂ ಹೀಗೆ ಮಾಡಿದ್ರು ಹೇಳಿದ್ರೆ ಯಾಕೆ? ಏನೋ ಹಿಂದೆ ಉಂಟಲ್ಲ, ಕಾರಣ ಇರ್ಬೇಕಲ್ವಾ ಅಂತ ತಾನು ಪ್ರಶ್ನೆ ಮಾಡಿದಾಗ ವೈಶಂಪಾಯನರು ಹೇಳ್ತಾರೆ, ಆದಿತ್ಯೋ ವಿಪ್ರರೂಪೇಣ ಕಾರ್ತವೀರ್ಯಮುಪಸ್ಥಿತ ತೃಪ್ತಿ ಮೇಕಾಂ ಪ್ರಯಚ್ಛಸ್ವ ಆದಿತ್ಯೋಹಮುಪಸ್ಥಿತ. ಅದಕ್ಕೆ ಹೇಳ್ತಾರೆ, ಒಂದು ಸಲ ಸೂರ್ಯ ಇದ್ದಾನಲ್ಲ, ಅವನು ಬ್ರಾಹ್ಮಣ ರೂಪದಿಂದ ಬಂದ. ಕಾರ್ತವೀರ್ಯಾರ್ಜುನನ ಬಳಿಗೆ ಬಂದು ತಾನು ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ, ನಾನು ಸೂರ್ಯ ದೇವ ಬಂದಿದ್ದೇನೆ, ನನಗೆ ತೃಪ್ತಿ ಆಗುವಷ್ಟು ಆಹಾರ ಕೊಡ್ಬೇಕು ನೀವು ಅಂತ ಕೇಳಿದಂತೆ. ಆ ಕಾರ್ತವೀರ್ಯಾರ್ಜುನ ಹೇಳ್ತಾನೆ, ಭಗವನ್ ಕೇನ ತೃಪ್ತಿಸ್ತೆ ಭವೇದ್ ಬ್ರೂಹಿ ವಿಭಾವಸು ಕೀದೃಶಂ ಭೋಜನಂ ದದ್ಮಿ ಶ್ರುತ್ವಾಪಿ ದಿದಧಾಮ್ಯಹಂ. ಆಗ ಕೇಳ್ತಾನಂತೆ ಕಾರ್ತವೀರ್ಜುನ, ಪೂಜ್ಯರೇ ವಿಭಾವಸು, ಬಹಳ ಪರಾಕ್ರಮಿ ನೀವು, ಒಳ್ಳೆಯ ಪ್ರಭಾಕರ ಕಾಂತಿಯೆಲ್ಲ ಇರುವವರು, ಸುಡುವವರು ನೀವು, ನಿಮಗೆ ಹಸಿವೆ ಆಗ್ತದೆ ಕೇಳಿದ್ರೆ ಬಹಳ ಆಶ್ಚರ್ಯ ಆಗತ್ತೆ ನನಗೆ. ಹಾಗಾಗಿ ನಿಮಗೆ ತೃಪ್ತಿ ಯಾವ ಭೋಜನದಿಂದ ನೀಡ್ಲಿ ನಾನು ಹೇಳಿ, ಕೂಡಲೇ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ. ಪಾಪ ನಾವು ಯಾರಾದ್ರೂ ಬಂದ್ರೆ ಹೇಳ್ತಾರಲ್ಲ, ಇಂಥದ್ದು ತುಂಬಾ ಹಸಿವೆ ಆಗಿದೆ ಅಂತ ಹೇಳಿ, ಹೌದೌದಾ ಬನ್ನಿ ಊಟ ಮಾಡಿ ಅಂತ. ನೀವು ಊಟ ಮಾಡಿ ಅಂತ ಕರೆದ್ರ ಇಲ್ವಾ? ನಾನು ಊಟ ಮಾಡುದು ಯಾವುದು ಅದು ನಾವು ಕೇಳಿರೋದಿಲ್ಲ. ನೀವು ಬನ್ನಿ ಊಟ ಮಾಡಿ ಅಂತ ಹೇಳಿರ್ತೇವಲ್ಲ, ಅದೇ ರೀತಿಯಾಗಿ ಇಲ್ಲಿ ಕೂಡ ನಿಮಗದು ಏನು ಬೇಕೋ ಅದನ್ನೊಂದು ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಹೇಳಿದಂತೆ. ಆಗ ಸೂರ್ಯ ಹೇಳ್ತಾನೆ, ಸ್ಥಾವರಂ ದೇಹಿಮೇ ಸರ್ವಂ ಆಹಾರಂ ವದತಾಂಬರ ತೇನ ತೃಪ್ತಿರ್ಭವೇನ್ ಮಕ್ಯಂ ತೇನ ತುಷ್ಟಿಶ್ಚ ಪಾರ್ಥಿವ. ಜ್ಞಾನಿ ಶ್ರೇಷ್ಠರೇ ಅಂತ ಕರೀತಾನೆ. ಕರೆದು ಹೇಳ್ತಾನೆ, ನನಗೆ ಸಮಗ್ರವಾದ ಸ್ಥಾವರ ಪ್ರಪಂಚವನ್ನೇ ನನಗೆ ಆಹಾರವಾಗಿ ಕೊಡು ಅಂತ ಹೇಳ್ತಾನೆ. ಅದರಿಂದ ನನಗೆ ತೃಪ್ತಿ ಆಗ್ತದೆ ಹೊರತು ಮತ್ತೆ ಯಾವುದರಿಂದಲೂ ಅಲ್ಲ ಅಂತ ಹೇಳ್ತಾನಂತೆ. ಆಗ ಕಾರ್ತವೀರ್ಯಾರ್ಜುನ ಹೇಳ್ತಾನೆ, ನ ಶಕ್ಯಂ ಸ್ಥಾವರಂ ಸರ್ವಂ ತೇಜಸ ಮಾನುಷೇಣ ಚ ನಿರ್ದಗ್ಧುಂ ತಪಸಾಂ ಶ್ರೇಷ್ಠ ತ್ವಾಮೇವ ಪ್ರಣಮಾಮ್ಯಹಂ. ಕಾರ್ತವೀರ್ಯ ಹೇಳಿದ, ಸಮಗ್ರವಾದ ಸ್ಥಾವರ ಈ ಮನುಷ್ಯನಿಂದ ತಿನ್ಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ತಿನ್ಲಿಕ್ಕೆ ಕೊಡೋದಿಲ್ಲ, ಆದ್ದರಿಂದ ನಿನಗೆ ನಮಸ್ಕಾರ ಮಾಡ್ತೇನೆ, ನಿನಗೆ ಇಷ್ಟ ಆದದ್ದನ್ನೆಲ್ಲ ನೀನು ಸುಡುತ್ತಿ ಹೇಳಿದ್ರೆ ಅದು ಯುಕ್ತ ಅಲ್ಲ. ನೋಡಿ, ಹಿಂದೆ ಕೂಡ ಇದು ಕೇಳಿದ ಕಥೆಯನ್ನು ವಿಸ್ತೃತವಾಗಿ ಹೇಳಿದ್ರು. ಅಲ್ಲಿ ಏನು ಹೇಳಿದ್ರು ಕೇಳಿದ್ರೆ, ಕಾರ್ತವೀರ್ಯಾರ್ಜುನನ ಹತ್ರ ಬಂದ, ಅಗ್ನಿ ಹೇಳಿದ ನನಗೆ ತಿನ್ಲಿಕ್ಕೆ ಕೊಡು ಅಂತ ಕೇಳಿದ. ಇವ ಏನು ಮಾಡಿದಾನೆ, ಪೂರ್ತಿ ಜಗತ್ತ 7 ದ್ವೀಪವನ್ನು ತಿನ್ಲಿಕ್ಕೆ ಕೊಟ್ಟ ಅಂತ. ನಮಗೇನು ಅನಿಸ್ತದೆ ಆಗ?
ಅಲ್ರಿ ಅವ ಕೇಳಿದ ಇವ ಕೊಟ್ಟು ಬಿಡೋದೇನ, ಇವ ಏನಾದ್ರೂ ಹೇಳ್ಬೇಕಿತ್ತಲ್ಲ, ಹಾಗೆಲ್ಲ ಕೇಳಿದ್ದು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಮಗೆಲ್ಲ ಬರುತ್ತೆ. ಆದ್ರೆ ಅದನ್ನು ಹೇಳಲಿಲ್ಲ ಅಂದ್ರೆ ಅವನ್ ನಮಗೆ ಅಲ್ಲಿ ವೇದವ್ಯಾಸರು ಹೇಳಲಿಲ್ಲ ಅಂದ ಮಟ್ಟಿಗೆ ಇವನು ಹೇಳಲಿಲ್ಲ ಎನ್ನುವ ಅರ್ಥ ಅಲ್ಲ. ಹಾಗಾದ್ರೆ ಏನು ಕೇಳಿದ್ರೆ, ಕಥೆ ಹೇಳುವ ಓಘದಲ್ಲಿ ನಿಮಗೆ ಯಾವುದರ ಲಕ್ಷ್ಯ ಉಂಟೋ ಇಲ್ವೋ ಗೊತ್ತಿಲ್ಲ, ಅವ್ರು ಹೇಳ್ತಾ ಹೋಗ್ತಾರೆ. ಆದ್ರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಬೇಕು ಹೇಳಿದ್ರೆ ಮತ್ತೆ ನಾವು ಪ್ರಶ್ನೆ ಮಾಡ್ಬೇಕು. ಈಗ ಮತ್ತೆ ಪ್ರಶ್ನೆ ಮಾಡಿದ್ರಿಂದ ಅಲ್ಲಿ ನಡೆದ ಘಟನೆಗಳನ್ನು ವಿವರಿಸಿ ಹೇಳ್ತಾ ಇದ್ದಾರೆ. ಇವ ಬಂದು ಕೇಳುವಾಗ ನೇರವಾಗಿ ಒಪ್ಪಿಕೊಂಡಿರ್ಲಿಲ್ಲ. ಮತ್ತೇನು ಹೇಳ್ತಾನೆ ಅವ ಕೇಳಿದ್ರೆ, ಮನುಷ್ಯ ರೂಪವಾಗಿ ನೀನೀಗ ಬಂದಿದ್ಯಪ್ಪ ಸೂರ್ಯ, ಹಾಗಾಗಿ ನೀನು ಈಗ ಪೂರ್ತಿಯಾಗಿ ತಿನ್ನಬಾರ್ದು. ನೀನು ತಿನ್ನುವಂಥದ್ದು ಯುಕ್ತ ಅಲ್ಲ. ಯಾವುದು? ಸ್ಥಾವರ ಜಂಗಮ. ಸ್ಥಾವರ ಜಂಗಮ ಅಂದ್ರೆ ಏನು ಗೊತ್ತೋ? ಸ್ಥಾವರ ಅಂದ್ರೆ ನಿಂತುಕೊಂಡೇ ಇರುವಂಥದ್ದು, ಮೂಮೆಂಟ್ ಇಲ್ಲದೆ ಇರುವಂಥದ್ದು ಸ್ಥಾವರ. ಉದಾಹರಣೆ, ಆಚೆ ಈಚೆ ಓಡದೇ ಇರುವಂಥದ್ದು ಮರಗಳಿರ್ಬೋದು, ಬೆಟ್ಟಗಳಿರ್ಬೋದು, ಭವನಗಳಿರ್ಬೋದು. ಜಂಗಮ ಅಂದ್ರೆ ಪ್ರಾಣಿಗಳು ಓಡಾಡುವಂಥದ್ದು ಅಂತ ಅರ್ಥ. ಹಾಗಾದ್ರೆ ಇಂಥ ಎರಡನ್ನೂ ಪೂರ್ತಿ ನಾನೇ ಖಾಲಿ ಮಾಡ್ತೇನೆ ಹೇಳಿದ್ರೆ ಜಗತ್ತಿನಲ್ಲಿ ಅದು ಇನ್ಬ್ಯಾಲೆನ್ಸ್ ಆಗತ್ತೆ. ಎಲ್ಲವೂ ಜಗತ್ತಿನಲ್ಲಿ ಬೇಕು. ಅದನ್ನು ಬಿಟ್ಟು ಎಲ್ಲ ನಾನೇ ಖಾಲಿ ಮಾಡ್ತೇನೆ ಹೇಳಿದರೆ ಅದು ಯುಕ್ತ ಅಲ್ಲ ಅಂತ ಬುದ್ಧಿವಾದವನ್ನು ಹೇಳಿದ. ಸೂರ್ಯ ಹೇಳ್ತಾನೆ, ದುಷ್ಟಸ್ತೇಹಂ ಶರಾನ್ ದದ್ಮಿ ರಕ್ಷಾಯಾಂ ಸರ್ವತೋ ಮಖಾತ್ ಯೇ ಕ್ಷಿಪ್ತ ಪ್ರಜ್ವಲಂತಿ ಮಮ ತೇಜಸ್ ಸಮನ್ವಿತಾಹ. ಅಂದ್ರೆ ಆದಿತ್ಯ ಹೇಳ್ತಾನೆ, ಕ್ಷತ್ರಿಯೋತ್ತಮ, ನೀನು ನನ್ನ ಅಪೇಕ್ಷೆಯನ್ನು ಪೂರ್ಣಗೊಳಿಸ್ತಿ ಅಂತ ನಾನು ಬಂದೆ. ಆದ್ರೆ ಈಗ ಏನು ಹೇಳ್ತಾ ಇದ್ದೆ, ಅದು ಆಗೋದಿಲ್ಲ ಅಂತ ಹೇಳ್ತಿ. ಇಲ್ಲ ಇಲ್ಲ, ನೀನು ಕೊಟ್ಟ ಮಾತನ್ನು ತಪ್ಪಿಸುವ ಹಾಗೆ ಇಲ್ಲ. ನನಗೆ ಊಟ ಮಾಡು ಅಂತ ಹೇಳಿದ್ದು ಊಟ ಮಾಡೋದೇ ನಾನು. ಆದರೆ ಅದರ ಬದಲಾಗಿ ನಿನಗೆ ಅಪೂರ್ವವಾದ ಒಂದು ಶಕ್ತಿಯನ್ನು ನಾನು ಕೊಡ್ತೇನೆ. ಏನೂ ಇಲ್ಲ, ಸಮಸ್ತ ದಿಕ್ಕುಗಳಿಂದ ರಕ್ಷಣೆ ಮಾಡುವಂತ ಒಂದು ಬಾಣಗಳನ್ನು ಕೊಡ್ತೇನೆ. ಈ ಬಾಣಗಳನ್ನು ನನ್ನ ತೇಜಸ್ಸಿನಿಂದ ನಿರ್ಮಾಣ ಮಾಡಿ ನಾನು ಕೊಟ್ಟದ್ದು. ಇದನ್ನು ನೀನು ಪ್ರಯೋಗ ಮಾಡಿದ ಕೇಳಿದ್ರೆ ಆ ದಿಕ್ಕಿನಲ್ಲಿದ್ದ ಎಲ್ಲ ವಸ್ತುಗಳು ಸುಟ್ಟು ಹೋಗ್ತಾವೆ. ಅಂತಹ ಒಂದು ಬಾಣಗಳನ್ನು ನಿನಗೆ ನಾನು ಕೊಡ್ತೇನೆ ಅಂತ ಹೇಳ್ತಾನೆ. ಆವಿಷ್ಟ ಚೇತಸ ವೇದ್ಯ ಸ್ಥಾವರಂ ಶೋಷಯಿಷ್ಯತಿ ಶುಷ್ಕಂ ಭಸ್ಮ ಕರಿಷ್ಯಾಮಿ ತೇನ ತೃಪ್ತಿರ್ನರಾಧಿಪ. ಮತ್ತೆ ನಾನು ಏನು ಮಾಡ್ತೇನೆ ಗೊತ್ತಾ, ನನ್ನ ತೇಜಸ್ಸಿನಿಂದ ಕೂಡಿದ ಆ ಬಾಣಗಳನ್ನು ಸಮಸ್ತ ಸ್ಥಾವರವನ್ನು ನಾನು ಒಣಗಿಸಿ ಬಿಡುತ್ತೇನೆ. ಎಲ್ಲ ಪದಾರ್ಥಗಳನ್ನು ಒಣಗಿಸಿ ಭಸ್ಮ ಮಾಡಿ ಅದರಿಂದ ನಾನು ತೃಪ್ತಿಯಾಗುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ತತಃಶರಾನ್ ತಥಾ ದಿವ್ಯಾನ್ ಅರ್ಜುನಾಯ ದದೌ ತದಾ ತಸ್ಯ ಸಂಪ್ರಾಪ್ಯ ಮದಹತ್ ಸ್ಥಾವರಂ ಸರ್ವಮೇವತು. ಸೂರ್ಯ ಮತ್ತೆ ಹೀಗೆ ಹೇಳಿದಾಗ ಕಾರ್ತವೀರ್ಯ ಅರ್ಜುನ ಆ ಬಾಣಗಳನ್ನು ಏನು ಮಾಡ್ತಾನೆ, ಸಮೂಹದಿಂದ ಸಮಗ್ರವಾಗಿ ತಾನು ಪ್ರಯೋಗ ಮಾಡ್ತಾನೆ. ಮಾಡಿದ್ದೇ ತಡ ಎಲ್ಲ ಸ್ಥಾವರ ಜಂಗಮಗಳನ್ನು ತಿನ್ಲಿಕ್ಕೆ ಆರಂಭ ಮಾಡ್ತಾನೆ ಸೂರ್ಯ. ಹೀಗೆ ತಿಂತ ಹೋಗುವಾಗ ಆಶ್ರಮಾನ್ ಅಥ ಗ್ರಾಮಾಂಶ್ಚ ಘೋಷಾಂಶ್ಚ ನಗರಾಣಿ ಚ ತಪೋವನಾನಿ ರಮ್ಯಾಣಿ ವನಾನ್ಯುಪವನಾನಿ ಚ. ಆಶ್ರಮಗಳನ್ನು ನುಂಗ್ತಾ ಹೋದ, ಹಳ್ಳಿಗಳನ್ನು ನುಂಗ್ತಾ ಹೋದ, ಕಾಡು ಮೇಡುಗಳನ್ನು, ಪೇಟೆ ನಗರಗಳನ್ನು ನುಂಗ್ತಾ ಹೋದಾಗ ತಪೋವನಗಳು ಬಂತು, ಉಪವನಗಳು ಬಂತು. ಎಲ್ಲವನ್ನು ತಿಂತ ಸೂರ್ಯ ಚಲಿಸ್ತಾನೆ. ಏವಂ ಸಂಪ್ರಾಪ್ಯ ಮದಹತ್ ತತಸ್ಸವ್ಯ ಪ್ರದಕ್ಷಿಣಂ ನಿರ್ವೃಕ್ಷ ಅಭೂತ್ ತದಾ ಭೂಮಿ ತಗ್ದಾಸ ಯೋಗಚೇತಸ. ಈ ರೀತಿಯ ಬಾಣದ ಮಹಿಮೆಯಿಂದಾಗಿ ಎಡ ಬಳಗಳಲ್ಲಿ ತುಂಬಿದ ಸಮಸ್ತ ಆ ವನಸಿರಿಯನ್ನು ಸಂಪತ್ತು ನಾಶ ಮಾಡಿದ. ಆಗ ಸಮಗ್ರದಲ್ಲಿ ಕಾಡೇ ಇಲ್ಲ ಅಂತಾಯಿತು. ಇಷ್ಟು ಮಾರ್ತಲ್ಲ, ಕಾರ್ತವೀರ್ಯಾರ್ಜುನನ ಬಾಣದ ಪ್ರಯೋಗ ಮತ್ತು ಇವನ ಯೋಗ ಪ್ರಭಾವ ಅಷ್ಟು ಇತ್ತು ಅಂತ ಕೊಡ್ತಾರೆ. ಏತಸ್ಮಿನ್ನೇವ ಕಾಲೇತು ಆಪವೋ ಜಲಮಾಶ್ರಿತಃ ದಶವರ್ಷ ಸಹಸ್ರಾಣಿ ಜಲವಾಸ ಮಹಾನ್ ಋಷಿ. ಇದೇ ಸಂದರ್ಭದಲ್ಲಿ ಆಪವ ಎನ್ನುವಂಥ ವಶಿಷ್ಠ ಶ್ರೇಷ್ಠನಾದಂತಹ ಋಷಿ ನೀರನ್ನು ಆಶ್ರಯಿಸಿದ್ರಂತೆ. ಇಲ್ಲದಿದ್ರೆ ಆಶ್ರಮ ಸುಡುವಾಗ ಆಪವರು ಸತ್ತು ಹೋಗಬೇಕಿತ್ತು, ಆದರೆ ಇರಲಿಲ್ಲ. ಅವರು ಏನು ಮಾಡಿದ್ದಾರೆ, ನೀರಿನ ಒಳಗೆ 10,000 ವರ್ಷ ಕೂತು ತಪಸ್ಸನ್ನು ಮಾಡಿದ್ದಾರೆ. ದಶವರ್ಷ ಸಹಸ್ರಾಣಿ ಜಲವಾಸ ಮಹಾನ್ ಋಷಿ. ಹಾಗಾಗಿ ಆಶ್ರಮದಲ್ಲಿ ಯಾರೂ ಇರಲಿಲ್ಲ, ಗಿಡಗೆಂಟೆಗಳೆಲ್ಲ ಒಣಗಿ ಹೋಗಿದ್ದಾವೆ. ಹಾಗಾಗಿ ಅಗ್ನಿ ಅದನ್ನೆಲ್ಲ ತಿಂದು ಹೋಗಿದ್ದಾನೆ. ಅಗ್ನಿ ಅಂದ್ರೆ ಸೂರ್ಯ ರೂಪವಾದಂತಹ ಅಗ್ನಿ, ಸೂರ್ಯ ತಾನು ದಹಿಸಿ ಬಿಟ್ಟಿದ್ದಾನೆ. ಆಗ ಇವ ನೀರಿನಲ್ಲಿ ತಪಸ್ಸು ಮಾಡ್ತಾ ಇದ್ದ. ಆಮೇಲೆ ಕ್ರೋಧಾಚ್ಛಚಾಪ ರಾಜರ್ಷಿಂ ಕೀರ್ತಿತಂ ಚೈವಮೇ ಯಥ, ಕ್ರೋಧದಿಂದ ರಾಜರ್ಷಿಯನ್ನು ಶಪಿಸಿದ ಅಂತ ಆ ಕಥೆಯನ್ನು ಹೇಳ್ತಾ ಇದ್ದಾರೆ. ಏತೆ ಯಯಾತಿ ಪುತ್ರಾಣಂ ಪಂಚವಂಶ ವಿಷಾಂಪತೆ ಕೀರ್ತಿತ ಲೋಕವೀರಾಣಂ ಯೇ ಲೋಕಾನ್ ಧಾರಯಂತಿ. ಹೀಗೆ ಅಯಾತಿಯ 5 ಜನ ಮಕ್ಕಳ ವಂಶವನ್ನು ನಾನು ನಿನಗೆ ವಿಸ್ತಾರವಾಗಿ ಹೇಳಿದ್ದೇನೆ.
ಹೀಗಾಗಿ ಲೋಕವೀರರನ್ನು ಯಾರು ಕೊಂಡಾಡ್ತಾರೋ, ಯಾರು ಈ ಚರಿತ್ರೆಗಳನ್ನು ಓದ್ತಾರೋ ಅವರೆಲ್ಲ ಉತ್ತಮ ಗತಿಯನ್ನು, ಉತ್ತಮ ಲೋಕವನ್ನು ಪಡಿತಾರೆ ಅಂತ ಕೊಡ್ತಾರೆ. ಭೂತಾನೀವ ಮಹಾರಾಜ ಪಂಚಸ್ಥಾವರ ಜಂಗಮಂ ಶ್ರುತ್ವ ಪಂಚ ವಿಸರ್ಗಂತು ರಾಜ ಧರ್ಮಾರ್ಥ ಕೋವಿದ. ಯಾವ ರಾಜ ಯಯಾತಿ ಚಕ್ರವರ್ತಿ ತನ್ನ ಚರಿತ್ರೆಗಳನ್ನೆಲ್ಲ ಬರುವಂತ ಈ ವಂಶಗಳನ್ನೆಲ್ಲ ಇದೆ, ಆ ಕಥೆಗಳನ್ನು, ಅವನ ವಂಶದ ಕಥೆಗಳನ್ನು ಯಾರು ಕೇಳ್ತಾರೋ ಅವರು ಪಂಚಭೂತಗಳ ಅನುಗ್ರಹವನ್ನು ಪಡಿತಾರೆ ಅಂತ ಕೊಡ್ತಾರೆ. ಧರ್ಮಾರ್ಥವನ್ನು ಪಡೆಯುವಂತಹ ಜ್ಞಾನಿಗಳಾಗುತ್ತಾರೆ ಅಂತ ಕೊಡ್ತಾರೆ. ನೋಡಿ, ಪಂಚ ವಿಸರ್ಗಂತು ರಾಜ ಧರ್ಮಾರ್ಥ ಕೋವಿದ ಅಂತ ಫಲವನ್ನು ಈ ವಂಶದ ಚರಿತ್ರೆಯನ್ನು ಕೇಳಿದ್ರೆ ಕೊಡ್ತಾ ಇದ್ದಾನೆ. ವಶೀಭವತಿ ಪಂಚಾನಾಂ ಆತ್ಮಜಾನಾಂ ತಥೇಶ್ವರ ಲಭೇತ್ ಪಂಚವರಾಂಚೈವ ದುರ್ಲಭಾನಿಹ ಲೌಕಿಕಾನ್. ಸ್ಥಾವರ ಜಂಗಮಗಳು ಪಂಚಭೂತಗಳ ವಶವಾಗಿರುವಂತೆ ಈ ಚರಿತ್ರೆಗಳನ್ನು ಓದಿದವರಿಗೆ ಅಂತಹ ಒಂದು ಪಂಚಭೂತಗಳ ಅನುಗ್ರಹ ಆಗತ್ತೆ ಅಂತ ಕೊಡ್ತಾರೆ. 5 ಕ್ಷತ್ರಿಯರ ಕಥೆಯನ್ನೆಲ್ಲ ಕೇಳಿದ್ದೀರಿ. ಹಾಗಾಗಿ ಯಾರು ಇಂತಹ ಚರಿತ್ರೆ ಕೇಳ್ತಾರ ಅವರ ಪಂಚ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅದು ಅವನನ್ನು ವಶಪಡಿಸೋದಿಲ್ಲ, ಇವನ ಹತೋಟಿಯಲ್ಲಿ ಇರ್ತದೆ ಅಂತ. ಲೌಕಿಕವಾದ ದುರ್ಲಭವಾದಂಥ 5 ವರಗಳನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದತ್ತೆ ಅಂತ ಕೊಡ್ತಾರೆ. ಹಾಗಾದ್ರೆ ಒಬ್ಬೊಬ್ಬ ಚರಿತ್ರೆಯ, ಒಬ್ಬೊಬ್ಬ ರಾಜರ, ಇದು ಯಯಾತಿದ್ದು ಚರಿತ್ರೆ ವಂಶದ್ದನ್ನೆಲ್ಲ ಕೇಳಿದ್ರೆ ಇಷ್ಟೆಲ್ಲ ಫಲ ಇದೆ. ಪುರಾಣವನ್ನು ಕೇಳಿದ್ರೆ ಏನಾಗತ್ತೆ ಕೇಳಿದ್ರೆ ಇಂದ್ರಿಯ ನಿಗ್ರಹಗಳು ಸಿಕ್ಕತ್ತೆ, ಪಂಚಭೂತಗಳ ಅನುಗ್ರಹ ಆಗತ್ತೆ ಅಂತ ಕೊಡ್ತಾರೆ. ಅದಕ್ಕೆಲ್ಲ ಕಾರಣವೂ ಹಾಗೆ ದೇಶ ಕಾಲ, ಹಾಗೆ ಆ ವಂಶಗಳ ಚರಿತ್ರೆಯಲ್ಲಿ ಮಧ್ಯೆ ಮಧ್ಯೆ ಅವರು ಮಾಡುವ ಒಂದೊಂದು ಕೆಲಸಗಳ ಹಿಂದೆ ಭಗವತ್ ಚಿಂತನೆಯು ಬಂದದ್ರಿಂದ ಆ ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಆಯುಹು ಕೀರ್ತಿಂ ಯಶಂ ಪುತ್ರಾನ್ ಐಶ್ವರ್ಯಂ ಭೂತಿಮೇವಚ ಧಾರಣಾ ಶ್ರವಣಾಚ್ಚೈವ ಪಂಚವರ್ಗಸ್ಯ ಭಾರತ. ಈ ಕ್ಷತ್ರಿಯ ಶ್ರೇಷ್ಠರ ಹರಿವಂಶದ ಚರಿತ್ರೆಯನ್ನೆಲ್ಲ ಕೇಳಿದ್ರಿಂದ, ಅರ್ಥಾತ್ ಕೃಷ್ಣನ ಚರಿತ್ರೆ, ಅವನ ವಂಶದ ಚರಿತ್ರೆಯನ್ನು ಕೇಳೋದ್ರಿಂದ ಇವನಿಗೆ ಇಂತಹ ಧಾರಣೆ ಮಾಡುವ ಸಾಮರ್ಥ್ಯ ಬರುತ್ತೆ ಅಂತ ಹೇಳ್ತಾರೆ. ಆಯುಷ್ಯ ವೃದ್ಧಿ ಆಗತ್ತೆ, ಕೀರ್ತಿ ಬರುತ್ತೆ, ಯಶಸ್ಸು, ಮಕ್ಕಳು, ಐಶ್ವರ್ಯ, ಸಂಪತ್ತು ಇದೆಲ್ಲವೂ ಕೂಡ ಅವರಿಗೆ ಪ್ರಾಪ್ತವಾಗತ್ತೆ ಅಂತ ಕೊಡ್ತಾ ಇದ್ದಾರೆ. ಕ್ರೋಷ್ಟೋಸ್ತು ಶೃಣು ಮಹಾರಾಜ ವಂಶಮುತ್ತಮ ಪೂರುಷಂ ಯದೋರ್ವಂಶಧರಶ್ಚೇಹ ಯಜ್ವನಃ ಪುಣ್ಯಕರ್ಮಣಃ. ಕುಲಧಾರಕನಾದಂತಹ ಯಜ್ಞಕರ್ತೃವಿನಾದಂಥ ಕ್ರೋಷ್ಟು ಇದ್ದಾನೆಲ್ಲ, ಅವನನ್ನು ಪುಣ್ಯಕರ್ಮಿಯಾದ ಯದುವಿನ ವಂಶಧರ ಅಂತ ಅವನನ್ನು ಕರೆದು ಹೇಳ್ತಾರೆ. ಅಂತ ಉತ್ತಮ ಕಥೆಯನ್ನು ನಾನು ಮುಂದೆ ನಿಮಗೆ ತಿಳಿಸ್ಲಿಕ್ಕಿದ್ದೇನೆ ಅಂತ ಹೇಳ್ತಾರೆ. ಕ್ರೋಷ್ಟೋಸ್ತು ವಂಶಂ ಶ್ರುತ್ವೇಮಂ ಸರ್ವಪಾಪೈ ಪ್ರಮುಚ್ಯತೆ ಯಸ್ಯಾನ್ವಯಜೋ ವಿಷ್ಣು ಹರಿವೃಷ್ಣ ಕುಲಪ್ರಭು. ಈ ಕ್ರೋಷ್ಟು ಅಂದ್ರೆ ಇಷ್ಟೆಲ್ಲ ಯಯಾತಿ ವಂಶವನ್ನು ಹೇಳಿದ ನಂತರ ಈಗ ಹೇಳ್ತಾರೆ ಕ್ರೋಷ್ಣುವಿನ ವಂಶವ ಕಥೆಯನ್ನು ಕೇಳಿದ್ರೆ ಅವನು ಅಂದ್ರೆ ಮುಂದೆ ಬರುವ ವಂಶದ ಚರಿತ್ರೆಯನ್ನು ಕೇಳಿದ್ರೆ ಏನೆಲ್ಲ ಫಲ ಅಂತ ಮೊದಲೇ ಹೇಳ್ತಾರೆ. ಕೆಲವು ಸಲ ವಂಶವನ್ನು ಹೇಳಿ ಚರಿತ್ರೆಯನ್ನು ಹೇಳಿ ಇದನ್ನು ಕೇಳಿದ್ರೆ ಏನು ಫಲ ಅಂತ ಹೇಳ್ತಾರೆ. ಕೆಲವು ಸಲ ಮುಂದೆ ಕೇಳಿದ್ರೆ ಏನು ಫಲ ಅಂತ ಮೊದಲು ಹೇಳ್ತಾರೆ. ಅದು ಯಾಕೆ ಕೇಳಿದ್ರೆ ಎಷ್ಟೋ ಸಲ ಪೌರೋಹಿತ್ಯಾದಿಗಳಲ್ಲಿ ಕರ್ಮಗಳನ್ನೆಲ್ಲ ಮಾಡಿದ ನಂತರ ಕಥೆ ಹೇಳಿದ ಕೂಡಲೇ ಹೇಳುವಂಥದ್ದುಂಟು. ಅಲ್ಲ ಇಷ್ಟೆಲ್ಲ ಮಹತ್ವ ಉಂಟ, ಗೊತ್ತೇ ಆಗ್ಲಿಲ್ಲ ಅಂತ. ಸಾಮಾನ್ಯವಾಗಿ ನೋಡಿ, ಯಜ್ಞದಲ್ಲಿ ಪತ್ನೀಕರಾಗಿ ಕೂತ್ಕೊಳ್ಬೇಕು. ಆ ಸಂಕಲ್ಪಕ್ಕಾಗುವಾಗ ಗಂಡ ಹೆಂಡತಿ ಇಬ್ರು ಬಂದು ಕೂತ್ಕಿರ್ತಾರೆ. ಸಂಕಲ್ಪ ಆದ ತಕ್ಷಣ ಕೇಳ್ತಾರೆ ಹೇಳ್ಬಹುದಾ ಅಂತ. ಉಪಾಯ ಇಲ್ಲ, ನಾವು ಅಂತ ಹೇಳ್ತೇವೆ. ಮತ್ತೆ 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 ಇದ್ಮಾಧಾನಕ್ಕಾಗುವಾಗ ಬನ್ನಿ, ಇಲ್ಲದ್ರೆ ಪೂರ್ಣಾಹುತಿಗೆ ಆಗುವಾಗ ಬನ್ನಿ ಅಂತ ಹೇಳ್ತೇವೆ. ಇವ್ರು ಎದ್ದುಕೊಂಡು ತಿರ್ಗಾಡ್ತಾ ಇರ್ತಾರೆ. ಯಾಕೆ ಹೇಳ್ಬಹುದು, ಯಾಕೆ ಹೇಳ್ಬಾರ್ದು, ಯಾಕೆ ಕೂತ್ಕೊಳ್ಬೇಕು ಅಂತ ಹೇಳ್ಬೇಕು. ಕೊನೆಗೆ ಏನಾಗತ್ತೆ ಕೇಳಿದ್ರೆ ಯಜ್ಞ ಎಲ್ಲ ಆದ ನಂತರ ಅದರದ್ದು ಮಹತ್ವ ಹೇಳ್ತದೆ. ಆಗ ಅವರಿಗೆ ಅನಿಸಲ್ಲ, ನೀವು ಈಗ ಮೊದಲೇ ಹೇಳ್ತಾ ಇದ್ರೆ ನಾನು ಹೇಳ್ತಾ ಇರ್ಲಿಲ್ಲ, ಅಲ್ಲೇ ಕೂತ್ಕೊಳ್ತಾ ಇದ್ದೆ. ಅಂದ್ರೆ ಏನಾಗತ್ತೆ ಕೇಳಿದ್ರೆ ಕರ್ಮಾಂಗ ಆದ ನಂತರ ಕಥೆ ಹೇಳಿದ್ದು ಕೆಲವು ಸಲ ಫಲ ಆಗೋದಿಲ್ಲ, ಮೊದಲೇ ಹೇಳಿದಾಗ ಬರುತ್ತೆ. ಯಾಕೆ ನೋಡಿ, ಇವತ್ತು ನಾವು ಕರೆದದ್ದು ಯಾರನ್ನು? ಯಜ್ಞ ಮಾಡುವಾಗ ಅಗ್ನಿ ದೇವರನ್ನು ಕರಿತೇವೆ. ಕೇವಲ ಅಗ್ನಿ ಅಲ್ಲ, ಬರಿಬೇಕಾದ್ರೂ ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಉಮಾ ಲಕ್ಷ್ಮೀ ಸರಸ್ವತಿ ಅಂತ ಹೇಳಿ ಆ ರೇಖೆಗಳಲ್ಲಿ ಅಷ್ಟು ದೇವತೆಗಳಿದ್ದಾರೆ. ಅಗ್ನಿಯನ್ನು ಕರಿತೇವೆ, ಕೇವಲ ಅಗ್ನಿಗೆ ಮಾತ್ರ ಕೊಡೋದಲ್ಲ, ಮತ್ತೆ ಅಲ್ಲಿ ಎಲ್ಲ ಅಂಗ ಆವರಣ ಪೀಠ ದೇವತೆಗಳು ಎಲ್ಲ ಕರೆದಿರ್ತೇವೆ. ಹರಿಣೀಪತಿ ಪರಶುರಾಮನನ್ನು ಕರೆದಿರ್ತೇವೆ, ಭಗವಂತ ಬಂದಿರ್ತಾನೆ. ನಿಮ್ಮ ಮನೆಗೆ ಒಂದು ಸ್ವಾಮಿಗಳನ್ನು ಕರಿತೀರಿ, ಕರೆದಾಗ ಸ್ವಾಮಿಗಳು ಬರುವಾಗ ಆಚೆ ಈಚೆ ಇನ್ನೊಂದಿಷ್ಟು ಜನ ಬರ್ತಾರೆ. ನೀವು ಏನ್ ಮಾಡ್ತೀರಿ? ನಗಾಡ್ತಾ ಓ ಬನ್ನಿ 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 ಅಂತ ಸ್ವಾಮಿಗಳನ್ನು ಪ್ರಧಾನ ಇಟ್ಟುಕೊಳ್ತೀರಿ. ಸ್ವಾಮಿಗಳನ್ನು ಬಂದ ಕೂಡಲೇ ಅವರನ್ನು ಕೂತ್ಕೊಳಿಸ್ತೀರಿ. ಅವರಿಗೆ ಇನ್ನೇನು ಮಾಲಿಕೆ ಮಂಗಳಾರತಿ ಮಾಡ್ಬೇಕು, ಪಾದ ಪ್ರಕ್ಷಾಲನೆ ಮಾಡ್ಬೇಕು, ಅದೆಲ್ಲ ಬಿಟ್ಟು ನೀವು ಬಂದವರ ಹತ್ರ ಏನು ಮಾವ, ಏನು ಅತ್ತೆ, ಏನು ಬಾಬಾ, ಯಾವಾಗ ಬಂದ್ರಿ, ಹೇಗಾಯ್ತು, ಬಸ್ಸು ಸಿಕ್ಕಿತಾ, ಟ್ರೈನ್ ಲೇಟ್ ಆಯ್ತಾ ಅಂತೆಲ್ಲ ವಿಚಾರಿಸ್ತಾ ಕೂತ್ಕೊಳ್ಳಿ.
ಸ್ವಾಮಿಗಳು ಏನು ಮಾಡ್ತಾರೆ, ಸೀದೆ ಎದ್ದುಕೊಂಡು ಹೋಗಿ ಬಿಡ್ತಾರೆ. ಪಾಪ ನಾವು ಬರಬಾರ್ದಿತ್ತೋ ಏನೋ, ಇವರಿಗೆ ಬೇರೆಯವರೇ ಪ್ರಧಾನ ಆಯಿತು ಅಂತ. ನಾವು ಏನು ಮಾಡ್ತೇವೆ ಆ ಸಂದರ್ಭದಲ್ಲಿ? ಅವರು ಯಾರನ್ನೂ ಮಾತಾಡಿಸದೆ ಗುರುಗಳ ಪಾದ ಪ್ರಕ್ಷಾಳನೆಲ್ಲ ಮಾಡಿ ಅವರನ್ನು ಕಳಿಸಿ ಆಮೇಲೆ ಬಂದವರನ್ನು ಮಾತಾಡಿಸ್ತೇವೆ. ಇಲ್ಲಿ ಬಂದದ್ದು ಯಾರು? ನಾವು ಅಗ್ನಿಯ ಒಳಗಿರುವಂತ ಪರಶುರಾಮನನ್ನು ಆಹ್ವಾನ ಮಾಡಿದ್ವಿ. ಜಗತ್ತಿನಲ್ಲಿ ಯಾವುದೋ ಒಂದು ಸ್ವಾಮಿಗಳನ್ನು, ಯಾವುದೋ ಒಬ್ಬ ಪ್ರಧಾನ ವ್ಯಕ್ತಿಗಳನ್ನು ಕರೆದಾಗ ಅವನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವೆ, ಅದಕ್ಕಿಂತ 1000 ಪಟ್ಟು ಮಹತ್ವವನ್ನು ನಾವು ಯಜ್ಞದಲ್ಲಿರುವ ಭಗವಂತ ಬಂದವನಿಗೆ ಕೊಡಬೇಕಿತ್ತು. ನಮ್ಮ ಕಲ್ಪನೆ ಇದು ಅಗ್ನಿ, ಇದು ಪುರೋಹಿತರು ಮಾಡುವ ಕೆಲಸ ಅಂತ ಅಷ್ಟೇ ತಲೆಯಲ್ಲಿ ಕುಳಿತು ನಮಿಗೋಸ್ಕರ ಭಗವಂತ ಬಂದಿದ್ದಾನೆ ಎನ್ನುವಂಥದ್ದನ್ನು ಮರೆತು ಬಿಟ್ಟೆವು. ಸರ್ವತ್ರ ವ್ಯಾಪ್ತನಾದ ಭಗವಂತನಿಗೆ ಇಲ್ಲಿ ಬರುವ ಅಗತ್ಯವೇ ಇರಲಿಲ್ಲ. ಆದ್ರೂ ನಾವು ಬರಿತೇವೆ ಆಮ್ ರೀಂ ಕ್ರೋಂ ಎರಲವಟದು ಅಂತ ಭಗವನ್ ಆಗಚ್ಚ ಅಂತ ಕೇಳಿ ಭಗವಂತನನ್ನು ಕರೆದಿರ್ತೇವೆ. ಭಗವಂತ ನಮಿಗೋಸ್ಕರ ಅಂತ ಬಂದ್ರೆ ನಾವೇನು ಮಾಡ್ತೇವೆ? ಯಾರೋ ಬಂಧುಗಳು ಫೋನ್ ಮಾಡ್ತಾ ಇದ್ದಾರೆ, ಯಾರೋ ಬಂಧುಗಳು ಬಂದಿದ್ದಾರೆ, ಪಾಪ ಅವರಿಗೆ ಬಾಯಾರಿಕೆ ಆಯ್ತೋ ಇಲ್ವೋ ಅಂತ ಭಗವಂತನನ್ನು ಬಿಟ್ಟೆವು, ಅವನಿಗೆ ಬಾಯಾರಿಕೆ ಕೊಡ್ಲಿಕ್ಕೆ ಅಂತ ಹೋದೆವು. ಭಗವಂತನಿಗೆ ಹೇಗೆ ಅನಿಸಬಹುದು ಅಂತ ಆಲೋಚನೆ ಮಾಡಿ, ಓ ನಾನು ಬಂದದ್ದು ಇವರಿಗೆ ಇಷ್ಟ ಆಗ್ಲಿಲ್ವೋ ಏನೋ, ಸುಮ್ಮನೆ ಕರೆದು ಬಿಟ್ಟಿದ್ದಾರೆ, ನಾನು ಹೋಗುವ ಅಂತ ಇದ್ದು ಹೋದ್ರೆ ಹೇಗಾದೀತು ಅಂತ ಆಲೋಚನೆ ಮಾಡಿ. ಹಾಗಾದ್ರೆ ಯಜ್ಞದಲ್ಲಿ ನಮಿಗೋಸ್ಕರ ಬಂದಂತ ಭಗವಂತನನ್ನು ಬಿಟ್ಟು ನಾವು ಎದ್ದು ಹೋಗಬಾರದು. ಮತ್ತೆ ಯಜ್ಞಕ್ಕೆ ಸಂಬಂಧಪಟ್ಟದ್ದು ಹೇಳ್ಬೋದು. ಯಾಗದಲ್ಲಿ ಆ ಪ್ರದಕ್ಷಿಣೆ ಬನ್ನಿ ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ. ಆಗ ಯಜ್ಞಕ್ಕೆ ಅಗ್ನೇನಯ ಸುಪಥ ಅಂತ ಸುತ್ತು ಬರಬೇಕು ಹೇಳಿದ್ರೆ ಆಗ ಎದ್ದು ಸುತ್ತು ಬರೋದು. ಯಜ್ಞದಲ್ಲಿ ಎದ್ದು ನಿಂತ ಹಾಕಿ ಹೇಳಿದ್ರೆ ಹಾಕೋದು, ಯಜ್ಞದಲ್ಲಿ ನಮಸ್ಕಾರ ಮಾಡಿ ಹೇಳಿದ್ರೆ ನಮಸ್ಕಾರ ಮಾಡೋದು, ಯಾವುದೋ ದ್ರವ್ಯ ಯಜ್ಞಕ್ಕೋಸ್ಕರ ಬೇಕು ಹೇಳಿದ್ರೆ ಎದ್ದು ಹೋಗಿ ತರೋದು, ಇದೆಲ್ಲವೂ ಮಾಡಬಹುದು ಯಜ್ಞಾಂಗತ್ವೇನ, ಭಗವಂತನಿಗೆ ಗೊತ್ತಾಗತ್ತೆ. ಆದ್ರೆ ನಾವಿವತ್ತು ಏನು ಮಾಡಿದ್ದೇವೆ? ಲೌಕಿಕವಾದ ಚಿಂತನೆಗಳನ್ನು ಮಾಡಿಕೊಂಡು ಆ ಯಜ್ಞಗಳಿಗೆ ಮಹತ್ವವನ್ನೇ ಕೊಡದೆ, ಪಾಪ ಪುರೋಹಿತರು ಅವರು ಮಾತ್ರ ಹೊಗೆ ತಿನ್ಲಿ, ಅಲ್ಲಷ್ಟು ಕಂಡಬಟ್ಟೆ ಹೊಗೆ ಅಲ್ವಾ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗತ್ತಾ ಅಂತ ಪಾಪ ಇವರು ಎದ್ದು ಹೋಗ್ತಾರೆ. ನಾನು ಅವರನ್ನು ಕೂತ್ಕೊಳ್ಳಿ ಅಂತ ಯಾಕೆ ಕೇಳಿದ್ರೆ, ಯಜ್ಞ ಮಾಡುವವರಿಗೆ ಎಷ್ಟು ಕಷ್ಟ ಆಗತ್ತೆ ಅಂತ ಯಜಮಾನನಿಗೂ ಗೊತ್ತಾಗ್ಬೇಕು. ಇಲ್ಲದಿದ್ರೆ ದಕ್ಷಿಣೆ ಕೊಡುವಾಗ ಇಷ್ಟೆಲ್ಲ ದಕ್ಷಿಣೆ ಕೊಡ್ಬೇಕಾ ಅಂತ ಕೇಳ್ತಾನೆ. ಆದ್ರೆ ಅಷ್ಟು ಹೊಗೆಯನ್ನು ಅವರು ತಿಂತಾರೆ, ಕಣ್ಣು ಉರಿಯತ್ತೆ, ಎಷ್ಟು ಕಷ್ಟ ಆಗತ್ತೆ ಅಂತ ಗೊತ್ತಾಗ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಯಜ್ಞದಲ್ಲಿ ಪ್ರಧಾನವಾಗಿರುವವರು ಪರಶುರಾಮ ದೇವರು. ಅವರನ್ನು ಬಿಟ್ಟು ನಾವು ಎದ್ದು ಅಲ್ಲಿಂದ ಹೊರಟ್ರೆ ಖಂಡಿತ ದೇವರು ಅಲ್ಲಿ ನಿಲ್ಲಿಕ್ಕಿಲ್ಲ. ಹಾಗಾದ್ರೆ ಈ ವಿಚಾರವನ್ನು ಮೊದಲೇ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ಕೂಡ ಎದ್ದು ಹೋಗಲ್ಲ. ಯಾಕೆ ಕೇಳಿದ್ರೆ, ಈ ಕರ್ಮಾಂಗಗಳನ್ನು ಮಾಡ್ಲಿಕ್ಕೆ ಬಂದವ ನನಗೆ ಒಳ್ಳೇದಾಗಬೇಕು, ದೇವರು ಬರ್ತಾರೆ, ನಮಗೋಸ್ಕರ ಪುರೋಹಿತರು ಕೆಲಸ ಮಾಡ್ತಾರೆ ಎನ್ನುವ ಭಾವನೆಯಿಂದ ಬಂದಿರ್ತಾನೆಯೇ ಹೊರತು, ಪುರೋಹಿತರು ಬೇಕಾದ್ರೆ ಮಾಡ್ಲಿ, ನಾನು ಯಾಕೆ ಕೂತ್ಕೊಳ್ಬೇಕು ಎನ್ನುವಂತ ಈ ಒಂದು ಅಹಂಕಾರದಿಂದ ಕೂತ್ಕೊಳ್ಳೇ ಇರೋದಿಲ್ಲ. ಮತ್ತೇನು ಕೇಳಿದ್ರೆ ನಮಗೆ ತಿಳಿ ಹೇಳಿರೋದಿಲ್ಲ, ನಮಗೆ ಅದನ್ನು ತಲೆಗೆ ತುಂಬಿಸಿರೋದಿಲ್ಲ, ಗೊತ್ತಿದ್ರು ಆ ಹೊತ್ತಿನಲ್ಲಿ ನೆನಪಾಗಿರೋದಿಲ್ಲ. ಹಾಗಾದ್ರೆ ಅಲ್ಲಿ ಮೊದಲೇ ನಾವು ಫಲವನ್ನು ಹೇಳಿದ್ರೆ ಆಗ ಖಂಡಿತ ಯಜ್ಞದ ಕೊನೆಗೆ ಕೂತ್ಕೊಳ್ತಾರೆ. ದೃಷ್ಟ ಫಲ ಇನ್ನೊಂದು ಇದೆ. ಅನಂತೇಶ್ವರದ ಒಂದು ಅವಭೃತ ಸ್ನಾನ ಆಯಿತು ಮೊನ್ನೆ ಉತ್ಸವದಲ್ಲಿ. ಯಾವಾಗಲೂ ಅನಂತೇಶ್ವರದ ಉತ್ಸವ ಆದ್ರೆ ಒಂದು 10-15 ಜನವೂ ಇರೋದಿಲ್ಲ. ಅಲ್ಲಿ ಪ್ರಧಾನವಾದ ಅರ್ಚಕರು, ತಂತ್ರಿಗಳು ಅಥವಾ ವಾದ್ಯ ಉದ್ಯೋಗ ಅವರೆಲ್ಲ ಬಂದಿರ್ತಾರೆ. ಮತ್ತೆ ಎಲ್ಲರೂ ಸ್ನಾನ ಮಾಡೋದಿಲ್ಲ, ಆ ವಾದ್ಯ ಅವರೆಲ್ಲ ಮೇಲೇ ಇರ್ತಾರೆ. ಆದ್ರೆ ಈ ಸಲ ಅವತ್ತೇ ದಿನದಲ್ಲಿ ಆ ಅವಭೃತದ ಮಹತ್ವವನ್ನು ಹೇಳಿದ್ರಿಂದ ಒಂದು 10-50 ಜನ ಬಂದು ಸ್ನಾನ ಮಾಡಿದ್ರು. ಹಾಗಾಗಿ ಆ ಫಲಗಳು ಅಥವಾ ಆ ಒಂದು ಜ್ಞಾನ ಕಾರ್ಯಕ್ಕೆ ಎಷ್ಟು ಮಹತ್ವ ಉಂಟು ಎನ್ನುವಂಥದ್ದು ಅದು ದೃಷ್ಟ ಫಲ. ಹಾಗೆ ಇಲ್ಲಿ ಕೂಡ ಮುಂದೆ ಬರುವ ಕ್ರೋಷ್ಟು ವಂಶವನ್ನು ಕೇಳಿದ್ರೆ ಏನು ಫಲ ಅಂತ ಹೇಳೋದ್ರಿಂದ ಮುಂದೆ ಆ ಫಲ ಬರ್ತದೆ. ಹಾಗಾಗಿ ಶ್ರದ್ಧೆಯಿಂದ ಕೇಳಿ ಎನ್ನುವಂತ ಇರಾದೆ ಇರೋದ್ರಿಂದ ಕೊನೆಗೆ ಹೇಳಿದಂತ ಫಲಗಳನ್ನು ಮತ್ತೆ ಇವರು ಹೇಳ್ತಾ ಇದ್ದಾರೆ. ಕ್ರೋಷ್ಟೋಸ್ತು ವಂಶಂ ಶ್ರುತ್ವೇಮಂ ಸರ್ವ ಪಾಪೈ ಪ್ರಮುಚ್ಯತೆ ಯಸ್ಯ ಅನ್ವಯಜೋ ವಿಷ್ಣು ಹರಿವೃಷ್ಟಿ ಕುಲಪ್ರಭು. ಏನು ಹೇಳ್ತಾರೆ? ಕ್ರೋಷ್ಠುವಿನ ವಂಶದ ಚರಿತ್ರೆಯನ್ನು ಯಾರು ಕೇಳ್ತಾರೋ ಅವರು ಪಾಪಗಳಿಂದ ಮುಕ್ತರಾಗ್ತಾರೆ, ಅವರ ಪಾಪ ಎಲ್ಲ ನಾಶ ಆಗತ್ತೆ. ಹಾಗಾಗಿ ಯಾಕೆ ಕೇಳಿದ್ರೆ ಮತ್ಯಾಕು ಅಲ್ಲ, ಕೃಷ್ಣ ಈ ವಂಶದಲ್ಲಿ ಹುಟ್ಟಿದ್ದಾನೆ. ಕ್ರೋಷ್ಟು ವಂಶ ಬಂದಂತ ವೃಷ್ಣಿ ಕುಲೋದ್ಭವನಾದ ಯದುವಂಶದಲ್ಲಿ ಬಂದವ ಕೃಷ್ಣ. ಹಾಗಾಗಿ ಕೃಷ್ಣನಿಂದಾಗಿ ನಮ್ಮ ಸರ್ವ ಪಾಪಗಳು ನಾಶ ಆಗತ್ತೆ ಅಂತ. ಹಾಗಾಗಿ ನೋಡಿ, ಹರಿದಿನ ಏಕಾದಶಿ ದಿನ ಉಪವಾಸ ಇದ್ದುಕೊಂಡು ಕೃಷ್ಣನ ಸನ್ನಿಧಾನದಲ್ಲಿ ಆ ಕೃಷ್ಣನ ವಂಶದ ಚರಿತ್ರೆಯನ್ನು ಕೇಳಿದ್ರೆ ಖಂಡಿತ ಕೃಷ್ಣ ಅಂತ ಫಲವನ್ನು ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ವೇದವ್ಯಾಸರು ಇಲ್ಲಿ ನಮಗೆ ಅಪ್ಪಣೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಕ್ರೋಷ್ಟು ವಂಶದ ವರ್ಣನೆಯ ಚಿಂತನೆಯನ್ನು ಮುಂದುವರಿಸಿ ವೈಶಂಪಾಯನರು ಪ್ರಶ್ನಿಸ್ತಾ ಇದ್ದಾರೆ. ಗಾಂಧಾರಿ ಚೈವ ಮಾದ್ರಿ ಚ ಕ್ರೋಷ್ಟುರ್ಭಾರ್ಯೇ ಬಭೂವತೋ ಗಾಂಧಾರಿ ಜನಯಾಮಾಸ ಅನಮಿತ್ರಂ ಮಹಾಬಲಂ. ಇಲ್ಲಿ 2 ಶಬ್ದ ಹೇಳ್ತಾರೆ.
ಯದುವಿನ ಮೂರನೆಯ ಮಗನಾದವನು ಕ್ರೋಷ್ಟು ಅಂತ, ಅವನಿಗೆ ಗಾಂಧಾರಿ ಮತ್ತು ಮಾದ್ರಿ ಅಂತ ಇಬ್ರು ಪತ್ನಿಯರಿದ್ರು ಅಂತ. ನೋಡಿ, ಗಾಂಧಾರಿಯ ಮಹಾಬಲಿಷ್ಠನಾದಂಥವನು ಮಗ ಇದ್ದ, ಅವನೇ ಅನಮಿತ್ರ. ಹಾಗಾದ್ರೆ ಗಾಂಧಾರಿ ಅಲ್ಲ ಇವರು ಮಾದ್ರಿ ಅವ್ರು ಒಬ್ರೇ, ಅದು ಬೇರೆ ಅಂತ ನಮಗೆ ಗೊತ್ತು ಅಂತ ಹೇಳಿದ್ರೆ, ಅದಕ್ಕೆ ಹೇಳಿದ್ರು ನಿಮಗೆ ಗೊತ್ತಿರುವ ಧೃತರಾಷ್ಟ್ರನ ಪತ್ನಿ ಗಾಂಧಾರಿ ಮಾತ್ರ ಅಲ್ಲ, ಪಾಂಡುವಿನ ಪತ್ನಿ ಮಾದ್ರಿ ಮಾತ್ರ ಅಲ್ಲ, ಅದು ಇತಿಹಾಸದಲ್ಲಿ ಪ್ರಸಿದ್ಧವಾದ ಕ್ಯಾರೆಕ್ಟರ್ ಅಷ್ಟೇ. ಅದರ ಹಿಂದೆ ಅಂತ ಹೆಸರುಗಳು ಬಹಳಷ್ಟು ಬಂದು ಹೋಗಿದೆ ಅಂತ ಹಿಂದೆಲ್ಲ ಹೇಳಿದ್ರು. ಹಾಗಾಗಿ ಅಲ್ಲಿಂದ ಆ ಹೆಸರನ್ನು ಇವರು ಇಟ್ಟುಕೊಂಡಿದ್ದಾರೆ ಅಂತ ಅರ್ಥ. ಹಾಗಾಗಿ ಅನಮಿತ್ರನಿಗೆ ಈ ಗಾಂಧಾರಿ ಜನ್ಮ ಕೊಡ್ತಾಳೆ. ಮಾದ್ರಿ ಯುಧಾಜಿತಂ ಪುತ್ರಂ ತಥೋ ವೈ ದೇವಮೀಢುಷಂ ತೇಷಾಂ ವಂಶಸ್ತ್ರಿಧೋ ಭೂತ್ವ ವೃಷ್ಣೀನಾಂ ಕುಲವರ್ಧನಃ. ಮಾದ್ರಿಯು ಯುಧಾಜಿತ್ ದೇವಮೀಢ ಅಂತ ಇಬ್ರು ಮಕ್ಕಳನ್ನು ಮತ್ತೆ ಪಡೀತಾಳೆ. ಆ ಮೂವರಿಂದಾಗಿ ಕ್ರೋಷ್ಟು ವಂಶ ಎನ್ನುವಂಥದ್ದು ಪ್ರಕಾಶಮಾನವಾಗಿ ಬೆಳೆಯಿತು ಅಂತ ಹೇಳ್ತಾರೆ. ಅದು ಗೂರು ಕವಲಾಗಿ ಕ್ರೋಷ್ಟು ವಂಶದ ಅಭಿವೃದ್ಧಿಗೆ ಕಾರಣ ಆಯಿತು. ಮಾದ್ರಿಯಾ ಪುತ್ರೌ ತು ಜಜ್ಞಾತೆ ಸುತೌ ವೃಷ್ಣ್ಯಂದಕಾವುಭೌ ಜಜ್ಞಾತೆ ತನಯೌ ವೃಷ್ಣೆ ಶ್ವಪಲ್ಕಾಶ್ಚಿತ್ರಕಸ್ತಥ. ಆಮೇಲೆ ಹೇಳ್ತಾರೆ, ಮಾದ್ರಿಯಿಂದ ವೃಷ್ಣಿ ಅಂಧಕ ಅಂತ ಎರಡು ಮಕ್ಕಳು ಹುಟ್ಟಿಕೊಳ್ತಾರೆ. ಈ ವೃಷ್ಣಿಗೆ ಶ್ವಪಲ್ಕ ಮತ್ತೆ ಚಿತ್ರಕ ಅಂತ ಇನ್ನಿಬ್ರು ಮಕ್ಕಳು ಅವರಿಗೆ ಹುಟ್ಟಿಕೊಳ್ತಾರೆ. ಶ್ವಪಲ್ಪ ಇದು ಶಬ್ದಗಳು ಕೆಲವು ಬಹಳಷ್ಟು ಭಾಗವತದಲ್ಲಿ ಕೇಳಿದ ಶಬ್ದಗಳೇ. ಶ್ವಪಲ್ಕಸ್ತು ಮಹಾರಾಜ ಧರ್ಮಾತ್ಮ ಯತ್ರ ಬರ್ತದೆ ನಾಸ್ತಿ ವ್ಯಾಧಿ ಭಯಂ ತತ್ರ ನಾವರ್ಷ ಭಯಮ ಅಪ್ಯುತ. ಧರ್ಮಾತ್ಮನಾದ ಶ್ವಪಲ್ಕ ಎಲ್ಲಿ ವಾಸಿಸ್ನೋ ಇದ್ನೋ ಅವ ಇದ್ದಲ್ಲಿ ರೋಗಗಳು ಇರ್ತಾ ಇರಲಿಲ್ಲ, ದುರ್ಭಿಕ್ಷೆ ಬರ್ತಾ ಇರಲಿಲ್ಲ, ಅಂತಹ ರಾಜ ಆತ ಅಂತ ಹೇಳ್ತಾರೆ. ನೋಡಿ, ಶ್ವಪಲ್ಕಸ್ತು ಮಹಾರಾಜ, ಅವನು ಯಾರು? ಧರ್ಮಾತ್ಮ. ಆದ್ರೆ ಎಲ್ರು ಧರ್ಮಾತ್ಮ ಅಂತ ಬಂದಿದೆ, ಆದ್ರೆ ಇಲ್ಲಿ ವೈಶಿಷ್ಟ್ಯ ನಾಸ್ತಿ ವ್ಯಾಧಿ ಭಯಂ ತತ್ರ. ಹಾಗಾಗಿ ಹೆದರಿಕೆ ಇರಲಿಲ್ಲ. ನಾ ಅವರ್ಷ ಭಯಂ ಉಪದ್ಯದ, ಮಳೆ ಇಲ್ಲ ಅಂತ ಆಗ್ತಾ ಇರಲಿಲ್ಲ. ಅವ ಬಂದ ಕೂಡಲೇ ಎಲ್ಲ ಮಳೆ ಬರ್ತಾ ಇತ್ತು, ಅವ ಇದ್ದ ಕೂಡಲೇ ಎಲ್ಲ ನೀರೋಗಗಳಾಗ್ತಾ ಇದ್ವು. ಇದು ಯಾರು ಕೇಳಿದ್ರೆ ಮತ್ಯಾರು ಅಲ್ಲ, ನಮ್ಮ ಅಕ್ರೂರನ ಅಪ್ಪನ ಚರಿತ್ರೆ ಇದು. ಕದಾಚಿತ್ ಕಾಶಿರಾಜಸ್ಯ ವಿಭುರ್ ಭರತರಸ್ತ ಸತ್ತಮ ತ್ರೀಣಿ ವರ್ಷಾಣಿ ವಿಷಯೇ ನಾವರ್ಷತ್ ಪಾಕಶಾಸನ. ಒಂದು ಸಲ ಕಾಶಿನಗರದಲ್ಲಿ 3 ವರ್ಷ ಇಂದ್ರದೇವ ಮಳೆ ಸುರಿಸ್ಲೇ ಇಲ್ಲ, 3 ವರ್ಷ ಮಳೆಯೇ ಬರಲಿಲ್ಲಂತೆ. ಸತತ್ರ ವಾಸಯಾಮಾಸ ಶ್ವಪಲ್ಕಂ ಪರಮಾರ್ಚಿತಂ ಶ್ವಪಲ್ಕ ಪರಿವರ್ತೇತಂ ವವರ್ಷ ಹರಿವಾಹನ. ಆ ಸಂದರ್ಭದಲ್ಲಿ ಈ ಶ್ವಪಲ್ಕ ಎಲ್ಲಿದ್ದಾನೆ ಅಂತ ಹುಡುಕಿಕೊಂಡು ಹೋದ್ರಂತೆ ಕಾಶಿರಾಜ. ಹುಡುಕಿಗೆ ಹೋಗಿ ಅವನನ್ನು ಕರ್ಕೊಂಡು ಬಂದ್ರು, ಗೌರವಪೂರ್ವಕವಾಗಿ ಕರ್ಕೊಂಡು ಬಂದ್ರು. ಅವ ಬಂದದ್ದೇ ತಡ, ಹರಿವಾಹನ ನೆನೆಸಿದ ಇಂದ್ರ ತಾನು ಮಳೆಯನ್ನು ಸುರಿಸಿದ. ಹಾಗಾದ್ರೆ ಮೋಡ ಬಿತ್ತನೆ ಮಾಡಿದ ಹಾಗೆ, ಮಳೆಯೇ ಬರಲಿಲ್ಲ ಹೇಳಿದ್ರೆ ಮೋಡ ಬಿತ್ತನೆ ಹಿಡ್ಕೊಂಡು ಬಂದ್ರು. ಇವ್ರು ಏನ್ ಮಾಡಿದ್ರು? ಶ್ವಪಲ್ಕನನ್ನು ಕರ್ಕೊಂಡು ಬಂದ್ರು. ಇದೇ ರೀತಿಯಾಗಿ ಋಷ್ಯಶೃಂಗರು ಕೂಡ. ಹಾಗಾಗಿ ಶ್ರೇಷ್ಠ ವ್ಯಕ್ತಿಗಳು ಬಂದ್ರೆ ಇಂದ್ರ ತಾನು ಮಳೆ ಸುರಿಸ್ತಾನೆ. ಯಾಕೆ? ಅಲ್ಲಿ ಒಂದು ಶಬ್ದ ಹಾಕ್ತಾರೆ, ಹರಿವಾಹನ ಅಂತ. ಅಂದ್ರೆ ಹರಿವಾಹನ ಆತ, ಭಗವಂತನ ಆಜ್ಞೆಯಿಂದ ಮಳೆ ಸುರಿಸುವವ. ಹಾಗಾಗಿ ಭಗವಂತನ ಒಂದು ಅನುಗ್ರಹ ಆಯಿತು ಕೇಳಿದ್ರೆ ನಮಗೆ ಒಳ್ಳೆಯ ಮಳೆ ಬೆಳೆ ಚೆನ್ನಾಗಿ ಆಗತ್ತೆ. ಹಾಗಾಗಿ ಭಗವಂತ ಹೇಳಿದ್ದಾನೆ ಅಂತ ಅರ್ಥ. ಹಾಗಾಗಿ ಮಳೆ ಸುರಿದಿದೆ, ಮಳೆ ಬಂದಿದೆ. ಶ್ವಪಲ್ಕಃ ಕಾಶಿರಾಜಸ್ಯ ಸುತಾಂ ಭಾರ್ಯಮವಿಂದತ ಗಾಂಧಿನೀಂ ನಾಮಸಾ ಗಾಂತು ದದೌ ವಿಪ್ರೇಷು ನಿತ್ಯಸಃ. ಇದರಿಂದ ಸಂತುಷ್ಟನಾದ ಕಾಶಿರಾಜ ಏನು ಮಾಡ್ತಾನೆ ಕೇಳಿದ್ರೆ, ಅವನಿಗೊಬ್ಳು ಮಗಳಿದ್ಲು, ಅವಳು ಗಾಂಧಿನಿ ಅಂತ ಅವಳ ಹೆಸರು. ಅವಳನ್ನು ಶ್ವಪಲ್ಕನಿಗೆ ದಾರೆ ಎರೆದು ಕೊಡ್ತಾರೆ. ಆಕೆ ನಿತ್ಯವೂ ಕೂಡ ಗಾಂಧಿನಿ ಇದ್ದಾಳೆಲ್ಲ, ಬ್ರಾಹ್ಮಣರಿಗೆ ಗೋದಾನ ಕೊಡುವುದರಲ್ಲಿ ಆಸಕ್ತಳಾಗಿಲ್ಲ, ನಿತ್ಯ ಗೋದಾನ ಕೊಡ್ತಾ ಇದ್ಲಂತೆ ಅವಳು. ಯಾಕೆ? ಅದಕ್ಕೆಲ್ಲ ಚರಿತ್ರೆಗಳನ್ನು ಕೊಡ್ತಾರೆ. ಸಾ ಮಾತು ರುದರಸ್ಥಾತು ಬಹೂನ್ ವರ್ಷಗಳಾನ್ ಕಿಲ ನಿವಸಂತಿ ನವೈ ಜಜ್ಞೆ ಗರ್ಭಸ್ಥಾಂ ತಾ ಪಿತಾ ಬ್ರವೀತ್. ಗಾಂಧಿನಿ ತನ್ನ ತಾಯಿಯ ಗರ್ಭದಲ್ಲಿ ಅನೇಕ ವರ್ಷ ಕಾಲ ಇದ್ಲಂತೆ. ಏನಾದ್ರೂ ಕೂಡ ಬಸುರಿ ವರ್ಷಾನುಗಟ್ಲೆ ಹೋಯ್ತು, ಇದು ಡೆಲಿವರಿ ಆಗೋದಿಲ್ಲ. ಇದು ಏನಪ್ಪ ಗಜಗರ್ಭ ಅಂತ ಆಲೋಚನೆ ಮಾಡ್ತಾ ಇದ್ರಂತೆ. ಕೊನೆಗೆ ಗಾಂಧಿನಿಯೇ ಕೇಳಿದಂತೆ. ಯಾವುದರಲ್ಲಿ ಕೇಳಿದ್ರೆ, ಗಾಂಧಿನಿಯ ತಂದೆ, ಇದು ಹುಟ್ಟಿಕೊಂಡವ ಗಾಂಧಿನಿಯ ತಂದೆ ಎತ್ರ ಕೇಳಿದ್ರಂತೆ, ಯಾಕೆ ಮಗು ನೀನು ಹೊರಗೆ ಬರ್ತಾ ಇಲ್ಲ, ಏನಾಗಬೇಕು ಅಂತ ಕೇಳಿದ್ರು. ಗರ್ಭಸ್ಥ ಶಿಶುವನ್ನು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಗರ್ಭಿಣಿಯಾದಾಗ ಒಳಗಿರುವ ಮಗುವಿನಲ್ಲಿ ತಂದೆ ತಾಯಿಗಳು ಮಾತಾಡ್ತಾ ಇದ್ರು, ಅದು ರೆಸ್ಪಾನ್ಸ್ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಕೂಡ ವಿಜ್ಞಾನದಲ್ಲಿ ಅದು ಪ್ರೂವ್ ಆಗಿದೆ. ಗರ್ಭಿಣಿಯಾದ ಸ್ತ್ರೀ ಎಲ್ಲಿಯಾದ್ರೂ ಸಹಸ್ರನಾಮವನ್ನು, ಲಕ್ಷ್ಮೀ ಶೋಭಾರವನ್ನು, ಭಜನೆಗಳನ್ನು ಕೇಳಿದ್ರೆ ಅದು ರಿಯಾಕ್ಟ್ ಮಾಡತ್ತೆ, ಅದನ್ನು ಫೀಲ್ ಮಾಡ್ಲಿಕ್ಕೆ ಬರುತ್ತೆ. ಹಾಗಾಗಿ ಇವನು ಕೇಳ್ತಾನೆ. ಆಗ ಜಾಯಸ್ವ ಶೀಘ್ರಂ ಭದ್ರಂತೆ ಕಿಮರ್ಥಮಿಹ ತಿಷ್ಠಸಿ ಪ್ರೋವಾಚ ಜೈನಂ ಗರ್ಭಸ್ಥ ಕನ್ಯಾಗಾಂ ಚ ದಿನೇ ದಿನೇ
ಯದಿ ದದ್ಯಾಂ ತಥೋದ್ಯಾಹಂ ಜಾಯಯಿಷ್ಯಾಮಿ ತಾಂ ಪಿತಾ ತಥೇತ್ಯುಕ್ತ್ವಾ ತಂ ಚಾಸ್ಯ ಪಿತಾ ಕಾಮಮಪೂರಯತ್ ದಾತ ಯಜ್ವಾಚ ಧೀರಶ್ಚ ಶ್ರುತವಾನ್ ಅತಿಥಿಪ್ರಿಯಃ ಅಕ್ರೂರಂ ಶುಶಬೇ ತಸ್ಮಾತ್ ಸ್ವಪಲ್ಕಾತ್ ಭೂರಿ ದಕ್ಷಿಣಃ. ಆಗ ಅವಳು ಹೇಳಿದಂತೆ, ಯಾಕೆ ಮಗಳೇ, ಒಳಗಿನಿಂದ ನೀನು ಯಾಕೆ ಹೊರಗೆ ಬರ್ತಾ ಇಲ್ಲ? ಅಲ್ಲೇ ಎಷ್ಟು ಸಲ ಅಂತ ನೀನು ವಾಸ ಮಾಡ್ತಾ ಇದ್ದಿ ಅಂತ ಕೇಳಿದ್ರೆ, ಆ ಗರ್ಭಸ್ಥವಾದ ಗಾಂಧಿನಿ ಕನ್ಯೆ ತಾನು ಮಾತಾಡ್ತದೆ, ತಂದೆ ಮತ್ತೇನು ಅಲ್ಲ, ನನಗೆ ಪ್ರತಿದಿನ ಗೋವುಗಳಿಗೆ ನಾನು ಗೋದಾನ ಅಂದ್ರೆ ಬ್ರಾಹ್ಮಣರಿಗೆ ಗೋದಾನ ಮಾಡಬೇಕು ನಾನು. ಹಾಗೆ ನೀನು ರಾಜ, ನೀನು ಅದಕ್ಕೆ ಒಪ್ಪುತ್ತಿ ಅಂತಾದ್ರೆ ನಾನು ಹೊರಗೆ ಬರ್ತೇನೆ ಅಂತ ಹೇಳಿದಂತೆ. ನೋಡಿ, ದಾನದಲ್ಲಿ ಎಷ್ಟು ಆಸಕ್ತಿ. ಹಾಗಾದ್ರೆ ಜನ್ಮ ಜನ್ಮಾಂತರದಲ್ಲಿ ದಾನದ ಮಹತ್ವವನ್ನು ಕೇಳಿದೆ. ಅದು ಪ್ರಾಯಶಃ ನಮ್ಮ ಹರಿವಂಶಾದಿ ಪುರಾಣಗಳನ್ನು ಕೇಳಿದ್ದಾಳೆ ಅಂತ ಕಾಣುತ್ತೆ. ಹಾಗಾಗಿ ದಾನ ಕೊಡಬೇಕು ಎನ್ನುವ ಇಚ್ಛೆ ಬಂದಿದೆ. ಗೋದಾನವನ್ನು ಕೇಳಬೇಕು, ಗೋದಾನದ ಮಹಿಮೆ. ಹಾಗಾಗಿ ತಾನು ಗೋದಾನವನ್ನು ನಿತ್ಯ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಮಗು ಹೊರಟಿದೆ. ಆದ್ರೆ ಇಲ್ಲಿ ಹೊರಗೆ ಬರ್ತಾ ಇಲ್ಲ. ರಾಜ ಮಾತು ಕೊಡಬೇಕು. ಬಂದ ನಂತರ ನನ್ನ ಮಾತನ್ನು ರಾಜ ಕೇಳ್ತಾನೆ. ನನಗೆ ಈಗ ನಾನು ಡಿಮಾಂಡ್ ಮಾಡಿದ್ದೇ ಬಂತು. ಹಾಗಾಗಿ ಈಗ ನಾನು ಕೇಳಿದ್ರೆ ಖಂಡಿತ ಅಪ್ಪ ಮಗು ಬೇಕು ಎನ್ನುವ ದೃಷ್ಟಿಯಿಂದ ಒಪ್ಪಿಕೊಳ್ತಾನೆ ಅಂತ ಹೇಳ್ತದೆ. ಬ್ರಾಹ್ಮಣರಿಗೆ ಗೋವುಗಳನ್ನು ಪ್ರತಿನಿತ್ಯ ಮಾಡಬೇಕು ಅಂತ ನನ್ನ ಆಸೆ. ಯಜ್ಞಗಳನ್ನು ಮಾಡುದು, ಅತಿಥಿ ಸತ್ಕಾರ ಮಾಡುದು, ಭಗವತ್ಕಥೆಯಲ್ಲಿ ನನಗೆ ಪ್ರೀತಿ ಆದರ ಇರುವಂಥದ್ದು, ಇದೆಲ್ಲ ನನಗೆ ಮಾಡಿಕೊಡ್ಬೇಕು. ಕೇಳಿದ್ರೆ ಹಾಗೇ ಆಗ್ಲಿ ಅಂತ ಹೇಳಿದಂತೆ. ಹಾಗಾಗಿ ಗಾಂಧಿನಿ ತಾನು ಹೊರಗೆ ಬರ್ತಾಳೆ. ಅಂತಹ ಗಾಂಧಿನಿಯನ್ನು ತಾನು ಮದುವೆ ಆಗುತ್ತಾನೆ ಈ ಶ್ವಪಲ್ಕ ಅಂತ ತಾನು ಉತ್ತರವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಆ ಶ್ವಪಲ್ಕನಿಗೆ ಹುಟ್ಟಿಕೊಂಡದ್ದು ಯಾರು ಕೇಳಿದ್ರೆ ಭೂರಿ ದಕ್ಷಿಣ ಎನ್ನುವವನು ಹುಟ್ಟಿಕೊಳ್ತಾನೆ. ನೋಡಿ, ದಾತ ಯಜ್ವಾತ ಧೀರತ್ಯ ಶ್ರುತಮಾನ ತಿಥಿಪ್ರಿಯ. ಈ ತಾಯಿಗೆ ಇಷ್ಟು ಧರ್ಮ ಪ್ರಜ್ಞೆ ಇದ್ರೆ ಹುಟ್ಟಿದ ಮಗನಿಗೆ ಹೇಗಿರ್ಬಹುದು? ಹಾಗಾಗಿ ಹೇಳ್ತಾನೆ, ಅವನು ದಾತ, ಯಾರು ಏನಿಕೊಳ್ಳಿದ್ರು ಕೊಡ್ತಾ ಇದ್ದ. ಯಜ್ವ, ಯಾವಾಗ್ಲೂ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದ. ಹೆಸರೇ ಅವರಿಗೆ ಏನು? ಭೂರಿ ದಕ್ಷಿಣೆ. ನಾವು ದಕ್ಷಿಣೆ ಕೊಡ್ತೇವೆ, ಕೊಡುವಾಗ ಎಷ್ಟು ಕಡಿಮೆ ಆಗ್ಬೋದೋ ಅಷ್ಟು ಕೊಡ್ತೇವೆ. ಇದು ಹಾಗಲ್ಲ, ಭೂರಿ ಬೇಕಾದಷ್ಟು ಕೊಡ್ತಾ ಇದ್ದಂತೆ. ಆಮೇಲೆ ಧೀರಶ್ಚ, ಒಳ್ಳೆ ಶಾಸ್ತ್ರ ಇತ್ಯಾದಿಗಳನ್ನೆಲ್ಲ ಅಧ್ಯಯನ ಮಾಡಿ ಧೈರ್ಯವಂತನಾಗಿದ್ದ. ಶ್ರುತವಾನ್ ಅತಿಥಿ ಪ್ರಿಯ, ಅತಿಥಿ ಸತ್ಕಾರಗಳನ್ನು ಮಾಡ್ತಾ ಇದ್ದ. ಅವನ ಹೆಸರನ್ನು ಭೂರಿ ದಕ್ಷಿಣ ಅಂತ ಕರೆದ್ರು. ಅವನೇ ಅಕ್ರೂರ, ಕ್ರೂರನಲ್ಲದವ. ಹಾಗಾದ್ರೆ ಅಕ್ರೂರನದ್ದೇ ಹುಟ್ಟಬೇಕಾದ್ರೆ ಕೃಷ್ಣನನ್ನು ಮೊದಲು ಮಥುರೆಗೆ ಕರ್ಕೊಂಡು ಬಂದಂತಹ ಚೇತನ, ಅವನತ್ರ ಎಷ್ಟೊಂದು ಯೋಗ್ಯತೆ ಇತ್ತು ಅಂತ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಇವನಿಷ್ಟು ಮಾಡ್ತಾ ಇದ್ದ ಕೇಳಿದ್ರೆ, ಇದು ಪೀಠಿಕೆ. ಸ್ಯಮಂತಕೋಪಾಖ್ಯಾನದಲ್ಲಿ ನೋಡಿ ನೀವು, ಆ ಸ್ಯಮಂತಕ ಮಣಿಯನ್ನು ತಾನು ತೆಗೆದುಕೊಂಡು ಹೋಗಿದ್ದ. ಕೊನೆಗೆ ಕೃಷ್ಣನಿಗೆ ಗೊತ್ತಾಯ್ತು ಯಾರ ಬಳಿ ಉಂಟು ಕೇಳಿದ್ರೆ ಅಕ್ರೂರನ ಬಳಿ ಉಂಟು ಅಂತ. ಆಗ ಅಕ್ರೂರ ಏನು ಮಾಡ್ತಾನೆ, ನೋಡು, ನಾಳೆ ಆಸ್ಥಾನದಲ್ಲಿ ಇವನು ಬಲಭದ್ರನ ಎದುರುಗಡೆ ನೀನು ತೋರಿಸ್ಬೇಕು, ಒಪ್ಪಿಕೊಳ್ಬೇಕು ಹೇಳ್ತಾನೆ. ಸರಿ ಅಂತ ತೋರಿಸಿದ. ಮತ್ತೆ ಆ ಮಣಿಯನ್ನು ಯಾರಿಗೆ ಕೊಟ್ಟ? ಅಕ್ರೂರನಿಗೆ ಕೊಟ್ಟ. ಯಾಕೆ ಕೊಟ್ಟ ಕೃಷ್ಣ ಕೇಳಿದ್ರೆ, ಅವ ಹೇಳ್ತಾನೆ, ಇದು 8 ಭರ 96 ತೊಲೆ ಬಂಗಾರ. ಹೆಣ್ಮಕ್ಳಿಗೆಲ್ಲ ಭಾರಿ ಆಶ್ಚರ್ಯ ಇದೆ. ಪ್ರತಿನಿತ್ಯ 96 ತೊಲೆ ಬಂಗಾರವನ್ನು ಕೊಡ್ತಾ ಇತ್ತಂತೆ ಆ ಸ್ಯಮಂತಕ ಮಣಿ. ಹಾಗಾಗಿ ಅತ್ಯಂತ ಪವಿತ್ರವಾಗಿರುವಂತ ಅಂತಹ ಸಂಪತ್ತನ್ನು ಕೊಟ್ಟದ್ದನ್ನು ಯಜ್ಞಕ್ಕೋಸ್ಕರ, ಭಗವಂತನಿಗೋಸ್ಕರ ವಿನಿಯೋಗ ಮಾಡ್ತಾ ಇದ್ದ ಅಕ್ರೂರ. ಬೇರೆ ಯಾರ ಕೈಯಲ್ಲಿ ಇದ್ರೂ ಕೂಡ ಅದು ಸ್ವಾರ್ಥಕ್ಕೆ ಉಪಯೋಗ ಆಗ್ತಾ ಇತ್ತು, ಭಗವತ್ ಪ್ರೀತ್ಯರ್ಥವಾಗಿ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಭಗವಂತ ಯಾಕೆ ಸಂಪತ್ತು ಕೊಡ್ತಾನೆ ಗೊತ್ತಾ? ಅವನಿಗೋಸ್ಕರ ಕೊಡ್ಲಿಕ್ಕೋಸ್ಕರ ಕೊಟ್ಟು ನೋಡ್ತಾನೆ ಭಗವಂತ. ನಾವೇನು ಮಾಡ್ತೇವೆ ಕೇಳಿದ್ರೆ, ಇದ್ದದ್ದೆಲ್ಲ ತನಗೇ ಇರ್ಲಿ ಅಂತ ಇಟ್ರೆ ಇನ್ನೊಂದ್ಸಲ ಖಂಡಿತ ಭಗವಂತ ಕೊಡೋದಿಲ್ಲ. ನಾವು ಅಷ್ಟೇ ಅಲ್ವಾ? ಒಂದು ಪಂಪು ಹಿಂದೆ ಕಾಲದಲ್ಲಿ ಇತ್ತು, ಬಾವಿಯಲ್ಲಿ ಹಾಕ್ತಾ ಇದ್ವಿ. ಆ ಪಂಪು ಸ್ಟಾರ್ಟ್ ಮಾಡಿದ್ರೆ ನೀರು ಬರ್ತಾ ಇರ್ಲಿಲ್ಲ. ಮತ್ತೇನು, 2 ಕೊಡಪಾನ ನೀರು ಹಾಕಬೇಕದು. 2 ಕೊಡಪಾನ ನೀರು ಹಾಕಿದ್ರೆ ಅದು 1000 ಕೊಡಪಾನ ನೀರು ಬರ್ತಾ ಇದೆ, ನಾವು ನೋಡಿದ್ದೇವೆ. ಹಾಗಾದ್ರೆ ಇವಾಗ ನಾವು 2 ಕೊಡಪಾನ ನೀರು ಹಾಕುವಾಗ 2 ಕೊಡಪಾನ ನೀರು ಬಂತು ಹೇಳಿದ್ರೆ ನೀವು ಪಂಪ್ ಹಾಕ್ಲಿಕ್ಕೆ ಹೋಗ್ತೀರಾ? ಅದಕ್ಕಿಂತ ಸುಮ್ಮನೆ ಕೂತ್ಕೊಳ್ಳುವ ಮಾರೆ, ಬಂದದ್ದು ಹಾಕಿದ್ದು ಹಾಕ್ಲಿಕ್ಕೆ ಆಯ್ತು, ಬಂದದ್ದು ಇನ್ನು ಯಾಕೆ ಹೇಳ್ತೀನಿ. ಅಂದ್ರೆ ಹಾಕುದು ಸ್ವಲ್ಪ, ಬರುದು ಜಾಸ್ತಿ ಬರಬೇಕು ನಮಗೆ. ಅದೇ ರೀತಿಯಾಗಿ ಭಗವಂತನಿಗೆ ನಾವು ಸ್ವಲ್ಪ ಕೊಟ್ರೆ ಅವದನ್ನು ಅನಂತ ಮಾಡಿ ಕೊಡ್ತಾನೆ. ನಾವು ಭಗವಂತನಿಗೆ ಕೊಡುದ್ರಲ್ಲೇ ದಾಕ್ಷಿಣ್ಯ ಮಾಡಿದ್ರೆ, ಕೊಡೋದು ಇಷ್ಟು ಕೊಡ್ಬೇಕಾ, ಅದು ಬೇಕಾ ಬೇಡವಾ ಅಂತ ಆಲೋಚನೆ ಮಾಡಿದ್ರೆ ಭಗವಂತನೂ ನೋಡ್ತಾನೆ, ನಾನಿಗೆ ಕೊಡ್ಬೇಕಾ ಬೇಡವಾ ಅಂತ. ಒಂದು ನಡೆದ ಘಟನೆ ಇದು ಹೇಳ್ತೇನೆ. ಒಂದು ಗಣ ಹೋಮ ಆಯ್ತು. ಆ ಗಣಪತಿ ಹೋಮಕ್ಕೆ ಹೋಗುವಾಗ ಅವ್ರದ್ದು ಜಾತಿ ಹೇಳಿದ್ರೆ ಮತ್ತೆ ಇದಾಗತ್ತೆ. ಆ ವ್ಯಕ್ತಿ ಏನು ಮಾಡ್ತಾರೆ ಕೇಳಿದ್ರೆ, ನಾವು ಹೇಳಿದೆವು ಅಲ್ಲಿ ಇಡ್ಲಿಕ್ಕೆಲ್ಲ ಸ್ವಲ್ಪ ಹಣ ಬೇಕು ಅಂತ, ಚಿಲ್ಲರೆ ಬೇಕು ಅಂತ, ಕಾಯಿನ್ಸ್ ಬೇಕು ಅಂತ. ಅವ್ರು ಏನು ಮಾಡಿದ್ರು ಕೇಳಿದ್ರೆ, ಕಾಯಿನ್ಸ್ ತಂದು ಕೊಟ್ರು. ಯಾವುದು? 5 ಪೈಸೆ 10 ಪೈಸೆ. ನಾವು ಕೇಳಿದೆವು, ಅಲ್ಲ ಇದೊಂದು ಚಲಾವಣೆಗೆ ಬರ್ತದ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ನೀವು ಹೇಳಿದ್ರಿ
ಅದು ಕಾಯಿನ್ಸ್ ಬೇಕು ಅಂತ ಹೇಳಿ ಅದೆಲ್ಲ ಹಾಗೆ ದೇವರ ಕಾಲದಲ್ಲಿ, ಅದು ಹಿಂದಿನ ಕಾಲದಲ್ಲಿ ನಡೀತಾ ಇತ್ತು. ಇದು ಚಲಾವಣೆಗೆ ಬರೋದಿಲ್ಲ ಅಂತ ಮಾಡಿದ ಮನುಷ್ಯ ಅಲ್ವಾ? ಹಾಗಾದ್ರೆ ಹಿಂದೆ ಎಲ್ಲ ನಡೀತಾ ಇರ್ಲಿಲ್ವಾ? ಹಾಗಾಗಿ 5 ಪೈಸೆ 10 ಪೈಸೆ ದೇವ್ರೇನಾದ್ರೂ ಕೇಳ್ತಾರ? ಇದು ಪುರೋಹಿತರು ಕೇಳುದಲ್ವಾ ಅಂತ ಅವನ ಚಿಂತನೆ. ಹಾಗಾಗಿ 5 ಪೈಸೆ 10 ಪೈಸೆ ಕೊಟ್ಟ. ನಾನು ಹೇಳಿದೆ, ಚಲಾವಣೆ ಆಗದ ನಾಣ್ಯವನ್ನು ಕೊಟ್ರೆ ಭಗವಂತ ತಿನ್ಲಿಕ್ಕಾಗದ ಸಂಪತ್ತನ್ನು ಕೊಡ್ತಾನೆ ನಿಮಗೆ ಅಂತ. ನೀವು ಕೊಟ್ಟದ್ದು ಪುರೋಹಿತರಿಗೆ ಅಲ್ಲ. ಮತ್ತೆ ಒಳ್ಳೆಯ ಬಟ್ಟೆ, ಒಳ್ಳೆ ತೆಂಗಿನಕಾಯಿ ಯಾರಿಗೆ? ಅದು ದೇವರಿಗೋಸ್ಕರ ಇಡುವಂಥದ್ದು. ಹಾಗಾದ್ರೆ ನಿಮ್ಮ ತಲೆಯಲ್ಲಿ ಏನು ಅಂತ ಹೇಳಿದೆ, ಅದು ಭಟ್ರದ್ದು ತೆಂಗಿನಕಾಯಿ ಅಂತ ಹೇಳಿ. ಇದ್ದದ್ರಲ್ಲಿ ಚಿಕ್ಕ ತೆಂಗಿನಕಾಯಿ ಹುಡುಕಿ ತರ್ತಾರೆ, ಇದ್ದದ್ರಲ್ಲಿ ಚಿಕ್ಕ ಬಟ್ಟೆ ತಂದಿಡ್ತಾರೆ, ಅದು ಪುರೋಹಿತರಿಗೆ ಹೋಗ್ತದೆ ಅಂತ ಗಮನಿಸಬೇಕು. ಯಜ್ಞದಲ್ಲಿ ಯಾವ ವಸ್ತುಗಳು ಇದೆಯೋ ಅದೆಲ್ಲವೂ ಏಷತೆ ರುದ್ರಭಾಗ, ಅದು ರುದ್ರ ದೇವರಿಗೆ ಸೇರುವ ವಸ್ತುಗಳು. ಅದನ್ನು ಯಜಮಾನ ತಾನು ಉಪಯೋಗಿಸಬಾರ್ದು. ಇದೆಲ್ಲ ದಕ್ಷಾಧ್ವರದಲ್ಲಿ ಕೊಟ್ಟಿದ್ದಾರೆ ನಮಗೆ ಚರಿತ್ರೆಗಳನ್ನೆಲ್ಲ. ಹಾಗೆ ಅಂಬರೀಷನ ಚರಿತ್ರೆಯಲ್ಲಿ ಎಲ್ಲ ಬಂದಿದೆ, ನಾಭಾಗನ ಚರಿತ್ರೆಯಲ್ಲಿ, ಭಾಗವತದಲ್ಲಿ ಬಂದಿದೆ. ಹಾಗಾಗಿ ಇಂತಹ ರುದ್ರ ಭಾಗವನ್ನು ಯಾರು ಕೊಂಡೋಗುದು ಕೇಳಿದ್ರೆ ಅದನ್ನು ಪುರೋಹಿತರು ಹಿಡ್ಕೊಂಡೋಗಿ ಅಲ್ಲಿ ಆ ರುದ್ರ ಭಾಗವನ್ನು ದಾನ ಧರ್ಮ ಯಜ್ಞ ಯಾಗಾದಿಗಳಿಗೆ ಉಪಯೋಗಿಸುವ, ಅವರಿಗೆ ಅದನ್ನು ಅರಗಿಸುವ ಸಾಮರ್ಥ್ಯ ಇದೆ. ಹಾಗಾದ್ರೆ ಯಜ್ಞದಲ್ಲಿ ಹೋದ್ರೆ ನಮಗೇನು? ಹುತಭಸ್ಮ, ಮತ್ತೊಂದು ಸಂಪಾತ ಆಜ್ಯ, ತುಪ್ಪ ಬಿಟ್ರೆ ಮತ್ತೇನು ನಮಗೆ ಇಲ್ಲ. ಎಲ್ಲವೂ ಕೂಡ ನಾವು ಕೊಡ್ಲಿಕ್ಕೆ ಇರುವಂಥದ್ದು. ಹಾಗಾಗಿ ಪುರೋಹಿತರು ಅದನ್ನು ಹಿಡ್ಕೊಂಡು ಹೋಗುದೇ ಹೊರತು ಅಲ್ಲಿ ನಾವು ಕೊಡುವ ವಸ್ತುಗಳು ಪುರೋಹಿತರಿಗಲ್ಲ, ಮತ್ತೆ ಅದು ದೇವರಿಗೆ. ಹಾಗಾದ್ರೆ ದೇವರು ಏನು ಮಾಡ್ತಾರೆ? ನೀವು ಕೊಟ್ಟ 5 ಪೈಸೆ 10 ಪೈಸೆ ಇಟ್ರೆ ದೇವರು ನಿಮಗೆ ಸಂಪತ್ತನ್ನು ಕೊಡ್ತಾನೆ. ಆದ್ರೆ ಅದು ನಿಮಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಎಷ್ಟು ಎಕರೆ ಆಸ್ತಿ ಉಂಟು ಸ್ವಾಮಿ? 25 ಎಕರೆ ಉಂಟು. ಏನು ಅನುಭವಿಸ್ತಾ ಇಲ್ಲಪ್ಪ? ಮತ್ತೆ ಅದು ಕೋರ್ಟಲ್ಲಿ ಉಂಟು, ವ್ಯಾಜ್ಯದಲ್ಲಿ ಉಂಟು. ಸರಿ, ಕೃಷಿ ಮಾಡ್ತಾ ಇದ್ದೀರಾ, ಅದು ಸ್ಟೇ ಹಾಕಿದ್ದಾರೆ, ನಾನು ಆ ಜಾಗಕ್ಕೆ ಹೋಗ್ಲಿಕ್ಕಿಲ್ಲ. ನೋಡಿ, ಹೆಸರಿಗೆ 25 ಎಕರೆ, ಅನುಭವಿಸ್ಲಿಕ್ಕೆ ಒಂದು ಚೂರೂ ಇಲ್ಲ. ಇದು ಕನ್ನಡಿಯೊಳಗಿರುವ ಗಂಟಿನ ಹಾಗೆ ನಮ್ಮ ಜೀವನ ಆಗಿಬಿಡತ್ತೆ. ನಾವು ಭಗವಂತನಿಗೆ ಒಳ್ಳೆ ವಸ್ತು ಕೊಟ್ರೆ ಭಗವಂತ ಅದನ್ನು ಅನಂತ ಮಾಡಿ ನಮಗೆ ಕೊಡ್ತಾನೆ. ಹಾಗಾಗಿ ದಾನದ ವಿಷಯ ಬಂದಾಗ ನಾವು ಕೈ ಎತ್ತಿ ಕೊಡಬೇಕು. ಕೈ ಎತ್ತಿ ಅಂದ್ರೆ ಕೈ ಪೂರ ಖಾಲಿ ಮಾಡುವುದ ಕೇಳಿದ್ರೆ ಇಲ್ಲ. ಅದಕ್ಕೂ ಹೇಳಿದ್ದಾರೆ, 1/6 ಅಂಶವನ್ನು ದಾನ ಮಾಡಿ ಅಂತ ಕೊಟ್ಟರು. 1/6 ಅಂಶವನ್ನು ಗವರ್ಮೆಂಟ್ಗೆ ಟ್ಯಾಕ್ಸ್ ಕೊಡಿ ಅಂತ ಹೇಳಿದ್ರು. 1/6 ಅಂಶವನ್ನು ಭಗವಂತನ ಜಪ ಪೂಜೆ ವಿನಿಯೋಗ ದಾನ ಧರ್ಮಗಳು ಇದಕ್ಕೆಲ್ಲ ಉಪಯೋಗ ಮಾಡಿ ಅಂತ ಹೇಳಿದ್ರು. 1/6 ಅಂಶವನ್ನು ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೋಸ್ಕರ, 1/6 ಅಂಶವನ್ನು ನಮ್ಮ ಜೀವನಕ್ಕೋಸ್ಕರ ಅಂದ್ರೆ ಇನ್ನು 1/6 ಅಂಶವನ್ನು ಫ್ಯೂಚರಿಗೆ ತೆಗೆದಿಡಿ. ಹಾಗಾದ್ರೆ ಎಷ್ಟು ತೆಗೆದಿಡಬೇಕು ಸೇವಿಂಗ್ಸ್ ಕೇಳಿದ್ರೆ 1/6 ಅಂಶ. ಎಷ್ಟು ಸೇವಿಂಗ್ಸ್ ಮಾಡಿದ್ರೋ ಅಷ್ಟೇ ಸಮಾಜಕ್ಕೂ ಕೊಡಬೇಕು, ಅಷ್ಟೇ ದಾನಕ್ಕೂ ಕೊಡಬೇಕು. ಹಾಗಾದ್ರೆ ದಾನ ಧರ್ಮ ದೇವರ ಯಜ್ಞಕ್ಕೆ ಅಂತ ಕೇಳಿದ್ರೆ 1/6 ಅಂಶ ಇಷ್ಟನ್ನು ನಾವು ಭಗವಂತನಿಗೆ ಅಥವಾ ದಾನ ಧರ್ಮಕ್ಕೆ ವಿನಿಯೋಗ ಮಾಡಬೇಕು. ನೋಡಿ, ಇದು ಕೂಡ ಮ್ಯಾನೇಜ್ಮೆಂಟ್. ಪೂರ್ತಿ ಇದ್ದದ್ದೆಲ್ಲ ಕೊಟ್ರೆ ಅತಿದಾನಾತ್ ಬಲಿರ್ಬದ್ಧ ಅಂತ, ಮತ್ತೆ ಬಲಿ ಚಕ್ರವರ್ತಿಯಾಗಿ ಆಗತ್ತೆ, ಪೂರ ಕೈ ಲಾಸ್ ಆಗಿ ಬಿಡುತ್ತದೆ. ಅದು ಕೈ ಲಾಸ್ ಆಗಬಾರದು. ಅದಕ್ಕೋಸ್ಕರ ದಾನಕ್ಕೂ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವಳು. ಹಾಗಾಗಿ ಇಂತಹ ಒಂದು ಅಕ್ರೂರನಿಗೆ ಬೇಕಾದಷ್ಟು ಸಂಪತ್ತು, ದಿನಕ್ಕೆ 96 ತೊಲೆ ಬಂಗಾರ ಬಂತು. ಏನು ಮಾಡಿದ ಆತ? ಕೃಷ್ಣ ಪ್ರೀತ್ಯರ್ಥವಾಗಿ ದಾನ ಮಾಡಿದ. ಎಷ್ಟು ಎಷ್ಟು ದಾನ ಮಾಡಿದ್ನೋ ಅಷ್ಟು ಅಷ್ಟು ಸಂಪತ್ತು ಬಂತು. ಆಲೋಚನೆ ಮಾಡಿ, ಅಂಬರೀಷ ತಾನು ಸಹಸ್ರ ಗೋವುಗಳನ್ನು, ಕೋಟಿ ಗೋವುಗಳನ್ನು ದಾನ ಮಾಡ್ತಾ ಇದ್ದ. ಪ್ರತಿ ಏಕಾದಶಿ ಉಪವಾಸ ಇದ್ದು ದ್ವಾದಶಿ ಹೊತ್ತು ದಾನ ಮಾಡ್ತಾ ಇದ್ದ. ಅಷ್ಟು ಬ್ರಾಹ್ಮಣರು ಸಿಕ್ಬೇಕಲ್ಲ ಸ್ವಾಮಿ, ಅಷ್ಟು ದನಗಳು ಇರ್ಬೇಕಲ್ಲ, ಅಷ್ಟು ಸಂಪತ್ತುಗಳು ಇರ್ಬೇಕಲ್ಲ ಕೇಳಿದ್ರೆ ಬಂತು. ಬರದಿದ್ರೆ ದಾನ ಕೊಡುದು ಹೇಗೆ? ಹಾಗಾದ್ರೆ ನೋಡಿ, ಇವತ್ತು ದಾನ ಕೊಡಬೇಕು ಕೇಳಿದ್ರೆ ಅಂತ ಸಂಪತ್ತು ಬರಬೇಕು, ಸಂಪತ್ತು ಕೊಡಬೇಕು. ಇದು ಭಗವಂತನ ವ್ಯವಸ್ಥೆ. ತಾನು ಕೊಟ್ಟ ಹಾಗೆ ಮತ್ತೆ ಮತ್ತೆ ನಿಮಗೆ ಒದಗಿಸಿ ಕೊಡ್ತಾನೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಹ ಅಕ್ರೂರ ಧಾರ್ಮಿಕನಾದ ಅವನ ಗಾಂಧಿನಿ ತಾಯಿಯು ಕೂಡ ದಾನಶೀಲೆಯಾಗಿದ್ಲು. ಆ ವಂಶ ಆ ಮಕ್ಕಳಿಗೆ ಕೂಡ ಅದು ಬಂತು ಎನ್ನುವಂಥದ್ದನ್ನು ತೋರಿಸ್ತಾರೆ. ಉಪಮದ್ಗಸ್ತಥಾ ಮುದ್ಗಃ ಪ್ರದರಶ್ಚಾರಿಮೇಜಯ ಶೀರ್ಯಕ್ಷಸ್ತಥೋಪೇಕ್ಷ ಶತ್ರುಘ್ನೋ ಥಾರಿಮರ್ದನಃ ಚರ್ಮವ್ಯುದ್ಧಿರ್ವರ್ಮವಾಚ ಗೃದ್ರ ಭೋಜಾಂ ತಥಾಂತಕಃ ಆವಹತಿ ಪ್ರತಿಭಾಹುಚ ಸುಂದರಾಚವರಾಂಗನ. ಅಕ್ರೂರನಿಗೆ ಅವನಿಗೆ ಸಹೋದರರು ಇದ್ರು, ಒಬ್ಬನೇ ಹುಟ್ಟಿಕೊಂಡದ್ದು ಅಂತ ಅರ್ಥ ಅಲ್ಲ. ಹಾಗಾಗಿ ಯಾರೆಲ್ಲ ಸಹೋದರರಿದ್ರು? ಉಪಮದ್ಗು, ಮದ್ಗು, ಪ್ರದರ, ಅರಿಮೇಜಯ, ಶೀರ್ಯಕ್ಷ, ಉಪೇಕ್ಷ, ಶತ್ರುಘ್ನ, ಅರಿಮರ್ದನ, ಚರ್ಮಭೃತ್, ಯುಧಿವರ್ಮ, ಗೃಧ್ರಭೋಜ, ಅಂತಕ, ಆವಹ, ಪ್ರತಿವಾಹ ಅಂತ ಇಷ್ಟೆಲ್ಲ ಮಕ್ಕಳು ಹುಟ್ಟಿದ್ರು. ಯಾರಿಗೆ? ಗಾಂಧಿನಿಗೆ ಅಂತ ಕೊಡ್ತಾ ಇದ್ದಾರೆ.
ಆಮೇಲೆ ಸುಂದರ ಎನ್ನುವಂತ ಕನ್ಯೆಯೂ ಕೂಡ ಶ್ವಪಲ್ಕನಿಗೆ ಹುಟ್ಟಿದ್ರು. ಅಕ್ರೂರೇಣೋಗ್ರಸೇನಾಯಾಂ ಸುಗಾತ್ರಿಯಾಂ ಕುರುನಂದನ ಪ್ರಸೇನಶ್ಚೋಪದೇವಶ್ಚ ಜಜ್ಞಾತೆ ದೇವವರ್ಚಸೌ. ಸುಂದರ ಎನ್ನುವಂಥವಳಿದ್ಲಲ್ಲ, ಅವಳಿಂದ ಸುಂದರ ಶರೀರಿಣಿಯವಳು, ಅತ್ಯಂತ ಸುಂದರಿಯಾಗಿದ್ಲು. ಅವಳು ಉಗ್ರಸೇನಲ್ಲಿ ಮತ್ತೆ ಅಕ್ರೂರನು ಪ್ರಸೇನ ಉಪದೇವ ಇಂಥ ದೇವವರ್ಚಸ್ವಿಗಳನ್ನು ಕೂಡ ಪಡೆದಿದ್ರು ಅಂತ ಕೊಡ್ತಾರೆ. ಅಕ್ರೂರೇಣ ಉಗ್ರಸೇನಾಯಾಂ, ಉಗ್ರಸೇನ ಅಂದ್ರೆ ನಿಮ್ಮ ಇವನಲ್ಲ, ಕಂಸನ ಉಗ್ರಸೇನೆ, ನಮ್ಮ ಕನ್ನಡದಲ್ಲಿ ಉಗ್ರಸೇನೆ ಸೇನಾ ಅಂತ ಇಲ್ಲಿದೆ. ಹಾಗಾಗಿ ಆ ಉಗ್ರಸೇನೆಯಲ್ಲಿ ತಾನು ಅಕ್ರೂರ ಎನ್ನುವವನು ಮತ್ತೆ ಒಂದಿಷ್ಟು ಸಂತಾನವನ್ನು ಪಡೆದಿದ್ದ. ಏನದು? ಪ್ರಸೇನ ಉಪದೇವ ಅಂತ ದೇವರ್ಷಿಗಳನ್ನು ತಾನು ಪಡೆದಿದ್ದ. ಚಿತ್ರಕಸ್ಯಾಭವನ್ ಪುತ್ರಾಹ ಪೃಥುರ್ವಿಪೃಥುರೇವ ಚ ಅಶ್ವಗ್ರೀವೋಶ್ವಬಾಹುಶ್ಚ ಸುಪಾರ್ಶ್ವ ಗವೇಶ್ವಣೌ ಅರಿಷ್ಟನೇಮಿರಶ್ವಶ್ಚ ಸ್ವರ್ಮ ವರ್ಮಭೃತ್ ತಥಾ ಸುಬಾಹುರ್ಬಾಹವಶ್ಚೈವ ಸ್ತವಿಷ್ಠಾ ಶ್ರವಣೇ ಸ್ತ್ರೀಯೌ. ಶ್ವಪಲ್ಕನ ಮತ್ತೊಬ್ಬ ಮಗ ಅಂದ್ರೆ ಈಗ ಅಕ್ರೂರ ಅಂತ ಆಯ್ತು. ಅಕ್ರೂರನ ಇನ್ನೊಬ್ಬ ಅಣ್ಣ ಅಂತ ಅರ್ಥ. ಅವನು ಚಿತ್ರಕ ಅಂತ. ಅವನಿಗೆ ಕೆಲವು ಮಕ್ಕಳೆಲ್ಲ ಹುಟ್ಟಿಕೊಂಡಿದ್ರು. ಅದು ಪೃಥು, ವಿಪೃಥು, ಅಶ್ವಗ್ರೀವ, ಅಶ್ವಬಾಹು, ಸುಪಾರ್ಶಕ, ಗವೇಷಣ, ಅರಿಷ್ಟನೇಮಿ, ಅಶ್ವ, ಸುವರ್ಮ, ವರ್ಮಭೃತ್, ಸುಬಾಹು, ಬಹುಬಾಹು ಅಂತ ಮಕ್ಕಳು ಹುಟ್ಟಿದ್ರು. ಆಮೇಲೆ ಶ್ರವಿಷ್ಠ, ಶ್ರವಣ ಅಂತ 2 ಹೆಣ್ಣು ಮಕ್ಕಳು ಹುಟ್ಟಿಕೊಂಡಿದ್ರು. ಅಶ್ಮಕ್ಯಾಂ ಜನಯಾಮಾಸ ಶೂರಂ ವೈ ದೇವಮೀಡುಷಃ ಮಹಿಷ್ಯಾಂ ಜಜ್ಞರೇ ಶೂರಾತ್ ಭೋಜ್ಯಾಯಾಂ ಪುರುಷ ದಶ. ಇನ್ನು ಕ್ರೋಷ್ಟು ಮತ್ತೆ ಮಾದ್ರಿ ಅಂತ, ಮಾದ್ರಿಯಿಂದ ಹುಟ್ಟಿದ ದೇವಮೀಡುಷ ಅಂತ ಒಬ್ಬ. ಆ ದೇವಮೀಡುಷನು ಅಶ್ಮಕಿ ಎನ್ನುವವಳಲ್ಲಿ ಶೂರ ಎನ್ನುವಂತ ಮಗನನ್ನು ಪಡಿತಾನೆ. ಶೂರನಿಗೆ ಭೋಜ್ಯೆ ಎನ್ನುವವಳಿ 10 ಜನ ಮಕ್ಕಳು ಹುಟ್ಟಿಕೊಳ್ತಾರೆ. ವಸುದೇವೋ ಮಹಾಬಾಹು ಪೂರ್ವಮಾನಕ ದುಂದುಭಿ ಜಜ್ಞೇಯಸ್ಯ ಪ್ರಸೂತಸ್ಯ ದುಂದುಭ್ಯ ಪ್ರಾಣುದನ್ ಭುವಿ. ಇದರಲ್ಲಿ ಮೊದಲನೇವನು ಯಾರು ಅಂತ ಕೇಳಿದರೆ ಅವನು ವಸುದೇವ. ಯಾವ ನಮ್ಮ ಕೃಷ್ಣ ಇದ್ದಾನಲ್ಲ ಅವನ ಅಪ್ಪ. ಹಾಗಾದ್ರೆ ಅವ ಹುಟ್ಟುವಾಗ ಹೇಗಿದ್ದು ಕೇಳ್ತಾರೆ. ಹಿಂದೆ ಇವನನ್ನೇ ಆನಕ ದುಂದುಭಿ ಅಂತ ಇನ್ನೊಂದು ಹೆಸರಿನಲ್ಲಿ ಕರಿತಾ ಇದ್ರು. ಇವನು ಹುಟ್ಟುವಾಗ ಭೂಮಿಯಲ್ಲಿ ದುಂದುಭಿಗಳು ಮೊಳಗಿದವಂತೆ. ಆ ಕಾರಣದಿಂದಾಗಿ ಇವನಿಗೆ ಆನಕ ದುಂದುಭಿ ಅಂತ ಕರೆದು. ಅಂದ್ರೆ ಕೃಷ್ಣ ಹುಟ್ಟುತ್ತಾನೆ ಎನ್ನುವಂಥದ್ದು ಅದು ತತ್ಕ್ಷಣದಲ್ಲಿ ನಿಘಂಟಾದ ವ್ಯವಸ್ಥೆ ಅಲ್ಲ, ಮೊದಲೇ ಆಗಿದೆ. ಕೃಷ್ಣ ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕು ನೋಡಿ. ಒಳ್ಳೆಯ ಮಕ್ಕಳು ಹುಟ್ಟಬೇಕು ಕೇಳಿದ್ರು ಅದಕ್ಕೊಂದು ಯೋಗ್ಯತೆ ಅಂತ ಬೇಕು. ಹಾಗಾಗಿ ಏನು ಮಾಡ್ತಾನೆ ಭಗವಂತ ಕೇಳಿದ್ರೆ, ಅವನು ಹುಟ್ಟುವಂತವನ ಹುಟ್ಟು ಮಾಡುವಾಗಲೇ ಆನಕದುಂದುಬಿಯನ್ನು ಬಾರಿಸಿದ್ದಾನಂತೆ. ವಸುದೇವ ಹುಟ್ಟಬೇಕಾದ್ರೇನೆ ಬೇರಿ ನಗಾರಿಗಳು ಆಕಾಶದಲ್ಲಿ ಮೊಳಗಿದೆ. ಅಯ್ಯೋ ಭಾರೀ ನೇಗ, ಯಾಕೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ಗೊತ್ತಾದದ್ದು ಯಾವಾಗ ಹೇಳಿದ್ರೆ ಮುಂದೆ ಆದ್ಮೇಲೆ ಗೊತ್ತಾಗೋದು. ಓ ಅವತ್ತು ಆನಕದುಂದುಬಿ ಆದದ್ದು ಯಾಕೆ ಹೇಳಿದ್ರೆ ಮುಂದೆ ಕೃಷ್ಣ ಇವನಲ್ಲಿ ಅವತಾರ ಮಾಡ್ಲಿಕ್ಕಿದ್ದಾನೆ, ಅದಕ್ಕೆ ಇವನು ಹುಟ್ಟುವಾಗಲೇ ಇಂಥದ್ದು ಆನಕದುಂದುಬಿ ಬಾರಿಸಿದ್ದು ದೇವತೆಗಳು ಅಂತ ಗೊತ್ತಾಯ್ತು. ಆದ್ರೆ ದೇವತೆಗಳಿಗೆ ಆಗ್ಲೇ ಗೊತ್ತಿತ್ತು, ಹಾಗಾಗಿ ಬಾರಿಸಿದ್ರು. ಅದನ್ನು ಕೇಳಿದ ಜನ ಇವನನ್ನು ಆನಕದುಂದುಬಿ ಅಂತ ವಸುದೇವನನ್ನು ಕರಿತಾ ಇದ್ರು. ಆನಕಾನಾಂಚ ಸಂಹ್ಲಾದ ಸುಮಹಾನ್ ಅಭವದ್ದಿವಿ ಪಪಾತ ಪುಷ್ಪವೃಷ್ಟಿಶ್ಚ ಶೂರಸ್ಯ ಸದನೇ ಮಹತ್. ಮಾತ್ರವಲ್ಲ, ದೇವಲೋಕದಲ್ಲಿಯೂ ಕೂಡ ದುಂದುಬಿಗಳು ದೊಡ್ಡ ದೊಡ್ಡ ಶಬ್ದವನ್ನು ಮಾಡಿತ್ತಂತೆ. ಇಲ್ಲಿ ಹುಟ್ಟಿದ್ದವ, ಆದ್ರೆ ಬೇರಿ ನಗಾರಿಗಳು ಅಲ್ಲಿಯೇ ಆಗಿತ್ತು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಪುಷ್ಪವೃಷ್ಟಿಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ವಸುದೇವ ಹುಟ್ಟಬೇಕಾದ್ರೆ ಮನುಷ್ಯ ಲೋಕೆ ಕೃತ್ಸ್ನೇಪಿ ರೂಪೇ ನಾಸ್ತಿ ಸಮೋಭವಿ ಯಸ್ಯಾತ್ ಪುರುಷಾಗ್ರಿಯಸ್ಯ ಕಾಂತಿಶ್ಚಂದ್ರಮಸೋ ಯಥ. ಇನ್ನು ಹೇಳ್ತಾರೆ, ಸಮಗ್ರ ಮನುಷ್ಯ ಲೋಕದಲ್ಲಿ ವಸುದೇವನಷ್ಟು ಚಂದದವ ಇರ್ಲಿಲ್ಲಂತ, ಅಷ್ಟು ಚಂದ ಅಂತೇವ. ಹಾಗಾಗಿ ಹೇಳಿದ್ರಿ ಯಸ್ಯಾಸೀತ್ ಪುರುಷಾಗ್ರಿಯಸ್ಯ, ಚಂದ್ರನಿಗೆ ಸಮಾನವಾದ ಕಾಂತಿಯನ್ನು ಇವ ಹೊಂದಿದ್ದ. ಪುರುಷಾಗ್ರಿಯನರಲ್ಲಿ ವಸುದೇವನಷ್ಟು ಚಂದದವ ಅಂದ್ರೆ ಬಾಡಿ ಫಿಟ್ನೆಸ್ ಇರ್ಬೋದು, ಮುಖ ಇರ್ಬೋದು, ವ್ಯಕ್ತಿತ್ವ ಇರ್ಬೋದು, ವಸುದೇವನಷ್ಟು ಯಾರೂ ಇರ್ಲಿಲ್ಲ ಅಂತ ನೋಡಿ. ಇವತ್ತು ಅತ್ಯಂತ ಚಂದ ಯಾರು ಕೇಳಿದ್ರೆ ಕೃಷ್ಣ. ಹಾಗಾಗಿ ಅವನನ್ನು ಕೃಷ್ಣ ಚಂದ್ರ ಅಂತ ಕರೀತಾರೆ. ಹಾಗಾದ್ರೆ ಇವನಿಷ್ಟು ಚಂದ ಬರಬೇಕು ಕೇಳಿದ್ರೆ ಈ ಚಂದಕ್ಕೆ ಕಾರಣನಾದ ವಸುದೇವ, ಅವನತ್ರವು ಚಂದ ಎನ್ನುವಂಥದ್ದು ಬೇಕಲ್ಲ. ನಾವು ಹೇಳ್ತೇವಲ್ಲ ತಂದೆಯಾಗೆ ಮಗ ಅಂತ, ಆ ಹೆರಿಡಿಟರಿ ಬಂತು ಅಂತ ತೋರಿಸ್ತೇವೆ. ಹಾಗಾಗಿ ಆನಕದುಂದುಬಿ ಬಾರಿಸಿ ವಸುದೇವ ಹುಟ್ಟುವ ಹಾಗೆ ಮಾಡುವಾಗ ಕೃಷ್ಣನಿದ್ದು ಸ್ವಲ್ಪ ಹೋಲಿಕೆ ಬರುವ ಹಾಗೆ ಮಾಡಿ ಬಹಳ ಚಂದವಾಗಿ ವಸುದೇವನನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ ಭಗವಂತ ಅಂತ. ಇದನ್ನು ನಾವೆಲ್ಲ ಉಷಾ ಪರಿಣಯದಲ್ಲಿ ನೋಡ್ತೇವೆ. ಭಾಗವತದಲ್ಲಿ ಉಷೆ ತಾನು ತನ್ನ ಗೆಳತಿಯಾದ ಇವಳು ಚಿತ್ರಲೇಖೆ ಹತ್ರ ಹೇಳ್ತಾನೆ,
ನಾನು ಇವತ್ತು ಸ್ವಪ್ನದಲ್ಲಿ ಒಬ್ಬನನ್ನು ಕಂಡಿದ್ದೇನೆ, ಅವನೇ ನನ್ನನ್ನು ಮದುವೆ ಆಗುದು ಅಂತ ಹೇಳಿಕೊಂಡು, ಅದೆಲ್ಲ ಚರಿತ್ರೆಗಳು ಭಾಗವತದಲ್ಲಿ ಬಂದದ್ದು. ಆಗ ಅವಳು ಏನು ಮಾಡ್ತಾಳೆ ಕೇಳಿದ್ರೆ, ಚಿತ್ರವನ್ನು ಬರೆದು ತೋರ್ತಾಳೆ. ನೋಡಿ, ತಾನು ಇಂತಹ ಫೇಸ್ ಅನ್ನು ಬರೆದು ಇದಾ ಅಂತ ಕೇಳುದು. ಹಾಗಾದ್ರೆ ಅವಳು ಒಂದು ಬರೆದು ಎಂತೆಂತ ರಾಜರದ್ದು, ರಕ್ಕಸರದ್ದು, ಮತ್ತೆ ದೇವತೆಗಳದ್ದು ಎಲ್ಲಾ ಬರಿತಾ ಬರಿತಾ ಬಂದ್ಲು. ಯಾವುದು ಬಂದ್ರು ಕೂಡ ಈ ವಿಷಯ ಏನ್ ಹೇಳ್ತಾಳೆ, ಅದಲ್ಲ ಅದಲ್ಲ ಅಂತ. ಎಲ್ಲಿವರೆಗೆ? ಕೃಷ್ಣನ ಚಿತ್ರ ಬರಿತಾಳೆ. ಏನೋ ಸ್ವಲ್ಪ ಹೋಲಿಕೆ ಉಂಟು ಅಂತ ಹೇಳಿದ್ರೆ ಇದಲ್ಲ ಸ್ವಪ್ನದಲ್ಲಿ ಕಂಡ ಹುಡುಗ ಅಂತ. ಕೃಷ್ಣನ ನಂತರ ಮತ್ತೆ ಪ್ರದ್ಯುಮ್ನನ ಚಿತ್ರ ಬರಿಸ್ತಾರೆ. ಆಗ ಇದರಲ್ಲಿ ಸ್ವಲ್ಪ ಜಾಸ್ತಿ ಹೋಲಿಕೆ ಉಂಟು ಅಂತ ಹೇಳಿದ್ದು. ಕೊನೆಗೆ ಅನಿರುದ್ಧನದ್ದು ಬಿಡಿಸುವಾಗ ಇದೇ ನಾನು ಕಂಡದ್ದು ಅಂತ ಹೇಳಿದ್ದು. ಹಾಗಾಗಿ ಫೇಸ್ಬುಕ್ ರೀಡಿಂಗ್ ಉಂಟಲ್ಲ, ಅದು ಆ ಕಾಲದಲ್ಲಿ ಶುರುವಾಗಿದೆ. ಚಿತ್ರವನ್ನು ನೋಡಿ ಇದೇ ಅಂತ ಗುರುತಿಸುವಂಥದ್ದು. ಹಾಗಾದ್ರೆ ನೋಡಿ, ಇಲ್ಲಿ ಆ ಅನಿರುದ್ಧನಿಗೆ ಬರುವ ರೂಪದ ಒಂದಂಶವನ್ನು ಪ್ರದ್ಯುಮ್ನನಿಗೆ ಕೊಟ್ಟು, ಪ್ರದ್ಯುಮ್ನನಿಂದ ಹಿಂದೆ ಕೃಷ್ಣನಿಗೆ ಕೊಟ್ಟು ಎಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು. ಅದೇ ರೀತಿ ಇಲ್ಲಿ ಕೂಡ ಕೃಷ್ಣ ಚೆಂದಾಗಿ ಹುಟ್ಟಬೇಕು ಅಂತ ಕೇಳಿದ್ರೆ ವಸುದೇವನಿಗೆ ಸೌಂದರ್ಯವನ್ನು ತುಂಬಿಸುವ ಕೆಲಸ ಮಾಡಿದ್ರು ಎನ್ನುವಂಥದ್ದನ್ನು ಕೊಡ್ತಾರೆ. ನೋಡಿ, ಮನುಷ್ಯ ಲೋಕೆ ಕೃತ್ಸ್ನೇಪಿ ರೂಪೇ ನಾಸ್ತಿ ಸಮೋಭುವಿ ಯಸ್ಯಾಸೀತ್ ಪುರುಷಾಗ್ರಿಯಸ್ಯ ಕಾಂತಿಶ್ಚಂದ್ರಮಸೋ ಯಥ. ಇನ್ನು ಚಂದ್ರನನ್ನು ಯಾಕೆ ಉದಾಹರಣೆ ಕೊಟ್ರು? ಆ ಚಂದ್ರನನ್ನು ನೋಡಿದಾಗ ಚಂದ ಖುಷಿ ಆಗ್ತದೆ ಅಂತ ಅರ್ಥ. ಮತ್ತೆ ಚಪ್ಪಟೆ ಇತ್ತು ಅಂತ ಅರ್ಥ ಅಲ್ಲ, ಬೆಳ್ಳಗೆ ಇತ್ತು ಅಂತ ಅರ್ಥವೂ ಅಲ್ಲ. ಮತ್ತೆ ಹಾಗೆ ಇದ್ರೆ ಅದನ್ನು ಜಿರಳೆ ಚರ್ಮದವರು ಅಂತ ಕರೀತಾರೆ. ಹಾಗಾದ್ರೆ ಏನು ಕೇಳಿದ್ರೆ ಆ ರೀತಿ ಅಲ್ಲ, ಅದು ಬಹಳ ಚಂದ. ಚಂದ್ರನನ್ನು ನೋಡಿದ್ರೆ ಖುಷಿಯಪ್ಪ, ಮನಸ್ಸಿಗೆ ಆಹ್ಲಾದ ಆಗತ್ತೆ. ಅದಕ್ಕೆ ಚದಿ ಆಹ್ಲಾದೆ ಅಂತಲೇ ಶಬ್ದ. ಹಾಗಾಗಿ ವಸುದೇವನನ್ನು ಕಂಡಾಗ ಅಂತಹ ಖುಷಿ, ಅಂತಹ ಸುಖ ಕಾಣ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ದೇವಭಾಗಸ್ತೋ ಜಜ್ಞೆ ತಥೋ ದೇವಶ್ರವಾಹ ಪುನಃ ಅನಾವೃಷ್ಟಿ ಕಣಕಲೋ ವತ್ಸೋ ಭಾನವಗೃಂಜಯೌ ಶ್ಯಾಮಃ ಶಮೀಕೋ ಗಂಡೂಷಃ ಪಂಚಚಾಸ್ಯ ವರಾಂಗನಾಃ ಶ್ರುತಕೀರ್ತಿ ಪೃಥಾ ಚೈವ ಶ್ರುತದೇವ ಶ್ರುತಶ್ರವ ರಾಜಾಧಿದೇವಿ ಚ ತಥಾ ಪಂಚೈತೆ ವೀರಮಾತರಃ. ಇನ್ನು ಇವನ ಸಹೋದರ ಯಾರು? ವಸುದೇವನ ಸಹೋದರರು ಯಾರೆಲ್ಲ ಇದ್ರು? ದೇವಭಾಗ, ದೇವಶ್ರವ, ಅನಾವೃಷ್ಟಿ, ಕಣಕಲ, ವತ್ಸ, ಭಾನವ, ಗೃಂಜಮ, ಶ್ಯಾಮ, ಶಮೀಕ, ಗಂಡೂಷ ಅಂತ. ಮತ್ತೆ ಗಂಡು ಮಕ್ಕಳು ಮಾತ್ರ ಅಲ್ಲ, 5 ಹೆಣ್ಣು ಮಕ್ಕಳು ಇದ್ರು ಅಂತ ಹೇಳ್ತಾರೆ. ಯಾರು? ವರಾಂಗನೆಯರು ಅಂತ ಕೊಡ್ತಾರೆ. ಶ್ರುತಕೀರ್ತಿ, ಪೃಥಾ, ಶ್ರುತದೇವ, ಶ್ರುತಶ್ರವ, ರಾಜಾಧಿದೇವಿ ಅಂತ. ಇದೆಲ್ಲರೂ ಕೃಷ್ಣನ ಸೋದರತ್ತೆಯರು. ಹಾಗಾಗಿ ವಸುದೇವ ಅಪ್ಪ ಅಂತಾದ್ರೆ ಇವರೆಲ್ಲ ತಂಗಿಯಂದಿರು. ಹಾಗಾಗಿ ಇವರೆಲ್ಲ ಬೇಕಾಗತ್ತೆ ನಮಗೆ. ಶಿಶುಪಾಲ ಇತ್ಯಾದಿ ಚರಿತ್ರೆಯಲ್ಲಿ ಇವರೆಲ್ಲ ಬರ್ತಾರೆ. ಹೀಗಾಗಿ 5 ಹೆಣ್ಣು ಮಕ್ಕಳಿದ್ರು. ಹೇಳುವಾಗ ಪಂಚೈತೆ ವೀರಮಾತರ ಅಂತ ಕೊಡ್ತಾರೆ. ಕ್ಷತ್ರಿಯಾಗ್ರಣಿಯಾಗಿದ್ರು ಇವರೆಲ್ಲ. ಪ್ರಥಾಂ ದುಹಿತರಂ ಬಬ್ರೆ ಕುಂತಿಸ್ತಾಂ ಕುರುನಂದನ ಶೂರಃ ಪೂಜ್ಯಾಯ ವೃದ್ಧಾಯ ಕುಂತಿ ಭೋಜಾಯ ತಾಂದದೌ ತಸ್ಮಾತ್ ಕುಂತೀತಿ ವಿಖ್ಯಾತ ಕುಂತಿ ಭೋಜಾತ್ಮಜ ಪೃಥಾ. ಆಮೇಲೆ ಹೇಳ್ತಾರೆ, ಕುಂತಿ ಭೋಜ ಎನ್ನುವವನು ಇದ್ದ. ಆತ ಏನು ಮಾಡ್ತಾನೆ ಕೇಳಿದ್ರೆ, ಈ ಪೃಥೆ ಇದ್ದಾಳಲ್ಲ, ಅವಳ ಮಗಳನ್ನು ತಾನು ದತ್ತು ತೆಕೊಳ್ಳುವಂಥದ್ದು. ಪೃಥೆಯನ್ನು, ಹೆಣ್ಣು ಮಗಳನ್ನು ದತ್ತು ತೆಕ್ಕೊಳ್ತಾನೆ. ಹಾಗಾಗಿ ಯಾರಿಂದ ದತ್ತು ತೆಕೊಂಡದ್ದು? ಶೂರಸೇನನಿಂದಾಗಿ ದತ್ತು ತೆಕೊಂಡದ್ದು. ಹೋಗಿ ಪ್ರಾರ್ಥನೆ ಮಾಡ್ತಾರೆ, ನನಗೊಂದು ಹೆಣ್ಣು ಮಗಳನ್ನು ಕೊಡು ಮಾರಾಯ ಅಂತ ಹೇಳಿ. ಹಾಗಾಗಿ ಶೂರ ಅತ್ಯಂತ ಪೂಜ್ಯನಾಗಿದ್ದ, ವೃದ್ಧನಾಗಿದ್ದಂತಹ ಕುಂತಿ ಭೋಜನಿಂದ ತಾನು ದಾನವನ್ನು ತೆಗೆದುಕೊಂಡ. ಆದ್ದರಿಂದ ಕುಂತಿ ಭೋಜನ ಮಗಳಾದದ್ರಿಂದ ಪೃಥೆ ಈಗ ಕುಂತಿ ಅಂತ ಅದು. ನಿಜವಾಗಿ ಆಕೆಯ ಹೆಸರು ಪೃಥ ಅಂತ, ಪೃಥೆಯ ಮಗಳು. ಆದ್ರೆ ಈಗ ಕುಂತಿ ಅಂತ ಹೆಸರು ಬಂತು. ಕುಂತ್ಯಸ್ಯ ಶ್ರುತದೇವಾಯಾಂ ಸ್ವಗೃಹೇ ಶುಶುಭೇ ಸುತಂ ಶ್ರುತಶ್ರವಾಯಾಂ ಚೈದ್ಯಸ್ಯ ಶಿಶುಪಾಲೋ ಮಹಾಬಲಃ. ನೋಡಿ, ಆ ಮಹಾಭಾರತದ ಪಾತ್ರಗಳನ್ನು ನೋಡಿದ್ರೆ ಎಷ್ಟೋ ನಿಯೋಗ ಪದ್ಧತಿ, ಎಷ್ಟೋ ದತ್ತು ತೆಕೊಳ್ಳುವಂಥದ್ದು. ಅಂದ್ರೆ ಆ ಸಂತಾನದ ಸಮಸ್ಯೆಗಳೆಲ್ಲ ಇತ್ತು. ಇನ್ನು ಹುಟ್ಟಿಕೊಳ್ಳುವ ಮಗಳು ಹೊಟ್ಟೆ ಕಿಚ್ಚಿನಿಂದ ಹುಟ್ಟಿಕೊಳ್ಳುವಂಥದ್ದು, ಹುಟ್ಟಿದ ಮಕ್ಕಳನ್ನು ಗಂಗೆಗೆ ಕೊಂಡೋಗಿ ಹಾಕುವಂಥದ್ದು, ಏನೆಲ್ಲ ಘಟನೆಗಳು ನಡೀತಾ ಇತ್ತು ಆ ಕಾಲದಲ್ಲಿ. ಅದಕ್ಕೋಸ್ಕರನೇ ಮತ್ತೆ ಕೃಷ್ಣ ಬಂದು ಧರ್ಮ ಸಂಸ್ಥಾಪನೆ ಮಾಡಬೇಕಾಯ್ತು. ಅದಕ್ಕೋಸ್ಕರ ಇದೆಲ್ಲ ಚರಿತ್ರೆಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕುಂತ್ಯಸ್ಯ ಶ್ರುತದೇವಾಯಂ, 5 ಮಂದಿ ವೀರಮಾತೆಯರಲ್ಲಿ ಒಬ್ಬಳು ಯಾರು ಕೇಳಿದ್ರೆ ಶ್ರುತದೇವೆ ಅಂತ. ಆ ಶ್ರುತದೇವಿ ಏನು ಮಾಡ್ತಾಳೆ ಕೇಳಿದ್ರೆ, ತನ್ನ ಮನೆಯಲ್ಲಿ ಕುಂತಿಯನ್ನು ತಾನು ಹೆಡೆದದ್ದು ಅಂತ ಹೇಳ್ತಾರೆ. ಶ್ರುತ ಸೇವೆಯಲ್ಲಿ ಚೈದ್ಯ ದೇಶ ರಾಜನಾದಂಥ ಧಮಘೋಷನ ಮೂಲಕ ಶಿಶುಪಾಲನನ್ನು ಹುಟ್ಟಿಸಿದ್ದು. ಹಾಗಾಗಿ ಕುಂತ್ಯಸ್ಯ ಶ್ರುತದೇವಾಯಂ ಸುಗೃಹೇ ಶುಶವೇ ಸುತಂ. ಶ್ರುತದೇವೆಯನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡು ತಾನು ಕುಂತಿ ಪೋಷಣೆ ಮಾಡಿದ್ದು ಎನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಹಿರಣ್ಯ ಕಶಿಪೋರ್ಯೋಧೌ ದೈತ್ಯರಾಜೋ ಅಭವತ್ಪುರ ಶ್ರುತಕೀರ್ತ್ಯಾಂತು ಸುಂಜಜ್ಞೆ ತನಯೋ ವೃದ್ಧ ಶರ್ಮಣಃ
ಕರುಷಾಧಿಪತಿರ್ವೀರೋ ದಂತವಕ್ತ್ರೋ ಮಹಾಬಲಃ ಪ್ರಥಾಂ ದುಹಿತರಂ ಚಕ್ರೆ ಕುಂತೀನಾಂ ಪಾಂಡುರಾವಹತ್. ಯಾರು ಶಿಶುಪಾಲ ಅಂತ ಕೇಳಿದ್ರೆ ಹಿರಣ್ಯಕಶಿಪೋರ್ಯೋಸೌ, ಹಿರಣ್ಯಕಶಿಪುವೇ ತಾನು ಮತ್ತೆ ಶ್ರುತಕೀರ್ತಿಯಲ್ಲಿ ವೃದ್ಧಶರ್ಮ ಎನ್ನುವವನಿಗೆ ಕರುಷ ದೇಶದ ಅಧಿಪತಿಯಾದವನು ಇವನು. ಹಾಗಾಗಿ ಅಲ್ಲಿ ತಾನು ಹುಟ್ಟಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇನ್ನು ಕರುಷ ದೇಶದ ಅಧಿಪತಿಯಾದವನು ಮಹಾಬಲಿಷ್ಠನಾದವನು ದಂತವಕ್ತ್ರ, ಅವನೂ ಹುಟ್ಟಿಕೊಂಡಿದ್ದಾನೆ. ಹೀಗೆ ಹಿರಣ್ಯಕಶಿಪು ಹಿರಣ್ಯಾಕ್ಷರೇ ಅವರೇ ಮತ್ತೆ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿಕೊಂಡಿದ್ದಾರೆ. ಕುಂತಿ ಭೋಜ ಏನು ಮಾಡ್ತಾನೆ, ಪೃಥೆಯನ್ನು ತನ್ನ ಮಗಳಾಗಿ ಸ್ವೀಕರಿಸಿದ. ಹಾಗಾಗಿ ಪಾಂಡುರಾಜನಿಗೆ ಕೊಟ್ಟು ತಾನು ಆ ವಂಶವನ್ನು ಬೆಳೆಸ್ತಾನೆ. ಇಲ್ಲಿ ಹಿಂದೆ ಹೇಳುವಾಗ ವೀರಮಾತೆಯಲ್ಲಿ ಶ್ರುತದೇವಿ ಅಂತ ಇದ್ದಾಳಲ್ಲ, ಆ ಮನೆಯಲ್ಲೇ ಕುಂತಿ ಕೂಡ ಹುಟ್ಟಿಕೊಂಡದ್ದು, ಆ ಮನೆಯಲ್ಲೇ ಶಿಶುಪಾಲ ಹುಟ್ಟಿಕೊಂಡದ್ದು ಅಂತ ಆ ಮನೆಯನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇವಳನ್ನು ಕುಂತಿ ಭೋಜನಿಗೆ ಪೃಥೆಯನ್ನು ಕೊಟ್ಟದ್ದು ಅಂತ ಚರಿತ್ರೆಯಲ್ಲಿ ಆ ಕೆಲವು ಸಲ ಶ್ಲೋಕಗಳಲ್ಲಿ ಹಿಂದಿನ ಚರಿತ್ರೆಯನ್ನು ಮುಂದೆ ಹೇಳಿರ್ತಾರೆ, ಆ ರೀತಿಯಾಗಿ ಹೇಳಿದ್ದಾರೆ. ಯಸ್ಯಾಂಸ ಧರ್ಮ ವಿದ್ರಾಜ ಧರ್ಮಜಜ್ಞೆ ಯುಧಿಷ್ಠಿರ ಭೀಮಸೇನಸ್ತಥಾ ವಾಯುರಿಂದ್ರಾಚ್ಚೈವ ಧನಂಜಯ ಲೋಕೇಶ್ವತಿರಥೋ ವೀರ ಶಕ್ರತುಲ್ಯ ಪರಾಕ್ರಮ ಅನಮಿತ್ರಾಚ್ಛನಿರ್ಜಜ್ಞೆ ಕನಿಷ್ಠ ದೃಷ್ಟಿನಂದನ. ಯಾವ ಕುಂತಿಯಲ್ಲಿ ಧರ್ಮಜ್ಞನಾದ ಧರ್ಮಿಷ್ಠನಾದಂತಹ ಯಮಧರ್ಮ ತಾನು ಅವತಾರವನ್ನು ಮಾಡ್ತಾನೆ, ಉತ್ಪನ್ನನಾದ ಅವನೇ ಧರ್ಮರಾಜ. ಆಮೇಲೆ ವಾಯುವಿನ ದೆಸೆಯಿಂದ ಹುಟ್ಟಿಕೊಂಡವನು ಭೀಮಸೇನ, ಹಾಗೆ ಇಂದ್ರನ ಒಂದು ಅನುಗ್ರಹದಿಂದ ಹುಟ್ಟಿಕೊಂಡವನೇ ಅವನೇ ಅರ್ಜುನ, ಧನಂಜಯ ಅಂತ ಕರೀತಾರೆ. ಲೋಕೇಶ್ವತಿ ರಥ. ಇನ್ನು ಕೊನೆಯವನು ವೃಷ್ಣಿ. ಆ ವೃಷ್ಣಿಯ ಮಗ ಯಾರು ಕೇಳಿದ್ರೆ ಅನಮಿತ್ರ. ಆ ಅನಮಿತ್ರ ತಾನು ಶಿನಿಯನ್ನು ಹುಟ್ಟಿಸಿದ. ಆ ಶಿನಿ ಹೇಗೆ ಕೇಳಿದ್ರೆ ಅತಿರಥನಾದ ಶಕ್ರತುಲ್ಯವಾದಂತ ಇಂದ್ರತುಲ್ಯನಾದಂತ ಸಾಮರ್ಥ್ಯವನ್ನು ಪಡೆದಿದ್ದ ಶಿನಿ ಅಂತ ಕೊಡ್ತಾ ಇದ್ದಾರೆ. ಶೈನೇಯ ಸತ್ಯಕಸ್ತಸ್ಮಾತ್ ಯುಯುಧಾನಶ್ಚ ಸಾತ್ಯಕಿ. ಶಿನಿಯಿಂದ ಶೈನೇಯ ಅಂತ ಹುಟ್ಟಿಕೊಳ್ತಾನೆ. ಆ ಶೈನೇಯ ಅಂದ್ರೆ ಅವನು ಮತ್ತೆ ಸತ್ಯಕ ಅಂತ, ಸತ್ಯಕನಿಂದ ಯುಯುಧಾನ, ಯುಯುಧಾನನಿಂದ ಸಾತ್ಯಕಿ ಹುಟ್ಟಿಕೊಂಡದ್ದು. ಅಸಂಗೋ ಯುಯುಧಾನಸ್ಯ ಭೂಮಿಸ್ತಸ್ಯ ಭವತ್ಸುತಃ ಭೂಮೇರ್ಯುಗಧರ ಪುತ್ರ ಇತಿ ವಂಶ ಸಮಾಪ್ಯತೆ ಉದ್ಧವೋ ದೇವಭಾಗಸ್ಯ ಮಹಾಭಾಗಸ್ಸುತೋಭವತ್ ಪಂಡಿತಾನಂ ವರಂ ಪ್ರಾಹು ದೇವಶ್ರವ ಸಮುದ್ಭವಂ. ಇನ್ನು ಶಿನಿಯಿಂದ ಶೈನಕೇಯ ಸತ್ಯ ಹುಟ್ಟಿಕೊಂಡ, ಸತ್ಯಕನಿಂದ ಯುಯುಧಾನ, ಅಲ್ಲಿಂದ ಸಾತ್ಯಕಿ ಹುಟ್ಟಿಕೊಳ್ತಾನೆ, ಯುಯುಧಾನನಿಂದ ಅಸಂಗ, ಅಸಂಗನಿಂದ ಭೂಮಿ ಅಂದ್ರೆ ಅವನದ್ದು ಹೆಸರು ಅದೆಲ್ಲ. ಆ ಭೂಮಿಗೆ ಯುಗಧರನ ಅಂತ ಒಬ್ಬ ಹುಟ್ಟಿಕೊಳ್ತಾನೆ, ಅಲ್ಲಿಂದ ಆ ವಂಶ ನಿಂತು ಹೋಗತ್ತೆ. ಮತ್ತೆ ವಸುದೇವನ ತಮ್ಮನಾದಂತಹ ದೇವಭಾಗ ಅಂತ, ಆ ದೇವಭಾಗನಿಂದ ಹುಟ್ಟಿಕೊಂಡವನೇ ಉದ್ಧವ. ಹಾಗಾದ್ರೆ ಯಾರು ಈತ ಅಂತ ಕೇಳಿದ್ರೆ ಶ್ರೇಷ್ಠ ಭಾಗವತ ಅಂತ ಕೊಡ್ತಾರೆ. ಪಂಡಿತಾನಂ ವರಂ ಪ್ರಾಹು, ಅತ್ಯಂತ ಜ್ಞಾನಿ, ದೇವತೆಗಳಿಂದಲೂ ಕೂಡ ತಾನು ಹೊಗಳಲ್ಪಟ್ಟಂತಹ ವ್ಯಕ್ತಿ ಉದ್ಧವ. ಇವತ್ತು ನಮಗೆ ಉದ್ಧವನ ಚರಿತ್ರೆ ಬರುತ್ತೆ, ಉದ್ಧವ ಗೀತಾ ಅಂತ ಇದೆ. ಆದ್ರೆ ಯಾರ ಮಗ ಅಂತ ಕೇಳಿದ್ರೆ ಮತ್ತೆ ಯಾರು ಅಲ್ಲ, ವಸುದೇವನ ತಮ್ಮನಾದಂತಹ ದೇವಭಾಗನ ಮಗ. ಹಾಗಾಗಿ ಬಾಲ್ಯದ ಸ್ನೇಹಿತ ಕೃಷ್ಣನಿಗೆ ತಾನು ಹುಟ್ಟಿ 5 ವರ್ಷದಲ್ಲಿ ಈ ಉದ್ಧವ ಕೃಷ್ಣನನ್ನು ಬಹಳಷ್ಟು ಭಕ್ತಿ ಮಾಡಿದಂತಹ ಒಂದು ಇದು. ಹಾಗಾಗಿ ನೋಡಿ, ಜನ್ಮತಃ ಯುದ್ಧವನಷ್ಟು ಒಂದು ಭಾವುಕರು, ಒಂದು ಭಕ್ತರು ನಮಗೆ ಕಾಣ್ಲಿಕ್ಕೆ ಸಿಕ್ಕೋದಿಲ್ಲ ಅಂತಹ ಉದ್ಧವ ವರದ ಕೃಷ್ಣ. ಹಾಗಾಗಿ ಚಿಕ್ಕಂದಿನಿಂದಲೇ ಕೃಷ್ಣನನ್ನು ಬಹಳ ನೆಚ್ಚಿಕೊಂಡವ. ಹಾಗಾಗಿ ಅವ ಹೇಳುವಂಥದ್ದು ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋದಾಸಾಹ ತವ ಮಾಯಾಂ ಜಯೇ ಮಹಿಂತ. ಕೃಷ್ಣ, ನೀನು ಇವತ್ತು ಬಿಟ್ಟು ಹೋದ್ರೆ ಹೇಗೆ? ಭೂಮಿಯನ್ನು ಬಿಟ್ಟು ಹೋಗುವಾಗ ಹೇಳುವ ಮಾತು. ಇಷ್ಟರವರೆಗೆ ನೀನಿದ್ದಾಗ ನೀನು ಉಪಯೋಗಿಸುವ ಎಲ್ಲ ವಸ್ತುಗಳನ್ನು ನಾವು ಉಪಯೋಗಿಸ್ತಾ ಇದ್ವು. ನೋಡಿ, ಹಿಂದೆಲ್ಲ ಹಾಗೆ ಒಂದೇ ಮನೆಯಲ್ಲಿದ್ರೆ ಅಣ್ಣನದ್ದೇ ವಸ್ತ್ರವನ್ನು ತಮ್ಮ ಧರಿಸೋದು. ಹಾಗಾಗಿ ತ್ವಯೋಪಭುಕ್ತ ಸ್ರಗ್ಗಂಧ, ಮಾಲೆಗಳಿರ್ಬೋದು, ಗಂಧ ಇರ್ಬೋದು, ವಸ್ತ್ರಗಳಿರ್ಬೋದು, ಇದೆಲ್ಲವನ್ನು ದಿನಾ ನಾವು ಉಪಯೋಗ ಮಾಡ್ತಾ ಇತ್ತು. ಅದರಿಂದ ಏನು ಕೇಳಿದ್ರೆ ಮಾಯೆಯನ್ನು ಗೆಲ್ತಾ ಇದ್ದೆವು. ಕೃಷ್ಣ, ಇನ್ನು ನೀನು ಬಿಟ್ಟು ಹೋದ್ರೆ ನಾವು ಯಾರ ಪ್ರಸಾದ ತಗೊಳ್ಳೋದು? ನಮಗೆ ನೋಡಿ, ಒಬ್ರು ಯೂಸ್ ಮಾಡಿದ್ದು ಬಿಸಾಡಿದ್ದು, ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡಿದ್ದು ಅಂತ ಕಲ್ಪನೆ ಬರುತ್ತೆ. ಆದ್ರೆ ಕೃಷ್ಣ ಉಪಯೋಗ ಮಾಡಿದ್ದು ಕೇಳಿದ್ರೆ ಅದು ಪ್ರಸಾದ. ಹಾಗಾಗಿ ನೋಡಿ, ದೇವರ ಮಾಲೆ, ಗಂಧ, ಪುಷ್ಪ, ವಸ್ತ್ರ ಎಲ್ಲವೂ ದೇವರಿಗೆ ಅರ್ಪಣೆ ಮಾಡಿಯೇ ನಾವು ಅದನ್ನು ಅನುಭವಿಸ್ಬೇಕು. ಹಾಗೆ ಅನುಭವಿಸಿದ್ರೆ ನಮಗೆ ಬರುವ ಮಾಯೆ ಎನ್ನುವಂಥದ್ದು ದೂರ ಆಗತ್ತೆ, ಕರ್ಮ ಬಂಧಗಳು ವಿದೂರ ಆಗತ್ತೆ. ಆದ್ರೆ ನಾವಿವತ್ತೇನು ಮಾಡ್ತೇವೆ ಕೇಳಿದ್ರೆ, ನಾವು ನಮಿಗೋಸ್ಕರವೇ ತಂದದ್ದು ಅಂತ ನಾವೇ ಅನುಭವಿಸ್ತೇವೆ. ಒಳ್ಳೆ ಮಲ್ಲಿಗೆ ಮಾಲೆ ತಂದ್ರೆ, ಅದು ಮಂಗಳೂರು ಮಲ್ಲಿಗೆ,
ಅದೆಲ್ಲ ತಂದ್ರೆ ದೇವರಿಗೆ ಇಟ್ಟು ಕೊಡ್ತೇವೆ ಹೇಳಿದ್ರೆ ಬೇಡ ಬೇಡ, ಅದು ಮುಡಿಯುವಾಗ ಅದು ನಮಗೆ ಜಲ್ಲಿ ಹಾಕ್ಲಿಕ್ಕಾಗಲ್ಲ, ಅದೆಲ್ಲ ಹಾಳಾಗಿ ಹೋಗ್ತದೆ, ನೀವು ಹಾಗೆ ಇಟ್ಟು ಹಾಗೆ ತೆಗೆದುಕೊಡಿ ಅಂತ ಹೇಳ್ತಾರೆ. ಅಂತಹ ಕಾಲದಲ್ಲಿ ಇದ್ದೇವೆ ನಾವು. ಆದ್ರೆ ಅದೆಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಅನುಭವಿಸಿತು ಹೇಳಿದ್ರೆ ಉದ್ಧವ ಹೇಳ್ತಾನೆ ನಾವೆಲ್ಲ ಮಾಯೆಯನ್ನು ದಾಟ್ಲಿಕ್ಕೆ ಬರುತ್ತೆ ಅಂತ. ಹಾಗಾಗಿ ಯಸ್ಯಾಂಸ ಧರ್ಮ ವಿದ್ರಾಜೆ ಮುಂದೆ ಹೇಳ್ತಾರೆ, ಅಶ್ಮಕಾ ಲಭತಾ ಪತ್ಯಮಂ ಅನಾದೃಷ್ಟಿಂ ಯಶಸ್ವಿನಂ ನಿಕೃತ್ತ ಶತ್ರುಂ ಶತ್ರುಘ್ನಂ ಶ್ರುತದೇವ ವ್ಯಜಾಯಿತ. ಅಶ್ಮಕಿಯು ಕೀರ್ತಿ ಸಂಪನ್ನನಾದ ಅನಾದೃಷ್ಟಿಯ ಅನ್ನು ಮಗನನ್ನಾಗಿ ಹೊಂದಿ ಶತ್ರುಗಳನ್ನು ಸದೆಬಡಿಯುವಂತ ಶತ್ರುಘ್ನನನ್ನು ಶ್ರುತದೇವಿ ಪಡಿತಾಳೆ. ಶ್ರುತದೇವೋಪಜಾತಸ್ತು ನೈಷಧಿರಿಯ ಪ್ರತಿಶ್ರುತ ಏಕಲವ್ಯೋ ಮಹಾರಾಜ ನಿಷಾದೈ ಪರಿವರ್ಧಿತ. ಶ್ರುತದೇವಿಯಿಂದ ಹುಟ್ಟಿಕೊಂಡವಳು ನೈಷಧಿ ಅಂತ ಪ್ರಸಿದ್ಧ. ನಿಷಧವನ್ನೆಂದ ಅಂದ್ರೆ ಬೇಟೆಗಾರರೆಲ್ಲ ಬೆಳೆದದ್ದು ಅಲ್ಲಿಂದ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ನೈಷಧಿ ಎನ್ನುವವಳು ಶ್ರುತದೇವಿಯಿಂದ ಹುಟ್ಟಿಕೊಂಡ್ರೆ ನಿಷಾದರೆಲ್ಲ ಅಲ್ಲಿಂದ ಬೆಳೆಸ್ತಾರೆ. ಮುಂದೆ ಇವನೇ ಏಕಲವ್ಯ ಅಂತ ಪ್ರಸಿದ್ಧ. ಹಾಗಾಗಿ ಆ ಚರಿತ್ರೆಗಳನ್ನೆಲ್ಲ ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ ಚಕ್ರಾಚ ಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾನುಜಃ ಪೂತನಾ ಜೀವಿತಾಹಾರಿ ಶಕಟಾಸುರಭಂಜನಃ ನಂದವ್ರಜ ಜನಾನಂದಿ ಸಚ್ಚಿದಾನಂದ ವಿಗ್ರಹಃ. ನಾಳೆ ದ್ವಾದಶಿ ಆದದ್ರಿಂದ ಪ್ರವಚನ ಇರೋದಿಲ್ಲ, ನಾಡ್ದು ತ್ರಯೋದಶಿ ಹೊತ್ತು ಮತ್ತೆ ಹರಿ ಬಲಭದ್ರ ಪ್ರಿಯಾಂಜಃ ಪೂತನಾ ಜೀವಿತಾಹಾರಿ ಶಕಟಾಸುರಭಂಜನಃ ನಂದವ್ರಜ ಜನಾನಂದಿ ಸಚ್ಚಿದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಟೋ ನಗಃ ನವನೀತ ನವಾಹಾರೋ ಮುಚುಕುಂದ ಪ್ರಸಾದ ಕೃತ ಷೋಡಶ ಸ್ತ್ರೀ ಸಹಸ್ರೇಶ ತ್ರಿಭಂಗಿ ಮಧುರಾಕೃತಿ.